ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಮಾತ್ರದಿಂದಲೇ ಉಂಟು ಮಾಡಿದಂತ ಮಹಾಶಕ್ತನೇ, ನಿನ್ನ ನಾಮಕ್ಕೆ ಮಹಿಮೆ. ಈ ಒಂದು ಅಮೂಲ್ಯವಾದಂತಹ ಸಮಯದಲ್ಲಿ ದೇವ, ನಿನ್ನ ಒಂದು ಶ್ರೇಷ್ಠವಾದಂತಹ ಮಾತುಗಳನ್ನ ಕಲಿತುಕೊಳ್ಳೋದಕ್ಕೆ ನಮ್ಮನ್ನೆಲ್ಲರನ್ನು ಒಟ್ಟಾಗಿ ಸೇರಿಸಿರುವಂತದ್ದು ನಿನ್ನ ದಯೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಸೇರಿ ಬಂದಿರುವಂತಹ ಸಮಯದಲ್ಲಿ ತಂದೆ, ನಾವು ಈ ಒಂದು ಅಮೂಲ್ಯವಾದಂತಹ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದಂತ ರೀತಿಯಲ್ಲಿ ದೇವನಿನ ಸತ್ಯವಾದಂತ ಮಾತುಗಳನ್ನು ಸತ್ಯವಾಗಿ ನಾನು ಬೋಧಿಸಲು ನನಗೆ ಪವಿತ್ರಾತ್ಮನ ಸಹಾಯವನ್ನು ಅನುಗ್ರಹಿಸಿ, ನೀನು ಮೆಚ್ಚುವಂತ ರೀತಿಯಲ್ಲಿ ಎಲ್ಲರಿಗೂ ಅರ್ಥವಾಗುವಂತ ರೀತಿಯಲ್ಲಿ ಹೇಳಲು ಸಹಾಯ ಮಾಡು. ನಿನ್ನ ಮಕ್ಕಳಿಗೂ ಕೂಡ ಆ ಮಾತುಗಳನ್ನು ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಈ ಜೀವನದಲ್ಲಿ ಮುಂದೆ ಸಾಗಲು ಸಹಾಯ ಮಾಡು. ಈ ವಿಷಯಗಳಲ್ಲಿ ಕೇಳಿದ್ದು ಮರೆತುಪಟ್ಟಂತ ಕಾರ್ಯಗಳನ್ನು ಅನುಗ್ರಹಿಸಿ ನಡೆಸು. ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ತಂದೆಯೇ, ಆಮೇನ್. ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಒಂದು ಬೆಳಗಿನ ಶುಭ ವಂದನೆಗಳು. ಆ ಪ್ರೀತಿ ದೇವ ಜನರೇ, ಚಾಲೆಂಜಿಂಗ್ ಸ್ವಸ್ಥತೆಯ ಸಭೆಗಳೆಂದು ಇಡುವುದಿಲ್ಲವೇ ತಕ್ಕೆ ಅಂತಾರ. ಈ ಒಂದು ಅಂಶದ ಹೆಸರು ಏನು ಅಂತ ಹೇಳಿ ನೋಡಿದ್ರೆ, ಸ್ವಸ್ಥತೆಯ ಸಭೆಗಳು ಎಂಬುದಾಗಿ ನಾವು ಎಷ್ಟೋ ಕಡೆ ನಾವು ಕೇಳ್ಪಟ್ಟಿದ್ದೀವಿ. ಸ್ವಸ್ಥತೆಯ ಕೂಟಗಳು, ಸ್ವಸ್ಥತೆಯ ಸಭೆಗಳು ಅಂತ ಹೇಳಿ ಪಾಂಪ್ಲೆಟ್ ಗಳನ್ನ ಹೊಡಿಸಿ ಅವ್ರು ಏನ್ ಮಾಡ್ತಾರೆ, ಈ ಒಂದು ಪ್ರಕಟ ಮಾಡ್ತಿರ್ತಾರೆ. ಪ್ರಕಟ ಮಾಡಿ ಜನಗಳೆಲ್ಲರನ್ನು ಕೂಡ ಸೇರಿಸ್ತಾ ಇರ್ತಾರೆ. ಏನಕ್ಕೋಸ್ಕರ ಈ ಮೀಟಿಂಗ್ ಅಂದ್ರೆ, ಅಸ್ವಸ್ಥತೆ ಇರೋರಿಗೋಸ್ಕರ ಸ್ವಸ್ಥತೆ ಆಗುವಂತದಕ್ಕೋಸ್ಕರ, ಕಷ್ಟಗಳಿರುವಂತವ್ರಿಗೋಸ್ಕರ ಆ ಕಷ್ಟದಿಂದ ಬಿಡುಗಡೆ ಆಗುವುದಕ್ಕೋಸ್ಕರ, ಸಾಲ ಬಾಧೆಗಳಿರುವಂತವ್ರು ಅದರಿಂದ ಬಿಡುಗಡೆ ಆಗುವುದಕ್ಕೋಸ್ಕರ, ಈ ಲೋಕದಲ್ಲಿ ಭೌತಿಕವಾಗಿ ಯಾವುದೇ ತೊಂದರೆಯಲ್ಲಿದ್ರೂ ಕೂಡ ನಿಮಗೆ ಒಳ್ಳೇದಾಗುತ್ತೆ ಎನ್ನುವಂಥದ್ದನ್ನ ಅವರು ತಿಳಿಸಿ ಅದರಿಂದ ಬಿಡುಗಡೆ ಮಾಡೋದಕ್ಕೋಸ್ಕರವೇನೆ ಈ ಕೂಟಗಳನ್ನು ಏರ್ಪಡಿಸ್ತೀವಿ ಎಂಬುದಾಗಿ. ನಾನು ಸ್ಟಾರ್ಟಿಂಗ್ ಅಲ್ಲಿ ಸಭೆಗಳಿಗೆ ಹೋಗದಂತ ಸಮಯದಲ್ಲಿ ನನಗೆ ಅಸ್ವಸ್ಥತೆ ಇತ್ತು. ಅವಾಗ ಅವರು, ನಾನು ಒಂದಿನ ಒಂದು ಸ್ವಸ್ಥತೆ ಸಭೆಗೆ ಹೋಗಿಲ್ಲ, ಆ ಸ್ವಸ್ಥತೆ ಮೀಟಿಂಗಿಗೆ ಹೋಗಿಲ್ಲ. ಆದ್ರಿಂದ ಅವ್ರು ಫೋನ್ ಮಾಡಿ ಏನ್ ಹೇಳಿದ್ರು ಅಂದ್ರೆ, ಈ ಮೀಟಿಂಗ್ ಗಳನ್ನ ಏರ್ಪಡಿಸುವಂತದ್ದೇ ನಿಮ್ಗೋಸ್ಕರ, ನೀವು ಹುಷಾರಿರ್ಲಿಲ್ವಲ್ಲ, ಹಂಗಾಗಿ ನೀವೇ ಬರ್ಲಿಲ್ಲ ಅಂದ್ರೆ ಮತ್ತೆ ನಿಮ್ಗೆ ಯಾವ ರೀತಿಯಾಗಿ ಹುಷಾರಾಗುತ್ತೆ ಅಂತ ಹೇಳಿ ನನ್ಗೆ ಈ ರೀತಿಯಾಗೆಲ್ಲ ಕ್ವಶನ್ ಅನ್ನ ಕೇಳಿದ್ರು. ಆದ್ರೆ ನನ್ಗೆ ಇವೆಲ್ಲದಕ್ಕೂ ದೇವರು ಒಂದು ದಾರಿಯನ್ನ ತೋರಿಸಿ ಸತ್ಯವನ್ನ ಅರ್ಥ ಮಾಡಿಸಿದರೆ, ಯಾವುದೋ ಒಂದು ಮೂಲಕವಾಗಿ, ಯಾರೋ ಒಬ್ಬರ ಮೂಲಕವಾಗಿ, ಯಾವುದೋ ಒಂದು ಸಮಯದಲ್ಲಿ ನಮಗೆ ಸರಿಯಾದಂತ ರೀತಿಯಲ್ಲಿ ವಾಕ್ಯ ಅರ್ಥ ಮಾಡಿದ್ದಾನೆ. ಈ ಒಂದು ಮೀಟಿಂಗಿಗೆ ನಮ್ಮನ್ನ ಕರೆದು ಈ ರೀತಿಯಾಗಿ ಕೇಳ್ತಿರುವಂತದ್ದು ನನ್ನ ಜೀವನದಲ್ಲಿ ನಡೆದಿರುವಂತ ಘಟನೆ. ಆದ್ರಿಂದ ಇವರು ಸ್ವಸ್ಥತೆಯ ಸಭೆಗಳು ಎಂಬುದಾಗಿ ಏರ್ಪಾಟನ್ನ ಮಾಡಿಕೊಳ್ತಾರೆ, ಬಿಡುಗಡೆಯ ಕೂಟಗಳು ಎಂಬುದಾಗಿ ಏರ್ಪಾಟನ್ನ ಮಾಡಿಕೊಳ್ತಾರೆ. ಆದ್ರೆ ಇದೇ ಸ್ವಸ್ಥತೆಯ ಸಭೆಗಳನ್ನ, ಬಿಡುಗಡೆಯ ಕೂಟವನ್ನ ಚಾಲೆಂಜಿಂಗ್ ಆಗಿ ಯಾಕೆ ಏರ್ಪಡಿಸಲ್ಲ ಎಂಬುದಾಗಿ ನಾವು ಇವತ್ತು ನೋಡಿಕೊಳ್ಳುವಂತ ಅಂಶ. ಚಾಲೆಂಜಿಂಗ್ ಸ್ವಸ್ಥತೆಯ ಸಭೆಗಳು ಎಂಬುದಾಗಿ ಯಾಕೆ ಹೇಳಲ್ಲ? ಚಾಲೆಂಜ್, ಖಂಡಿತವಾಗ್ಲೂ ನಾವು ಸ್ವಸ್ಥತೆಯನ್ನ ಮಾಡ್ತೀವಿ ಎಂಬುದಾಗಿ ಈ ರೀತಿಯಾದಂತ ವಿಷಯವನ್ನ ಹೇಳಲ್ಲ. ಅಂದ್ರೆ ಈ ಸ್ವಸ್ಥತೆ ಕೂಟಗಳನ್ನ, ಬಿಡುಗಡೆ ಕೂಟಗಳನ್ನ ಚಾಲೆಂಜಿಂಗ್ ಆಗಿ ಅವರು ಪ್ರಕಟ ಮಾಡಲ್ಲ. ಖಂಡಿತವಾಗ್ಲೂ ನಾವು ಮಾಡಲ್ಲ ಅಂತನ. ಅದೇ ಇವತ್ತು ನಾವು ನೋಡಿಕೊಳ್ಳುವಂತ ಅಂಶ. ಎಲ್ಲರೂ ಜಾಗ್ರತೆಯಿಂದ ಈ ಮಾತುಗಳನ್ನ ಕೇಳಿ ಇನ್ನೊಬ್ಬ ಮನುಷ್ಯನನ್ನ ಕಾಪಾಡುವಂತ ಪ್ರಯತ್ನವನ್ನ, ಮತ್ತೆ ನಿಮ್ಮನ್ನು ಕೂಡ ನೀವು ಕಾಪಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿಕೊಳ್ಬೇಕನ್ನುವಂಥದ್ದು ನನ್ನ ಒಂದು ಮನಸ್ಸಿನ ಆಸೆ. ಆದ್ರಿಂದ ಜಾಗ್ರತೆಯಿಂದ ವಾಕ್ಯವನ್ನ ನಾವೆಲ್ಲರೂ ಕಲಿತುಕೊಳ್ಳೋಣ. ಇಂದಿನ ಒಂದು ಕ್ರೈಸ್ತವಿಯಲ್ಲಿ ಹೆಚ್ಚಾಗಿ ಕೇಳ್ತಿರುವಂತ ಮಾತುಗಳು ಈ ಸ್ವಸ್ಥತೆಗಳು ಆಗಿರುವಂತ ಕಾರಣವೇ ನಾವು ಇದನ್ನ ಆಲೋಚನೆ ಮಾಡಿ ತಿಳಿದುಕೊಳ್ಬೇಕು. ಈ ಬೋಧಕರು ಈ ಮಾತುಗಳನ್ನು ಉಪಯೋಗಿಸ್ಕೊಂಡು ಹೆಂಗನ ಮಾಡಿ ಈ ಯಾವುದೋ ಒಂದು ರೂಟಿನ ಮೂಲಕವಾಗಿ, ಯಾವುದೋ ಒಂದು ಮಾತಿನ ಮೂಲಕವಾಗಿ, ಯಾವುದೋ ಒಂದು ಸಮಯದಲ್ಲಿ ಪ್ರಜೆಗಳನ್ನ ತಮ್ಮ ಕಡೆಗೆ ಆಕರ್ಷಿಸಿಕೊಳ್ಳಬೇಕು ಎನ್ನುವಂಥದ್ದು ಇವರ ಉದ್ದೇಶ. ಯಾಕೆಂದ್ರೆ ಅವರ ಜೋಬುಗಳಲ್ಲಿರುವಂಥದ್ದನ್ನ ತೆಗಿಬೇಕಲ್ಲ, ಅದಕ್ಕೋಸ್ಕರ ಯಾವುದೋ ಒಂದು ಮಾತುಗಳನ್ನು ಹೇಳಿ ಅವ್ರನ್ನ ಸಭೆಗಳಿಗೆ ಬರುವಂತೆ ಮಾಡ್ತಾ ಇರ್ತಾರೆ. ಏನಕ್ಕೆ ಅಂತಂದ್ರೆ ಅವರ ಉದ್ದೇಶವು ಒಂದೇ, ದೇವರ ಮಾತುಗಳಿಗೆ ವ್ಯತಿರೇಕವಾಗಿ ಬೋಧನೆ ಮಾಡಿದ್ರು ಪರವಾಗಿಲ್ಲ, ಅವರಲ್ಲಿರುವಂಥದ್ದನ್ನು ಮಾತ್ರ ತೆಗಿಬೇಕು ಈಚೆಗೆ. ಅದಕ್ಕೋಸ್ಕರವೇನೆ ಸಭೆಗಳಿಗೆ ಬರುವಂತವ್ರು ಕೂಡ ನಮಗೆ ಸ್ವಸ್ಥತೆಗಳು ಬೇಕು. ಯಾರು ಕೂಡ ಸತ್ಯವನ್ನ ಹೇಳಿದ್ರೆ ನಂಬಲ್ಲ. ಅವ್ರಿಗೂ ಕೂಡ ಬೇಕಾಗಿರುವಂತದ್ದು ಸ್ವಸ್ಥತೆಗಳು, ಅದ್ಭುತಗಳು, ಭೌತಿಕವಾದಂತ ಆಶೀರ್ವಾದಗಳು, ಭೌತಿಕವಾದಂತ ಕಾರ್ಯಗಳಿಗೋಸ್ಕರವೇ ಅವರು ಆಸೆ ಪಡ್ತಾರೆ. ಆ ಆಸೆಯನ್ನ ಕಂಡುಕೊಂಡಿರುವಂತ ಸೈತಾನನ ಏನ್ ಮಾಡ್ತಾನೆ? ಸೈತಾನನ ಮೊದಲು ಯಾವುದೇ ಒಬ್ಬ ಮನುಷ್ಯನ ವೀಕ್ನೆಸ್ ಅನ್ನ ಕಂಡಿಡ್ಕೊಂತಾನೆ. ಈತನಲ್ಲಿ ಏನ್ ವೀಕ್ನೆಸ್ ಇದೆ ಅಂತ. ಆ ವೀಕ್ನೆಸ್ ಏನು ಎನ್ನುವಂಥದ್ದು ಗೊತ್ತಾಗ್ತಿದ್ದಂಗೆ ಆ ಮಾರ್ಗದ ಮೂಲಕವಾಗಿ ಒಳಗೆ ನುಗ್ಬಿಡ್ತಾನೆ. ಹಂಗೆ ಈ ಒಂದು ಬೋಧಕರ ಮೂಲಕವಾಗಿ ಸೈತಾನನ ಏನ್ ಮಾಡ್ತಾನೆ? ಈ ರೀತಿಯಾಗಿ ನುಗ್ಗಿ ಹೊಡಿತಾನೆ ಇವ್ರನ್ನ. ಯಾವಾಗ ಭೌತಿಕವಾದಂತ ಆಶೀರ್ವಾದಗಳು ಬೇಕು ಎನ್ನುವಂಥದ್ದು ಮನುಷ್ಯನ ಆಲೋಚನೆ ಆಗಿರ್ತತೋ, ಆ ಆಲೋಚನೆಯನ್ನು ಅರಿತುಕೊಂಡಂತ ಸೈತಾನನ ಏನ್ ಮಾಡ್ತಾನೆ? ಯಾರ ಮೂಲಕವಾಗಿ, ಯಾವ ಒಂದು ಸಮಯದಲ್ಲಿ, ಯಾವ ಒಂದು ಮಾರ್ಗದ ಮೂಲಕವಾಗಿ ಅವ್ರನ್ನ ನುಗ್ಗಿ ಹೊಡಿಬೇಕು, ಆ ರೀತಿಯಾಗಿ ನುಗ್ಗಿ ಹೊಡೆಯೋದಕ್ಕೆ ಪ್ರಯತ್ನ ಪಟ್ಟು ಏನ್ ಮಾಡ್ತಾನೆ? ಈ ರೀತಿಯಾದಂತ ಬೋಧನೆಗಳನ್ನ ಮಾಡಿಸ್ತಾನೆ. ಅವಾಗ ಏನ್ ಮಾಡ್ತಾರೆ ಅವರು? ನಮಗ್ ಸ್ವಸ್ಥತೆ ವರಗಳು ಇವೆ ಅಂತ ಹೇಳಿ ಹೇಳ್ಕೊಳ್ತಾ ಬಹಿರಂಗ ಸ್ವಸ್ಥತೆಯ ಮಹಾಸಭೆಗಳಂತ ಹೇಳಿ ಇಡ್ತಲೇ ಇರ್ತಾರೆ. ಈ ಮೀಟಿಂಗ್ ಗಳನ್ನ ಮಾಡ್ತಾನೆ ಇರ್ತಾರೆ.
ಅನೇಕರು ಹೇಳಿಕೊಳ್ತಿರುವಂತ ರೀತಿಯಲ್ಲಿ ಅವ್ರಿಗೆ ಸ್ವಸ್ಥತೆಗಳ ವರಗಳು ಎನ್ನುವಂಥದ್ದು ಇದೆಯೋ, ಸ್ವಸ್ಥತೆಗಳು ನಡೀತಿತೋ, ನಿಜವಾಗಿಯೂ ಅವರಿಗೆ ಸ್ವಸ್ಥತೆಯ ವರಗಳು ಇದ್ರೆ ಒಂದ್ ವೇಳೆ ಕಣ್ಣಿಗೆ ಕಾಣದೇ ಇರುವಂತ ರೋಗಗಳನ್ನ ಹೊರತುಪಡಿಸಿ ಕಣ್ಣಿಗೆ ಕಾಣುವಂತ ರೋಗಗಳನ್ನ ವಾಸಿ ಮಾಡುವಂತ ಒಂದು ಕೆಲಸವನ್ನ ಅವ್ರು ಮಾಡಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದನ್ನ. ಕಣ್ಣಿಗೆ ಕಾಣುವಂತದ್ದೇನು, ಕಣ್ಣಿಗೆ ಕಾಣದೇ ಇರುವಂತ ರೋಗ ಏನು ಅಂತಂದ್ರೆ, ಶರೀರದ ಒಳಗಡೆ ಇರುವಂತ ಒಂದು ಕಿಡ್ನಿಯಲ್ಲಿರುವಂತ ಕಲ್ಲು ಹೋಯ್ತು, ಇಲ್ಲ ಗೆಡ್ಡೆ ಹೋಯ್ತು, ಇಲ್ಲ ಅದಾಯ್ತು ಇದಾಯ್ತು ಅಂದ್ರೆ ಶರೀರದ ಒಳಗಡೆ ಇರುವಂತ ಏನೋ ಒಂದು ಲೋಪವನ್ನ ತೋರಿಸ್ತಾರೆ ಬಿಟ್ರೆ, ಶರೀರದ ಹೊರಗಡೆ ಇರುವಂತ ಮೂಗತನವನ್ನು, ಕುಂಟನನ್ನು, ಕುರುಡನನ್ನು, ಅಂಗವಿಕಲತೆಯನ್ನು ಇವ್ಯಾವುದನ್ನು ಕೂಡ ತೆಗೆಯುವಂತ ಕೆಲಸವನ್ನ ಮಾಡಲ್ಲ. ಅಂದ್ರೆ ಶರೀರದೊಳಗೆ ಅದಿತ್ತು, ಅದಾಯ್ತು ಇದಾಯ್ತು ಹೋಯ್ತು, ಮತ್ತೆ ನನಗೆ ಕಾಲಿದ್ದಾಗಿತ್ತು, ಆ ಕಾಲು ಸರಿಯಾದ ರೀತಿಯಲ್ಲಿ ನಡೆಯುವಂತೆ ಆಯ್ತು. ಯಾಕೆಂದ್ರೆ ಇವೆಲ್ಲವೂ ಕೂಡ ನಾವೆಲ್ಲರೂ ನೋಡಿ ಕಲಿತುಕೊಂಡಿರುವಂತವೇ. ಯಾವ್ದನ್ನ ನಾನೇನು ಕಟ್ಟಕಥೆಗಳನ್ನು ಹೇಳ್ತಾ ಇಲ್ಲ, ಯಾಕಂದ್ರೆ ನಾವೆಲ್ಲರೂ ಕೂಡ ನೋಡಿದೀವಿ ಇದನ್ನ. ಇವೆಲ್ಲವೂ ಕೂಡ ನೋಡಿ ನಾವು ಹುಟ್ಟಿದಂದಿನಿಂದಲೇ ಆ ಯಾವಾಗ ಅಂಗವಿಕಲನಾಗಿ ಹುಟ್ಟಿರ್ತಾನೋ ಅಂತವ್ನ ಯಾವತ್ತೂ ಕೂಡ ನಾವು ವಾಸಿಯಾಗಿರುವಂತವ್ನ ನಾವು ನೋಡಿಲ್ಲ. ಸತ್ತಿರೋನ್ ಬದುಕ್ಬಿಟ್ಟ ಎಂಬುದಾಗಿ ಯಾವುದೋ ಒಂದು ಮಗುವನ್ನ ತಗೊಂಬರ್ತಾರೆ, ಪೆಟ್ಟಿಗೆಯಲ್ಲಿ ತುಂಬಿರ್ತಾರೆ, ಮಲಗಿಸಿರ್ತಾರೆ, ಮತ್ತೆ ಎಬ್ಬಿಸ್ತಾರೆ. ಇದು ಮಾರ್ತಿರುವಂತ ಒಂದು ಮೋಸದ ಕಾರ್ಯಗಳು. ಕೈ ಇಲ್ದಂತವನಿಗೆ ಕೈಯನ್ನ ಕೊಟ್ಟಿದ್ದಾರೆ ಎಂಬುದಾಗಿ ಎಲ್ಲಾದ್ರೂ ನೋಡಿದೀವ? ನೋಡಿಲ್ಲ. ದೆವ್ವಗಳನ್ನ ಬಿಡಿಸ್ತೀವಿ ಅಂತಾರೆ, ರೋಗಗಳನ್ನೇನೋ ಹೊಟ್ಟೆಯಲ್ಲಿ ಇದ್ದಿದ್ದು ಅದನ್ನು ಹೋಗು, ಇದನ್ನು ಹೋಗ್ಬಿಟ್ರು, ಅದನ್ನು ಹೋಗುವಂತೆ ಮಾಡುದು ಎಂಬುದಾಗಿ ಈ ಕಾರ್ಯಗಳನ್ನ ಹೇಳ್ತಿರ್ತಾರೆ ಬಿಟ್ರೆ, ಅವರು ಕಣ್ಣಿಗೆ ಕಾಣುವಂತ ಯಾವುದೇ ರೋಗಗಳನ್ನ ಯಾವತ್ತೂ ಕೂಡ ವಾಸ ಮಾಡಿಲ್ಲ ಎನ್ನುವಂಥದ್ದನ್ನ ಖಚಿತವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಈ ಕಾಣಿಸಿದಂತ ರೋಗಗಳನ್ನೇ ಸ್ವಸ್ಥತೆ ಮಾಡ್ತಾರೆ ಹೊರತು, ಕಾಣಿಸುವಂತ ರೋಗಗಳನ್ನ ಯಾವತ್ತೂ ಕೂಡ ಸ್ವಸ್ಥತೆ ಮಾಡುವಂತದ್ದು ನಡೆದಿಲ್ಲ. ಯಾಕೆಂದ್ರೆ 1ನೇ ಶತಮಾನದಲ್ಲಿ ನೋಡುವಾಗ ಕಣ್ಣಿಗೆ ಕಾಣುವಂತದ್ದಾಗಿರ್ಬೋದು, ಕಾಣದೇ ಇರುವಂತದ್ದಾಗಿರ್ಬೋದು, ಅಲ್ಲಿ ಲೆಕ್ಕವೇ ಇಲ್ಲ. ಆ ರೀತಿಯಾಗಿ ಸ್ವಸ್ಥತೆ ಎನ್ನುವಂಥದ್ದು ನಡೆದಿದೆ. ಹುಟ್ಟು ಕುಂಟನ್ನ ನಡೆದುವಂತೆ ಮಾಡಿದ್ದಾರೆ, ಕಣ್ಣುಗಳನ್ನ ಕೊಟ್ಟಿದ್ದಾರೆ, ಸತ್ತವರನ್ನು ಕೂಡ ಎಬ್ಬಿಸಿದ್ದಾರೆ. ಸತ್ತು 4 ದಿನವಾಗಿದ್ದು, ಮುಚ್ಚಿ 4 ದಿನವಾಗಿದ್ದಂತ ಸಮಯದಲ್ಲೂ ಕೂಡ ಅವ್ರನ್ನು ಕೂಡ ಎಬ್ಬಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಆಲೋಚನೆ ಮಾಡಿ, ಇವರ ಸ್ವಸ್ಥತೆಗಳಿಗೂ 1ನೇ ಶತಮಾನದಲ್ಲಿ ನಡೆದಿರುವಂತ ಸತ್ಯವಾದಂತ ಸ್ವಸ್ಥತೆಗಳಿಗೂ ಏನು ವ್ಯತ್ಯಾಸ ಎನ್ನುವಂಥದ್ದನ್ನ ಮೈ ಈ ಒಂದು ಸ್ವಸ್ಥತೆಯನ್ನ ಮಾಡುವಂತವನು ಇಲ್ಲಿ ಚೆನ್ನಾಗಿ ಒಂದು ಮಾತನ್ನ ಗಮನಿಸಬೇಕು. ಸ್ವಸ್ಥತೆಯನ್ನ ಮಾಡುವಂತವನು ದೇವರೇ ಹೊರತು ಬೋಧಕರಲ್ಲ. ಯಾಕೆಂದ್ರೆ ದೇವರು ನೆನ್ನೆ ಇವತ್ತು ನಾಳೆ ಏಕರೀತಿಯಾಗಿ ಇದ್ದಾನೆ. 1ನೇ ಶತಮಾನದಲ್ಲಿ ಸ್ವಸ್ಥತೆಗಳು ನಡೆದಿದೆ ಅಂದ್ರೆ ಅದಕ್ಕೆ ಕಾರಣ ಆ ಮನುಷ್ಯರಲ್ಲ. ಅಪೊಸ್ತಲರಾಗಿರ್ಬೋದು, ಕ್ರಿಸ್ತನಾಗಿರ್ಬೋದು, ಇವ್ರು ಯಾರಿಗೂ ಕೂಡ ಅವರ ಸ್ವಂತ ಶಕ್ತಿಗಳಿಂದ ಮಾಡಿಲ್ಲ. ದೇವರು ಯೇಸು ಕ್ರಿಸ್ತನನ್ನು ಅಭಿಷೇಕಿಸಿ ಆ ಅಧಿಕಾರವನ್ನ ದೇವರು ಯೇಸು ಕ್ರಿಸ್ತನಿಗೆ ಕೊಟ್ಟಿದ್ದಾರೆ. ಆ ಅಧಿಕಾರದಿಂದಲೇ ಯೇಸು ಕ್ರಿಸ್ತನ ಅದ್ಭುತಗಳನ್ನು ಮಾಡಿದ್ದಾನೆ. ಯೇಸು ಕ್ರಿಸ್ತನು ಕೂಡ ಅಪೊಸ್ತಲರಿಗೆ ಆ ಅಧಿಕಾರವನ್ನ ಕೊಟ್ಟಿದ್ದಾನೆ. ಅದರಿಂದಲೇ ಅಪೊಸ್ತಲರು ಕೂಡ ಆ ಒಂದು ಅಧಿಕಾರವನ್ನ ತೆಗೆದುಕೊಂಡ ಮೇಲೆ ಅದನ್ನ ಮಾಡಿದ್ದಾರೆ. ಒಂದು ಸಮಯದಲ್ಲಿ ಅಪೊಸ್ತಲರಲ್ಲಿ ಆ ಅಧಿಕಾರ ಇದ್ದಂಥದ್ದು ಹೋಗಿದೆ. ಯೇಸು ಕ್ರಿಸ್ತನ ಅಭಿಷೇಕಿತನಾಗಿರುವಂತ ಕಾರಣ, ಅಭಿಷೇಕಿಸಲ್ಪಟ್ಟಂತ ಕಾರಣ ಆತನಲ್ಲಿ ಆ ಶಕ್ತಿಗಳು ಇವತ್ತಿಗೂ ಹೋಗಿಲ್ಲ, ಮುಂದೆನೂ ಹೋಗೋದೂ ಇಲ್ಲ. ಅದು ದೇವರು ಒಂದು ದಿನ ಆತನ ಸೃಷ್ಟಿ ಆದ ಮೇಲೆ ಆತನಿಗೆ ಕೊಟ್ಟಿರುವಂತಹ ಮಹಿಮೆ ಅದು. ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಇವೆಲ್ಲವೂ ದೇವರಿಂದ ನಡೆದಿದೆ ಅಂತ ನೋಡಿದ್ರೆ, ಇವೆಲ್ಲವೂ ಕೂಡ ದೇವರಿಂದಲೇ ನಡೆದಿದೆ ಎನ್ನುವಂಥದ್ದನ್ನ ನಾವಿಲ್ಲಿ ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾರಾದ್ರೂ ಯಾವಾಗ್ಲಾದ್ರೂ ಸ್ವಸ್ಥತೆ ಮಾಡುವಂತ ಒಂದು ಸಾಮರ್ಥ್ಯ ಆ ಒಂದು ತಂದೆಗೆ ಮಾತ್ರವೇ ಇದೆ ಬಿಟ್ರೆ, ಯಾವ ಮನುಷ್ಯನಿಗೆ 1ನೇ ಶತಮಾನದಲ್ಲೂ ಕೂಡ ದೇ ದೇ 1ನೇ ಶತಮಾನದಲ್ಲೂ ಕೂಡ ಇಲ್ಲ. ಯಾಕೆ ಅಂತಂದ್ರೆ ದೇವರು ಅವಾಗ ಕೊಟ್ಟಿದ್ದ, ಅವಾಗ ಅವರು ಮಾಡಿದ್ದಾರೆ. ದೇವರೊಂದು ಸಮಯದಲ್ಲಿ ತೆಗ್ದಿದ್ದಾನೆ, ಅವಾಗ ಅವರು ಅದನ್ನ ಮಾಡಿಲ್ಲ. ಬಹಳ ಜನ ಈ ತಪ್ಪು ಈ ಒಂದು ನಾವ್ ಹೇಳುವಂತ ಮಾತುಗಳನ್ನ ತಪ್ಪಾಗಿ ತೆಗೆದುಕೊಂಡ್ಬಿಡ್ತಾರೆ. ಇದನ್ನ ಖಚಿತವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ಒಂದು ವಿಚಾರ ಏನು ಅಂತ ಅಂದ್ರೆ, ದೇವರು ಸ್ವಸ್ಥತೆಗಳನ್ನ ಮಾಡ್ತಾನೆ, ಮಾಡಲ್ಲ ಎಂಬುದಾಗಿ ನಾವ್ ಹೇಳ್ತಾ ಇಲ್ಲ. ನಮ್ಮ ಮಾತಿನ ಅರ್ಥ ಏನು ಅಂದ್ರೆ, ದೇವರು ಸ್ವಸ್ಥತೆಗಳನ್ನ ಮಾಡಲ್ಲ ಎಂಬುದಾಗಿ ಅಲ್ಲ. ಆದ್ರೆ ಮನುಷ್ಯರಿಗೂ ಕೂಡ ನಮಗೂ ಕೂಡ ಈ ಅಧಿಕಾರ ಇದೆ, ನಾವು ಕೂಡ ಸ್ವಸ್ಥತೆ ಮಾಡ್ತೀವಿ ಎನ್ನುವಂತ ಮಾತನ್ನ ಹೇಳ್ತಾ ಇದಾರಲ್ಲ, ಆ ಮಾತುಗಳು ತಪ್ಪು. ದೇವರು ಸ್ವಸ್ಥತೆಗಳನ್ನ ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ದೇವರು ಸ್ವಸ್ಥತೆಗಳನ್ನ ಮಾಡ್ತಾ ಇದ್ದಾನೆ. ಈ ಒಂದು ಸಮಯದಲ್ಲಿ ನಾನೇ ಒಂದ್ಸರಿ ಅನಾರೋಗ್ಯವಾಗಿ ಇದ್ದಂತ ಸಮಯದಲ್ಲಿ ನಾನೇ ದೇವರಿಂದ ಆರೋಗ್ಯವನ್ನು ಹೊಂದಿಕೊಂಡಿದ್ದೇನೆ. ಅದು ದೇವರಿಂದ ಬಂದಿರುವಂತ ಶಕ್ತಿ ಹೊರತು ಯಾವುದೋ ಒಬ್ಬ ಮನುಷ್ಯ ನಿನಗೆ ಹುಷಾರಾಗ್ಲಿ ಎಂಬುದಾಗಿ ಅಪೊಸ್ತಲರು ಯಾವ ರೀತಿಯಾಗಿ 1ನೇ ಶತಮಾನದಲ್ಲಿ ಹೇಳಿದ್ರ ಬಾಯಿ ಮಾತಿನ ಮೂಲಕವಾಗಿ ಅದು ನಡೀತಾ ಇತ್ತೋ ಆ ರೀತಿಯಾಗಿ ನಡೆದಿಲ್ಲ ನನಗೆ. ಯಾರು ಕೂಡ ನಿನಗೆ ಹುಷಾರಾಗ್ಲಿ ಎಂಬುದಾಗಿ ಅವರು ಬಾಯಿ ಮಾತಿನ ಮೂಲಕವಾಗಿ ಅವರು ನೇರವಾಗಿ ಹೇಳಿಲ್ಲ, ನನಗೆ ವಾಸಿನೂ ಆಗಿಲ್ಲ. ದೇವರು ನನಗೆ ಏನ್ ಮಾಡಿದ್ದಾನೆ, ನಾನು ಭಕ್ತಿ ಮಾರ್ಗದಲ್ಲಿ ಬಂದಿದ್ದೀನಿ, ಪ್ರತಿದಿನವೂ ಕೂಡ ದೇವರ ಮಾತುಗಳ ಒಂದು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ದೀನಿ, ಭಕ್ತಿ ಮಾರ್ಗದಲ್ಲಿ ಮುಂದೆ ಸಾಗಿದ್ದೀನಿ. ದೇವರು ಏನ್ ಮಾಡಿದ್ದಾನೆ, ನನಗೆ ಗುಣವನ್ನು ಮಾಡಿದ್ದಾನೆ. ಮತ್ತೆ ಯಾವ ರೀತಿಯಾಗಿ ಗುಣ ಆಯ್ತು ಅಂದ್ರೆ ದೇವರಿಂದ ಆಗಿದೆ.
ಯಾವುದು ಸೇವಕರಿಂದಲೋ, ಅಪೋಸ್ತಲರು ಹೇಳಿದಂತ ರೀತಿಯಲ್ಲಿ ನಿನಗೆ ಗುಣವಾಗ್ಲಿ, ನಿನಗೆ ಕೈ ಬರ್ಲಿ, ನಿನಗೆ ಕಣ್ಣು ಬರ್ಲಿ ಅಂತ ಹೇಳಿದಂತ ಆ ಮಾತಿಗೆ ಅನುಸಾರವಾಗಿ ಯಾರೋ ನನಗೆ ಆಜ್ಞೆ ಕೊಟ್ಟಿದ್ರಿಂದಲೋ ಅದಾಗಿದೆ ಅಂತ ಹೇಳಿ ಖಚಿತವಾಗಿ ನೀವು ಹಂಗ ಅಂದ್ಕೊಂಡ್ರೆ ತಪ್ಪು. ಯಾಕೆ ಅಂತಂದ್ರೆ ಈ ಒಂದು ಆಧುನಿಕ ಯುಗದಲ್ಲಿ ಯಾರಿಗೂ ಕೂಡ ಸ್ವಸ್ಥತೆ ವರಗಳು, ಅದ್ಭುತಗಳು, ಸೂಚಕ ಕ್ರಿಯೆಗಳು ಇವ್ಯಾವುದು ಕೂಡ ನೆರವೇರೋದಿಲ್ಲ. ಅವು ಕೇವಲ ಮೊದಲನೇ ಶತಮಾನದಲ್ಲಿ ವಾಕ್ಯವನ್ನ ಸ್ಥಿರಪಡಿಸುವುದಕ್ಕೋಸ್ಕರವೇ ಮಾತ್ರವೇ ನಡೆದೈತೆ ಎನ್ನುವಂಥದ್ದನ್ನ ಇಲ್ಲಿ ಖಚಿತವಾಗಿ ನಾವಿಲ್ಲಿ ಗುರುತಿಸ್ಬೇಕು. ಯಾಕೆ ಇವೆಲ್ಲವೂ ನಡೆದಿದೆ, ಈ ಸ್ವಸ್ಥತೆಗಳೆಂಬುವು ಯಾವಾಗ ಪ್ರಾರಂಭವಾದೋ, ಇವೆಲ್ಲವನ್ನ ಆಲೋಚನೆ ಮಾಡಿ ನೋಡಿಕೊಳ್ಳೋಣ. ಈ ಸ್ವಸ್ಥತೆ ಎನ್ನುವಂಥವುಗಳು ಮುಖ್ಯವಾಗಿ ಬೈಬಲ್ನಲ್ಲಿ ದೇವ್ರು ಈ ವಿಚಾರದಲ್ಲಿ ಏನ್ ಹೇಳಿದಾನೆ, ಈ ಒಂದು ಹುಟ್ಟು ಸಾವಿನ ವಿಷಯದಲ್ಲಿ ಆಗಿರ್ಬೋದು, ಗಾಯವಾದ ವಿಷಯದಲ್ಲಿ ಆಗಿರ್ಬೋದು, ಮತ್ತೆ ಅಂಗವಿಕಲತೆಯ ವಿಷಯದಲ್ಲಿ ಆಗಿರ್ಬೋದು, ಮತ್ತೆ ಈ ಒಂದು ಕೇಡುಗಳ ಮೇಲುಗಳ ವಿಷಯದಲ್ಲಿ ಆಗಿರ್ಬೋದು, ಈ ಒಂದು ಪೂರ್ವೋತ್ತರ ಚರಿತ್ರೆಗಳನ್ನ ನಾವು ಒಂದ್ಸಾರಿ ನೋಡ್ಕೊಂಡ್ ಬರುವಂತದ್ದಾದ್ರೆ, ಈ ಒಂದು ವಿಷಯ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎನ್ನುವಂಥದ್ದನ್ನ ನಾವು ಬೈಬಲ್ ಅಲ್ಲೇ ನೋಡ್ಕೊಂಡ್ ಬರುವಂತದ್ದಾದ್ರೆ, ಧರ್ಮೋಪದೇಶ ಕಾಂಡ 32-39 ಓದಿ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 39ನೇ ವಚನದಲ್ಲಿ ದೇವರು ಈ ವಿಷಯದಲ್ಲಿ ಏನ್ ಮಾತಾಡ್ಕೊಂಡ್ ಬರ್ತಾ ಇದಾರೋ ಆದಿಯಿಂದ ನೋಡ್ಕೊಂಡ್ ಬರೋಣ. ನಾನೊಬ್ಬನೇ ದೇವರಾಗಿರಲಾಗಿ ನನ್ನ ವಿನ ಯಾವ ದೇವರೂ ಇಲ್ಲವೆಂದು ಈಗಲಾದರೂ ತಿಳಿದುಕೊಳ್ಳಿರಿ. ಬದುಕಿಸುವವನು ಕೊಲ್ಲುವವನು ನಾನೇ, ಗಾಯಪಡಿಸುವವನು ವಾಸಿ ಮಾಡುವವನು ನಾನೇ. ನನ್ನ ಕೈಯಿಂದ ತಪ್ಪಿಸ ಶಕ್ತನು ಯಾವನೂ ಇಲ್ಲ. ಇಲ್ಲಿ ಚೆನ್ನಾಗಿ ಗಮನಿಸಿ, ನಾನೊಬ್ಬನೇ ದೇವರಾಗಿರಲಾಗಿ ನನ್ನ ವಿನಃ ಯಾವ ದೇವರು ಇಲ್ಲವೆಂದು ಈಗಲಾದರೂ ತಿಳಿದುಕೊಳ್ಳಿರಿ. ಯಾಕೆ ಆತನ ಹೊರತು ಬೇರೆ ದೇವರಿಲ್ಲ ಅಂತೇಳಿ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂದ್ರೆ, ನನ್ನ ಬದುಕಿಸುವವನು ಕೊಲ್ಲುವವನು ನಾನೇ, ಬದುಕಿಸುವಂತವನು ಕೊಲ್ಲುವವನು ನಾನೇ ಎಂಬುದಾಗಿ ಹೇಳ್ತಾ ಇದ್ದಾನೆ. ಒಂದು ಸಾರಿ ಆಲೋಚನೆ ಮಾಡಿ, ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯದಲ್ಲಿ ಅನನೀಯ ಸಫೈರಳು ದೇವರ ರಾಜ್ಯ ವಿಷಯದಲ್ಲಿ ಅವರು ಕಾಣಿಕೆಯನ್ನು ಕೊಡುವಂತ ಸಮಯದಲ್ಲಿ ಸುಳ್ಳು ಹೇಳಿ ಸಾಯ್ತಾರೆ. ಇವ್ರು ಏನಕ್ಕೋಸ್ಕರ ಸತ್ತಿದ್ದಾರೆ ಅಂತಂದ್ರೆ ಅಪೊಸ್ತಲರು ಕೊಂದುಬಿಟ್ರ ಇವ್ರನ್ನ? ಇಲ್ಲ, ದೇವರೇ ಕೊಂದಿದ್ದಾನೆ ಇವ್ರನ್ನ. ಈ ಮಾತನ್ನ ಚೆನ್ನಾಗಿ ಗಮನಿಸ್ಬೇಕು ನೀವು ಇಲ್ಲಿ. ಅಪೊಸ್ತಲರಲ್ಲಿ ಏನೋ ನೀನು ತಪ್ಪನ್ನ ಮಾಡಿದ್ಯಾ ಅಂತ ಹೇಳಿದಾಕ್ಷಣಕ್ಕೆ ನೀನ್ ಯಾಕೆ ಪವಿತ್ರಾತ್ಮನಿಗೆ ಸುಳ್ಳನ್ನ ಹೇಳಿದ್ಯಾ, ಪವಿತ್ರಾತ್ಮನನ್ನು ವಂಚಿಸಬೇಕಿದೆಯಾ ಎಂಬುದಾಗಿ ಆ ಪೇತ್ರನ ಹೇಳಿದಕ್ಕೋಸ್ಕರ ದೇವರು ಅವ್ರನ್ನ ಕೊಂದಾಕಿದ್ದಾನೆ. ಇಲ್ಲ, ಅದೇ ಇಲ್ಲಿರುವಂತ ಮಾತು. ಬದುಕಿಸುವವನು ಕೊಲ್ಲುವವನು ನಾನೇ ಅಂದ್ರೆ ಕೊಲ್ಲುವಂತವನು ಬದುಕಿಸುವಂತವನು ದೇವರೇನಂತ ಅಂದ್ರೆ ಮೇಲು ಕೇಡುಗಳ ರಥಸಾರಥಿ ದೇವರೇ. ಗಾಯಪಡಿಸುವವನು ವಾಸಿ ಮಾಡುವವನು ನಾನೇ, ಗಾಯಪಡಿಸುವಂತವನು ದೇವರೇ ಅಂತೆ, ಆ ಗಾಯವನ್ನು ವಾಸಿ ಮಾಡುವಂತವನು ಕೂಡ ದೇವರೇ ಅಂತೆ. ಖಚಿತವಾಗಿ ನಾವು ಇದನ್ನ ನಮ್ಮೆಲ್ಲರಿಗೂ ಗೊತ್ತಿರುವಂತ ಮಾತೇ ಇದು. ಯೋಹಾನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಶಿಷ್ಯಂದಿರು ಕೂಡ ಒಂದು ಸಮಯದಲ್ಲಿ ಒಂದು ಬೀದಿಯಲ್ಲಿ ರೋಡಲ್ಲಿ ಹೋಗುವಂತ ಸಮಯದಲ್ಲಿ ಒಬ್ಬ ಕುರುಡನನ್ನ ನೋಡ್ಬಿಟ್ಟು ಈ ಶಿಷ್ಯಂದಿರು ಕೇಳ್ತಾರೆ, ಸ್ವಾಮಿ ಇವನು ಕುರುಡನಾಗಿ ಹುಟ್ಟಿದಕ್ಕೋಸ್ಕರ ಯಾರ ಪಾಪವನ್ನ ಮಾಡಿದ್ರು, ಇವನು ಪಾಪ ಮಾಡದ ಇವ್ರ ತಂದೆ ತಾಯಿಗಳು ಪಾಪವನ್ನ ಮಾಡಿದ್ರ ಅಂತಾನ. ಅದಕ್ಕೆ ಕ್ರಿಸ್ತನ್ ಏನ್ ಹೇಳ್ತಾನೆ ಅಂದ್ರೆ, ಇವನು ಕೂಡ ಪಾಪ ಮಾಡಿಲ್ಲ, ಇವನ ತಂದೆ ತಾಯಿಗಳು ಕೂಡ ಪಾಪ ಮಾಡಿಲ್ಲ, ದೇವರ ಮಹಿಮೆಯಲ್ಲಿ ತೋರಿ ಬರುವುದಕ್ಕೋಸ್ಕರವೇ ಇದಾಗಿದೆ ಎಂಬುದಾಗಿ. ಅಂದ್ರೆ ದೇವರ ಮಹಿಮೆ ಬರುವುದಕ್ಕೋಸ್ಕರವೇ ದೇವರ ಆತನನ್ನ ಕುರುಡನನ್ನಾಗಿ ಹುಟ್ಟಿಸಿದ್ದಾನೆ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ದೇವರೇ ಆತನನ್ನ ಕುರುಡನನ್ನಾಗಿ ಹುಟ್ಟಿಸಿದ್ದಾನೆ. ಯೇಸು ಕ್ರಿಸ್ತನ ಕುರುಡುತನವನ್ನು ಹೋಗಲಾಡಿಸುವುದಕ್ಕೋಸ್ಕರವೇ ಆತನ ಆ ಒಂದು ಸಮಯದಲ್ಲಿ ಆತನು ಹುಟ್ಟಿದ್ದಾನೆ. ಯೇಸು ಕ್ರಿಸ್ತನ ಕಾಲದಲ್ಲಿ ಆತನು ಹುಟ್ಟಿದ್ದಾನೆ. ಅಂದ್ರೆ ಗಾಯ ಮಾಡುವವನು, ಗಾಯವನ್ನು ವಾಸಿ ಮಾಡುವಂತವನು ದೇವರೇ. ನನ್ನ ಕೈಯಿಂದ ತಪ್ಪಿಸ ಶಕ್ತನು ಯಾವನೂ ಇಲ್ಲ. ಅಂದ್ರೆ ಅಪೊಸ್ತಲರು ಅದ್ಭುತಗಳನ್ನ ಮಾಡಬೇಕಂದ್ರು, ಯೇಸು ಕ್ರಿಸ್ತನ ಅದ್ಭುತವನ್ನ ಮಾಡಬೇಕು ಅಂದ್ರು, ಯೇಸು ಕ್ರಿಸ್ತನ ಹಿಂಬಾಲಿಸಿದ ಇನ್ನು ಯಾರೇ ಆಗ್ಲಿ ಯೇಸು ಕ್ರಿಸ್ತನಂತೆ ಅದ್ಭುತಗಳನ್ನ ಸ್ವಸ್ಥತೆಗಳನ್ನ ಮಾಡಬೇಕು ಅಂದ್ರು ಅದು ದೇವರ ಶಕ್ತಿಯಿಂದ ಮಾತ್ರವೇ ಸಾಧ್ಯ ಎನ್ನುವಂಥದ್ದನ್ನ ಚೆನ್ನಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಯಾವ ಮನುಷ್ಯನ ಕೈಯಿಂದ ಅಲ್ಲ, ಅಪೊಸ್ತಲರ ಕೈಯಿಂದ ಅಲ್ಲ, ಇವತ್ತಿಗೂ ಕೂಡ ಯಾರೋ ನನಗೆ ಸ್ವಸ್ಥತೆ ವರಗಳು ಇದೆ ಎನ್ನುವಂತವನು ಆತನ ಕೈಯಿಂದ ಅಲ್ಲ. ಯಾಕಂದ್ರೆ ಆತನ ಕೈಯಲ್ಲಿ ಯಾವ ಶಕ್ತಿಯೂ ಕೂಡ ಇಲ್ಲ. ಆತನೇ ಯಾವುದೋ BP ಶುಗರ್ಗಳಲ್ಲಿ ಮಾತ್ರೆ ತೆಗೆದುಕೊಳ್ತಿರ್ತಾನೆ, ಆದ್ರೆ ನನಗೆ ಸ್ವಸ್ಥತೆ ವರ ಇದೆ ಎನ್ನುವಂತ ರೀತಿಯಲ್ಲಿ ಆತನ ಏನ್ ಮಾಡ್ತಿರ್ತಾನೆ, ಈ ಮಾಯೆಯನ್ನ ಮಾಡ್ತಿರ್ತಾನೆ. ಇವತ್ತು ಬೆನ್ ಹಿನ್ ಅಂತವನು ಪ್ರಪಂಚದಲ್ಲಿ ಆತನ ಎಂತ ಒಂದು ಕ್ರೂರತ್ವದಲ್ಲಿ ಆತನ ಮೆರಿತಾ ಇದ್ದನೋ, ಜನಗಳಿಗೆಲ್ಲರಿಗೂ ಯಾವ ರೀತಿಯಾದಂತಹ ಮಾಯೆಯನ್ನ ಮಾಡ್ತಾ ಇದ್ದನೋ ನಾವೆಲ್ಲರೂ ಕೂಡ ಟಿವಿಯಲ್ಲಿ ನೋಡ್ತಿರುವಂತದ್ದೇನೆ. ಆತನ ಹಿಂದೆ ಮುಂದೆ ಇರುವಂತ ಸೂಟ್ಗಳನ್ನ ಧರಿಸಿರುವಂತ ಎಷ್ಟೋ ಜನವನ್ನ ಆತನ ಸುತ್ತಲೂ ನಿಲ್ಲಿಸ್ಕೊಂಡಿರ್ತಾನೆ. ತನ್ನ ಬ್ಲೇಸರ್ನ ಬಿಚ್ಚಿ ಆತನ ಬೀಸ್ತಿದ್ದಂಗೆ ಅವರೆಲ್ಲರೂ ಬೀಳ್ತಾರೆ. ಎಲ್ಲರೂ ಬೀಳುವಂತ ಆತನ ಟೀಮೇ ಅದು, ಯಾರೋ ಬೇರೆ ಬೇರೆ ಜನಗಳಲ್ಲ. ಆತನ ಟೀಮಿನ ಜನವೇ ಏನ್ ಮಾಡ್ತಾರೆ, ಆ ಬ್ಲೇಸರ್ನ ಬೀಸ್ತಿದ್ದಂಗೆ ಬೀಳ್ತಾರೆ. ಒಂದ್ಸಾರಿ ಆಲೋಚನೆ ಮಾಡಿ,
ಅಂದ್ರೆ ಇವ್ರು ಇದಕ್ಕೋಸ್ಕರವೇ ರೆಡಿ ಮಾಡ್ಕೊಂಡಿರ್ತಾರೆ ಕೆಲವು ಜನವನ್ನ ಅಂತ ಹೇಳಿ ಗೊತ್ತಾಗುತ್ತೆ. ಅದರಿಂದ ಚೆನ್ನಾಗಿ ಇದನ್ನ ಗಮನಿಸ್ಬೇಕು. ಅಂದ್ರೆ ಇಲ್ಲಿ ದೇವರು ಹೇಳ್ತಿರುವಂತ ಮಾತು ಏನು ಅಂದ್ರೆ, ಕೊಲ್ಲುವವನು ಹಾಗೆ ಸತ್ತುಹೋದವ್ರನ್ನ ಬದುಕಿಸುವಂತವನು ನಾನೇ, ಗಾಯವನ್ನು ವಾಸಿ ಮಾಡುವವನು, ಗಾಯವನ್ನ ಮಾಡುವಂತವನು ಕೂಡ ನಾನೇ. ದೇವರ ಕೇವಲ ದೇವರಿಗೆ ಮಾತ್ರವೇ ಇಂತ ಒಂದು ಮಹೋನ್ನತವಾದಂತ ಶಕ್ತಿ ಇದೆ ಹೊರತು ಮನುಷ್ಯನಿಗಂತ ಶಕ್ತಿ ಇಲ್ಲ. ಮೊದಲನೇ ಶತಮಾನದಲ್ಲಿ ಯೇಸು ಕ್ರಿಸ್ತನಾಗಿರ್ಬೋದು, ಭಕ್ತರಾಗಿರ್ಬೋದು, ಸ್ವಸ್ಥತೆಗಳನ್ನ ಅದ್ಭುತಗಳನ್ನ ಇವರೆಲ್ಲರೂ ಕೂಡ ಈ ಒಂದು ಸೂಚಕ ಕ್ರಿಯೆಗಳನ್ನ ಇವರು ಮಾಡಿದ್ದಾರೆ ಅಂತಂದ್ರೆ ಇದು ದೇವರಿಂದನೇ. ಇವರೆಲ್ಲರೂ ಕೂಡ ಹೇಗೆ ಮಾಡುವವರಾಗಿದ್ದಾರೆ ಅಂತ ಹೇಳಿ ನೋಡಿದ್ರೆ, ದೇವರು ಇವರಿಗೆ ಸಹಾಯವನ್ನ ಮಾಡಿದಾನೆ. ಆ ಒಂದು ಅದ್ಭುತಗಳು ನಡೆಯುವಂತ ರೀತಿಯಲ್ಲಿ, ಸ್ವಸ್ಥತೆಗಳು ನಡೆಯುವಂತ ರೀತಿಯಲ್ಲಿ ಆತನು ಮಾಡಿದಾನೆ. ಮೊದಲನೇದಾಗಿ ಬೈಬಲ್ನಲ್ಲಿ ಸ್ವಸ್ಥತೆ ಎನ್ನುವಂಥದ್ದು, ಅದ್ಭುತ ಎನ್ನುವಂಥದ್ದು ಎಲ್ಲಿ ನಡೆದಿದೆಯೋ ಒಂದ್ಸರಿ ವಿಮೋಚನ ಕಾಂಡ 4ನೇ ಅಧ್ಯಾಯ 2ನೇ ವಚನದಿಂದ ಓದಿ. ವಿಮೋಚನ ಕಾಂಡ 4ನೇ ಅಧ್ಯಾಯ 2ನೇ ವಚನದಿಂದ. ಈಗೋ ಯೆಹೋವನು ಅವನನ್ನು, ಅದೇನು ನಿನ್ನ ಕೈಲಿರುವುದೆಂದು ಕೇಳಿದನು. ಅವನು, ಇದು ಕೋಲು ಅಂದನು. ಯೆಹೋವನು ಅವನಿಗೆ, ಅದನ್ನು ನೆಲದಲ್ಲಿ ಬಿಸಾಡು ಎಂದು ಹೇಳಿದನು. ಅಂದ್ರೆ ಇಸ್ರಾಯೇಲರು, ಮೊಂಡರಾದಂತ ಇಸ್ರಾಯೇಲರ ಬಳಿಗೆ ದೇವರು ಮೋಶೆಯನ್ನ ಕಳಿಸುವಂತ ಸಮಯದಲ್ಲಿ ಅವರು ಮೋಶೆಯ ಮಾತನ್ನ ನಂಬಲ್ವಲ್ಲ. ನಾನು ದೇವರಿಂದ ಬಂದಿದ್ದೀನಿ, ಆ ಒಂದು ದೇವರ ಒಂದು ಮಾತುಗಳನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ನನ್ನ ಮಾತುಗಳಲ್ಲ ಅಂತ ಹೇಳಿದ್ರೆ ಈ ಮೊಂಡರಾದಂತ ಇಸ್ರಾಯೇಲರು ಕೇಳಲ್ವಲ್ಲ. ಈ ಭವಿಷ್ಯತ್ತನ್ನು ತಿಳಿದಂತ ದೇವರು ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಯಾರು ಮಾಡಲಿಕ್ಕಾಗದೆ ಇರುವಂತ ಕಾರ್ಯಗಳನ್ನ ಮಾಡಬೇಕು ಎನ್ನುವಂತ ಉದ್ದೇಶದಿಂದಲೇ ದೇವ್ರು ಏನ್ ಮಾಡ್ತಾ ಇದ್ದಾರೆ, ಇವರು ಮೋಶೆ ಹೇಳುವಂತ ಮಾತನ್ನ ನಂಬೋದಕ್ಕೋಸ್ಕರವೇ ಇದು ಈ ಒಂದು ಅದ್ಭುತವನ್ನು ಮಾಡ್ತಾ ಇದ್ದಾರೆ, ಬಿಟ್ರೆ ಸುಮ್ಮನೆ ಮಾಡ್ತಾ ಇಲ್ಲ. ಯಾಕಂದ್ರೆ ಈ ಮೊಂಡರಾದಂತ ಇಸ್ರಾಯೇಲ್ನ ನಂಬಿ ಕಾಪಾಡ್ಬೇಕಲ್ಲ, ಹೇಗಾದ್ರೂ ಮಾಡಿ ಅವ್ರನ್ನ ಕಾಪಾಡಬೇಕು ಅಂತ ದೇವ್ರೇ ಕಷ್ಟಪಡ್ತಾ ಇದ್ದಾನೆ. ಇಲ್ಲಿ ದೇವ್ರ ಏನ್ ಮಾಡ್ತಾನೆ, ಅದ್ಭುತವನ್ನು ಮಾಡೋದಕ್ಕೋಸ್ಕರ ಹೇಳ್ತಾ ಇದ್ದಾನೆ. ನೀನು ನಿನ್ನ ಕೈಯಲ್ಲಿರುವಂತದ್ದೇನು, ಕೋಲು. ಆ ಕೋಲನ್ನ ಏನ್ ಮಾಡು, ನೀನು ಅವರ ಮುಂದೆ ಎಸಿ, ಅದು ಹಾವಾಗುತ್ತೆ, ಮತ್ತೆ ಅದರ ಬಾಲವನ್ನ ಇಡಿ, ಅದು ತಿರ್ಗಾ ಕೋಲಾಗುತ್ತೆ ಎಂಬುದಾಗಿ. ಅಂದ್ರೆ ಈ ಮೋಶೆ ಇಲ್ಲಿ ಮಾಡಿರುವಂತ ಕೆಲಸವನ್ನ ನೋಡಿದ್ರೆ ಆತನು ದೇವರಲ್ಲಿ ಇದಾನೆ ಎನ್ನುವಂತ ವಿಚಾರವು ಈತನು ದೇವರ ಮೇಲೆ ವಿಶ್ವಾಸ ಇಲ್ಲದಂತವನು ಅಂತ ಅಂದ್ರೆ ಅದನ್ನ ಎಷ್ಟಿದ್ದಂಗೆ ತನ್ನ ಕೈಯಲ್ಲಿದ್ದಂತ ಕೋಲನ್ನ ಎಷ್ಟಿದ್ದಂಗೆ ಹಾವು ಹಾಕಿದಂಗೆ ಆತನು ಭಯಪಟ್ಟು ಓಡೋಗಿದ್ದಾನೆ. ಮತ್ತೆ ದೇವರ ಆತನನ್ನ ಕರೆದು, ನಿನ್ನ ಬಾಲವನ್ನು ಹಿಡಿಯಪ್ಪ, ಭಯಪಡಬೇಡಪ್ಪ ಎಂಬುದಾಗಿ ದೇವರ ಆತನ ಬಲಪಡಿಸಿ ಎಲ್ಲ ರೀತಿಯಲ್ಲಿ ಆತನನ್ನ ಸಿದ್ಧ ಮಾಡಿ ಇಸ್ರಾಯೇಲರ ಬಳಿಗೆ ಕಳಿಸಬೇಕಾಗಿದೆ. ಈಗ ಈ ಮೋಶೆ ಹೇಳುವಂತ ಮಾತನ್ನ ನಂಬುವುದಕ್ಕೋಸ್ಕರವೇ ದೇವರು ಇದನ್ನ ಮಾಡ್ತಾ ಇದ್ದಾನೆ, ಬಿಟ್ರೆ ದೇವರಿಂದ ಏನೋ ಆತನು ಎಂಟರ್ಟೈನ್ಮೆಂಟ್ಗೋ ಅಲ್ಲಿ ಹೋಗಿ ನೀನು ಸರ್ಕಸ್ ಅನ್ನು ಮಾಡು ಎಂಬುದಾಗಿ ಹೇಳ್ತಾ ಇಲ್ಲ. ಚೆನ್ನಾಗಿ ನೀವು ಇಲ್ಲಿ ಗಮನಿಸಬೇಕು. ಮತ್ತೆ ಯೆಹೋವನು ಅವನಿಗೆ, ನಿನ್ನ ಕೈ ಚಾಚಿದರ ಬಾಲವನ್ನು ಹಿಡಿ ಎಂದು ಹೇಳಿದನು. ಹಿಡಿದಾಗ ಅದು ಕೋಲಾಯಿತು. ಮತ್ತೆ ಯೆಹೋವನು ಅವನಿಗೆ, ನಿನ್ನ ಕೈಯನ್ನು ಉಡಿಯಲ್ಲಿ ಇಟ್ಟುಕೋ ಎಂದು ಹೇಳಿದನು. ಅವನು ಉಡಿಯಲ್ಲಿ ಇಟ್ಟುಕೊಂಡು ಹೊರಗೆ ತೆಗೆಯಲು ಅದು ತೊನ್ನು ಹತ್ತಿ ಹಿಮದಂತೆ ಬೆಳ್ಳಗಾಗಿತ್ತು. ಅಂದ್ರೆ ಇಲ್ಲಿ ತನ್ನ ಉಡಿಯಲ್ಲಿ ತನ್ನ ಕೈಯನ್ನು ಇಟ್ಕೊಂಡಾಗಲೇ ಅದು ತೊನ್ನೊತ್ತಿ ಬೆಳ್ಳಗಾಗಿತ್ತಂತೆ. ಯೆಹೋವನು ಅವನಿಗೆ, ನಿನ್ನ ಕೈಯನ್ನ ತಿರುಗಿ ಉಡಿಯಲ್ಲಿ ಸೇರಿಸು ಎಂದು ಹೇಳಿದನು. ಅವನು ಅದನ್ನು ತಿರುಗಿ ಉಡಿಯಲ್ಲಿ ಸೇರಿಸಿ ನೋಡಿದಾಗ ಅದು ಹಿಮದಂತೆ, ತೆಗೆದು ನೋಡಿದಾಗ ಅದು ಉಳಿದ ಮೈಯಂತೆ ಆಗಿತ್ತು. ಅಂದ್ರೆ ಸ್ವಸ್ಥವಾಗಿದೆ. ಅಂದ್ರೆ ಮೊದಲು ಆದಿಯಲ್ಲಿ ದೇವ್ರು ಏನ್ ಮಾಡಿದ್ದಾನೆ, ಈ ಸ್ವಸ್ಥತೆಗಳನ್ನ ಮಾಡಿರುವಂತದ್ದು ಇಲ್ಲಿ ಕಾಣುತ್ತೆ. ಅದ್ಭುತಗಳನ್ನ ಮಾಡಿರುವಂತದ್ದು, ಸ್ವಸ್ಥತೆಗಳನ್ನ ಮಾಡಿರುವಂತದ್ದು. ಇವ್ರು ಏನ್ ಹೇಳ್ತಾ ಇದ್ರು, ಅದ್ಭುತಗಳು ನಡೆಯುತ್ತೆ, ಸ್ವಸ್ಥತೆಗಳು ನಡೆಯುತ್ತೆ ಅಂತ. ಆದಿಯಲ್ಲಿ ಅಂದ್ರೆ ಮೊದಲು ಕ್ರಿಸ್ತ ಪೂರ್ವದಲ್ಲಿ ಮೊಟ್ಟ ಮೊದಲನೇದಾಗಿ ಅದ್ಭುತಗಳು, ಸ್ವಸ್ಥತೆಗಳು ಬೈಬಲ್ ಅಲ್ಲಿ ಇಲ್ಲಿ ಕಾಣುತ್ತೆ. ಮೋಶೆ ಕೈಯಲ್ಲಿ ಇದ್ದಂತ ಕೋಲನ್ನ ಆವಾಗಿ ಮಾಡಿದಂಥದ್ದು ಅದ್ಭುತ. ಮೋಶೆ ಕೈಗೆ ಹತ್ತಿದಂತ ತೊನ್ನು ಬರುವಂತೆ ಮಾಡಿದಂಥದ್ದು, ತೊನ್ನು ಮತ್ತೆ ಹೋಗುವಂತೆ ಮಾಡಿದಂಥದ್ದು, ಇದು ಅದ್ಭುತ, ಇದು ಸ್ವಸ್ಥತೆ. ಇದು ಚೆನ್ನಾಗಿ ನಾವಿಲ್ಲಿ ಇದನ್ನ ಗಮನಿಸಬೇಕು. ಈ ಒಂದು ಸಂದರ್ಭವನ್ನು ನಾವು ನೋಡಿದ್ರೆ ಮೋಶೆ ಸಂದರ್ಭದಿಂದ ಈ ಒಂದು ಸ್ವಸ್ಥತೆಗಳು ಎಂಬುದು ಪ್ರಾರಂಭವಾದಂತ ರೀತಿಯಲ್ಲಿ ನಮಗೆ ಖಚಿತವಾಗಿ ಬೈಬಲ್ ಅಲ್ಲಿ ಗೊತ್ತಾಗುತ್ತೆ. 430 ವರ್ಷಗಳು ದಾಸತ್ವದಲ್ಲಿದ್ದಂತ ಈ ಒಂದು ಇಸ್ರಾಯೇಲರ ಬಳಿಗೆ ದೇವರು ಮೋಶೆಯನ್ನ ಕಳಿಸುವಂತದ್ದು ಬೇಕಾಗಿರ್ತತೆ. ಆ ಮೋಶೆ ಮಾತುಗಳನ್ನು ನೀವು ಎಲ್ಲರೂ ಕೂಡ ಕೇಳ್ಬೇಕು ಎನ್ನುವಂತ ರೀತಿಯಲ್ಲಿ, ಅಂದ್ರೆ ಈತನು ದೇವರಿಂದ ಬಂದಿರುವಂತವನು ಅಂತ ಹೇಳಿ ಅವ್ರು ಒಪ್ಪಿಕೊಳ್ಳೋದಕ್ಕೋಸ್ಕರವೇ ಈ ಒಂದು ಏರ್ಪಾಟನ್ನ ಮಾಡಿ ದೇವ್ರೇನ್ ಮಾಡ್ತಾರೆ, ಈತನನ್ನ ಅಲ್ಲಿಗೆ ಕಳಿಸ್ತಾರೆ. ಅಂದ್ರೆ ಮೊದಲನೇ ಶತಮಾನದಲ್ಲಿ ಯೇಸು ಕ್ರಿಸ್ತನಿಂದ, ಅಪೊಸ್ತಲರಿಂದ ಕೂಡ ದೇವರು ಸ್ವಸ್ಥತೆಗಳನ್ನ ನಡೆಸಿದ್ರ, ಯಾಕೆ ಇದನ್ನ ಮಾಡಿದರೆ ಎನ್ನುವಂಥದ್ದನ್ನ ನಾವು ಒಂದು ಸಾರಿ ನೋಡುವಂತದ್ದಾದ್ರೆ ಚೆನ್ನಾಗಿ ಇದನ್ನ ಗಮನಿಸಿ. ಅಲ್ಲಿ ವಿಮೋಚನಾ ಕಾಂಡದಲ್ಲಿ ದೇವರು ಮೋಶೆಯ ಮೂಲಕವಾಗಿ ಆ ಅದ್ಭುತವನ್ನ, ಸ್ವಸ್ಥತೆಯನ್ನ ಮಾಡಿದ್ದು ಏನಕ್ಕೋಸ್ಕರ, ಇಸ್ರಾಯೇಲರು ಮೋಶೆ ದೇವರಿಂದಲೇ ಬಂದಿದ್ದಾನೆ ಎನ್ನುವಂಥದ್ದನ್ನ ಅವ್ರು ಅರ್ಥ ಮಾಡಿಕೊಳ್ಬೇಕು, ನಂಬಬೇಕು. ಅದಕ್ಕೋಸ್ಕರ ದೇವರು ಅದನ್ನ ಮೋಶೆಗೆ ಹೇಳಿ ಕಳಿಸ್ತಾರೆ. ಈಗ 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತನು, ಅಪೊಸ್ತಲರು ಕೂಡ, ಇವರು ಕೂಡ ಅದ್ಭುತವನ್ನ ಮಾಡಿದ್ದಾರೆ.
ಇವ್ರೇನಕ್ಕೋಸ್ಕರ ಅದ್ಭುತವನ್ನ ಸ್ವಚ್ಛತೆಗಳನ್ನ ಮಾಡಿದ್ರು? ಒಂದು ಸಾರಿ ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 20ನೇ ವಚನವನ್ನ ಬೇಗ ಓದಿ. ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು ಮತ್ತು ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದನು. ಚೆನ್ನಾಗಿ ಇಲ್ಲಿ ಗಮನಿಸಬೇಕಿದನ್ನ. ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನ ಸಾರಿದರು ಮತ್ತು ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಅಂದ್ರೆ ಸುವಾರ್ತಿಕರ ಕೂಡ ದೇವರು ಕೂಡ ಕೆಲಸ ಮಾಡಿದಾನಂತೆ. ಅಂದ್ರೆ ದೇವರಿನ ನಾವು ನೆಮ್ಮದಿಯಾಗಿ ಸುವಾರ್ತೆ ಸಾರೋದು ಕೇಳಿ ಮಲಕೊಂಬಿಟ್ಟಿದ್ದಾನೆ ಅಂತಲ್ಲ ಇದರ ಅರ್ಥ ಅಲ್ಲ. ಅಲ್ಲಿ 1ನೇ ಶತಮಾನದಲ್ಲಿ ಅಪೊಸ್ತಲರು, ಯೇಸು ಕ್ರಿಸ್ತನು ಅವ್ರು ಯಾವ ರೀತಿಗೆ ಕಷ್ಟಪಟ್ಟರು, ದೇವರು ಕೂಡ ಅವರ ಜೊತೆಯಲ್ಲಿ ಇದ್ದುಕೊಂಡು ಕೆಲಸವನ್ನ ಮಾಡಿದನಂತೆ. ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದನು. ಸೂಚಕ ಕಾರ್ಯಗಳಿಂದ ಸುವಾರ್ಥ ವಾಕ್ಯವನ್ನ ಬಲಪಡಿಸ್ತಾ ಇದ್ದಂತೆ. ಯಾವ ರೀತಿಯಾಗಿ ಬಲಪಡಿಸ್ತಾ ಇದ್ದಾನೆ? ಇವ್ರು ಹೋಗಿ ಸುವಾರ್ತೆಯನ್ನು ಹೇಳ್ತಾರೆ. ಈಗ ನಾನು ಹೋಗಿ ಯಾವ್ದೋ ಒಬ್ಬ ಪಾಪಿಗೆ ಸುವಾರ್ತೆಯನ್ನು ಹೇಳ್ತೀನಿ. ಆ ಪಾಪಿಗೆ ಸುವಾರ್ತೆಯನ್ನು ಹೇಳುವಂತ ಸಮಯದಲ್ಲಿ ಯಾವತ್ತಿಗೂ ಕೂಡ ಸತ್ತಂತವರು ಬದುಕಿಲ್ಲ, ಹುಟ್ಟು ಕುರುಡರಿಗೆ ಕಣ್ಣು ಬಂದಿಲ್ಲ, ಹುಟ್ಟು ಕುಂಟರಿಗೆ ಕಾಲು ಬಂದಿಲ್ಲ. ನಾನು ಸುವಾರ್ತೆ ಹೇಳುವಂತ ಸಮಯದಲ್ಲಿ ದೇವರು ನಿನ್ನನ್ನು ವಾಸಿ ಮಾಡ್ತಾನೆ ಕಣಪ್ಪ, ಯೇಸು ಕ್ರಿಸ್ತನು ಲೋಕರಕ್ಷಕನು ಎಂಬುದಾಗಿ ಹೇಳಿದ ಕ್ಷಣಕ್ಕೆ, ಆ ಯೇಸು ಕ್ರಿಸ್ತನ ಹೆಸರನ್ನ ಹೇಳಿದ ಕ್ಷಣಕ್ಕೆ ಆತನಿಗೆ ಯಾವ್ದೋ ಒಬ್ಬ ಕುರುಡನಿಗೆ ಕಣ್ಣು ಬರುವಂತದ್ದು, ಕುಂಟನಿಗೆ ಕಾಲು ಬರುವಂತದ್ದು, ಇದು ನಡೆದ್ರೆ ಏನಾಗುತ್ತೆ? ಓ, ಈತನು ಹೇಳಿದಂತ ಮಾತು ಸತ್ಯ. ಯಾಕೆಂದ್ರೆ ಯಾವ ಮನುಷ್ಯನು ಮಾಡಲಿಕ್ಕಾಗದೇ ಇರುವಂತ ಕೆಲಸವನ್ನ ಈತನು ಮಾಡಿದಾನೆ. ಅಂದ್ರೆ ಯೇಸು ಕ್ರಿಸ್ತನಲ್ಲಿ ಇದಾಗಿದೆ ಅಂದ್ರೆ ಯೇಸು ಕ್ರಿಸ್ತನು ದೇವಕುಮಾರನೇ ನಿಜ. ಯಾಕಂದ್ರೆ ದೇವರಿಂದ ಮಾತ್ರವೇ ಸ್ವಸ್ಥತೆಯನ್ನು ಮಾಡೋದಕ್ಕೆ ಸಾಧ್ಯ, ದೇವರೊಬ್ಬನೇ ಏನನ್ನು ಬೇಕಾದ್ರೂ ಮಾಡೋದಕ್ಕೆ ಸಾಧ್ಯ ಎಂಬುದಾಗಿ ಅವ್ರು ಅರ್ಥ ಮಾಡಿಕೊಡ್ತಾರೆ. ಅದಕ್ಕೋಸ್ಕರವೇನೆ ಇಲ್ಲಿ ಅಪೊಸ್ತಲರು ಹೋಗಿ ಸೇವೆಯನ್ನು ಮಾಡುವಂತ ಸಮಯದಲ್ಲಿ, ಯೇಸು ಕ್ರಿಸ್ತನು ಸೇವೆಯನ್ನು ಮಾಡುವಂತ ಸಮಯದಲ್ಲಿ ದೇವರೇನ್ ಮಾಡಿದಾನೆ? ಅವರ ಜೊತೆಯಲ್ಲಿ ಇದ್ದುಕೊಂಡು ಈ ಸ್ವಸ್ಥತೆಗಳನ್ನ, ಅದ್ಭುತಗಳನ್ನ ಮಾಡಿದ್ದಾನೆ ಎನ್ನುವಂಥದ್ದು ಖಚಿತವಾಗಿ ನಮ್ಗಿಲ್ಲ ಅರ್ಥವಾಗುತ್ತೆ. ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆ ವಾಕ್ಯವನ್ನ ಬಲಪಡಿಸ್ತಾ ಇದ್ದನು ಎಂಬುದಾಗಿ. ಅಂದ್ರೆ ಅವ್ರು ಹೇಳುವಂತ ಎಲ್ಲಾ ಮಾತುಗಳು ನಿಜ ಅಂತ ಹೇಳಿ ದೃಢಪಡಿಸೋದಕ್ಕೋಸ್ಕರ, ಆ ಪ್ರಜೆಗಳ ಮನಸ್ಸಿನಲ್ಲಿ ಬಲಪಡಿಸೋದಕ್ಕೋಸ್ಕರ ಸೂಚಕ ಕಾರ್ಯಗಳನ್ನ ನಡೆಸಿದ್ದನೇ ಹೊರತು, ಸೂಚಕ ಕಾರ್ಯಗಳನ್ನ ಮಾಡುವಂತದ್ದೇ ಪ್ರಾಮುಖ್ಯವಾದಂತ ಕೆಲಸವಲ್ಲ. ಇದು ನಾವಿಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ಇದು ಪ್ರಾಮುಖ್ಯವಾದಂತ ಕೆಲಸವಲ್ಲ ಅಂತಂದ್ರೆ, ನಾವು ಉದಾಹರಣೆಗೆ ಈ ಲೋಕದಲ್ಲಿ ನಮ್ಮ ಕಣ್ಣ ಮುಂದೆ ನಡೆಯುವಂತ ಒಂದು ಕೆಲಸವನ್ನ ನಾವು ಆಲೋಚನೆ ಮಾಡಿ ನೋಡ್ಬೇಕು. ಈ ಬಿಲ್ಡಿಂಗ್ ಅನ್ನ ಕಟ್ಟುವಂತ ಸಮಯದಲ್ಲಿ ಎಲ್ಲರೂ ಕೂಡ ಈ ರೂಫ್ನ ಹಾಕ್ತಾರೆ. ಈ ರೂಫ್ನ ಹಾಕುವಂತ ಸಮಯದಲ್ಲಿ ಆ ರೂಫ್ನ ಹಾಕುವುದಕ್ಕೋಸ್ಕರ ಕೆಳಗಡೆ ಎಷ್ಟೋ ಕಡ್ಡಿಗಳನ್ನ ನಿಲ್ಲಿಸ್ತಾರೆ, ಪೈಪ್ಗಳನ್ನ ನಿಲ್ಲಿಸ್ತಾರೆ, ಅದರ ಮೇಲೆ ಶೀಟ್ಗಳನ್ನ ಹಾಕ್ತಾರೆ. ಅವೆಲ್ಲವೂ ಕೂಡ ಏನಕ್ಕೆ ಅಂತಂದ್ರೆ ಆ ರೂಫ್ಗೆ ಆಧಾರವಾಗಿ. ಅಂದ್ರೆ ಆ ರೂಫ್ ನಿಲ್ಬೇಕು ಅಂದ್ರೆ ಕೆಳಗಡೆ ಇರುವಂತ ಆ ರೂಫ್ನ ತಡೆದು ನಿಲ್ಲಿಸುವಂತ ಶಕ್ತಿ ಈ ಕಡ್ಡಿಗಳಿಗಾಗಿರ್ಬೋದು, ಆ ಶೀಟ್ಗಳಿಗಾಗಿರ್ಬೋದು ಬೇಕು. ಅಂದ್ರೆ ಆ ರೂಫ್ ಅನ್ನು ನಿಲ್ಲಿಸೋದಕ್ಕೋಸ್ಕರವೇ ಎಲ್ಲ ಏರ್ಪಾಟುಗಳನ್ನ ಮಾಡ್ತಾರೆ. ಈ ಎಲ್ಲ ಏರ್ಪಾಟುಗಳನ್ನ ಮಾಡಿ ಕೊನೆದಾಗಿ ಆ ಸೀಟ್ಗಳ ಮೇಲೆ ಏನ್ ಮಾಡ್ತಾರೆ? ಕಬ್ಬಿಣಗಳನ್ನ ಹಾಸಿ ಅದರ ಮೇಲೆ ಕಾಂಕ್ರೀಟ್ ಅನ್ನ ಕಲಸಿ ಚೆನ್ನಾಗಿ ಹಾಕ್ಬಿಟ್ಟು 20 ದಿನಗಳ ಕಾಲ ಬಿಟ್ಟು ಬಿಡ್ತಾರೆ. ಆ 20 ದಿನಗಳ ಕಾಲ ಬಿಟ್ಟ ಮೇಲೆ ಆ ಕಾಂಕ್ರೀಟ್ ಮೇಲೆ ಹಾಕಿದಂತ ಆ ರೂಫ್ ಏನಿದೆಯೋ ಅದು ಚೆನ್ನಾಗಿ ಗಟ್ಟಿಯಾದ ಮೇಲೆ ಕೆಳಗಡೆ ಇದ್ದಂತ ಅದಕ್ಕೆ ಆಧಾರವಾಗಿದ್ದಂತ ಕಡ್ಡಿಗಳನ್ನಾಗಿರ್ಬೋದು, ಆ ಸೀಟ್ಗಳನ್ನಾಗಿರ್ಬೋದು ಏನ್ ಮಾಡ್ತಾರೆ? ತೆಗೆದಾಕ್ತಾರೆ. ಇವೆಲ್ಲರಿಗೂ ನಮಗೆ ಗೊತ್ತಿರುವಂತ ಸಂಗತಿನೇ. ಏನಕ್ಕೋಸ್ಕರ ತೆಗೆದಾಕ್ತಾರೆ? ಅದು ಅವಶ್ಯವಿಲ್ಲ ಇನ್ಮೇಲೆ. ಯಾಕೆ ಅಂತಂದ್ರೆ ಅದು ಯಾಕೆ ಅವಶ್ಯವಿಲ್ಲ ಅಂತಂದ್ರೆ ಅದು ಅಲ್ಲೇ ಗಟ್ಟಿಯಾಗಿ ಹೋಗಿದೆ. ಅದು ನಿಲ್ಬೇಕು ಅಂತಲೇ ಇದನ್ನ ಮಾಡಿದ್ರು. ಅದು ನಿಂತ ಮೇಲೆ ಕೆಳಗಡೆಗಳದಕ್ಕೆ ಏನು ಕೆಲಸವಿಲ್ಲ. ಆಗಿರುವಂತ ಕಾರಣ ಒಂದು ವೇಳೆ ಕೆಲಸ ಇತ್ತು ಅಂದ್ಕೊಂಡ್ರೆ ಅದರಿಂದ ನಮಗೆ ಪ್ರಯೋಜನವಿಲ್ಲ. ಆ ಕಡ್ಡಿಗಳನ್ನ ಹಂಗೆ ಬಿಟ್ರೆ ನಮಗೆ ಪ್ರಯೋಜನ ಇಲ್ಲ, ಮನೆ ಕಟ್ಟಿದಕ್ಕೆ ಪ್ರಯೋಜನ ಇಲ್ಲ. ಆದ್ರಿಂದಲೇ ಏನ್ ಮಾಡ್ತಾರೆ? ತೆಗೆದಾಕ್ತಾರೆ. ಆ ರೀತಿಯಾಗಿ ವಾಕ್ಯವನ್ನ ನಂಬಿಸುವುದಕ್ಕೋಸ್ಕರವೇ, ನಂಬಿದನ್ನ ಬಲಪಡಿಸುವುದಕ್ಕೋಸ್ಕರ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳನ್ನ ಮಾಡಿದ್ದಾರೆ ಎನ್ನುವಂಥದ್ದನ್ನು ನಾವಿಲ್ಲಿ ಖಚಿತವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ದೇವರ ವಾಕ್ಯವನ್ನು ನಂಬಿಸುವುದಕ್ಕೋಸ್ಕರವೇ ಈ ಅದ್ಭುತಗಳು, ಸ್ವಸ್ಥತೆಗಳು ನಡೆದಿದೆ. ಆ ದೇವರ ಮಾತುಗಳನ್ನ ಯಾವಾಗ ಮನುಷ್ಯರು ನಂಬಿ ದೇವರ ದಾರಿ ಮಾರ್ಗಗಳಲ್ಲಿ ಬಂದು ದೇವರ ದಾರಿ ಮಾರ್ಗದ ಆ ಒಂದು ವಾಕ್ಯಗಳನ್ನ ಬರೆಯುವಂತ ರೀತಿಯಲ್ಲಿ ಮನುಷ್ಯರು ಸಿದ್ಧರಾಗೋದ್ರು 1ನೇ ಶತಮಾನದಲ್ಲಿ, ದೇವರವಾಗ ತೆಗೆದಾಕಿದ್ದಾನೆ. ಒಂದು ಸಮಯದಲ್ಲಿ 12 ಮಂದಿ ಅಪೊಸ್ತಲರಿದ್ದಾರಲ್ಲ, ಅವ್ರು ಯಾರಿಗೂ ಕೂಡ ಕ್ರಿಸ್ತನ ವಿಷಯದಲ್ಲಿ ಸರಿಯಾದಂತ ರೀತಿ ಜ್ಞಾನವೇ ಇಲ್ಲದಂತವ್ರು ಅವರೆಲ್ಲ. ಕೆಲವು ಯಹೂದ್ಯರಾಗಿದ್ರು. ಇವರೆಲ್ಲರೂ ಕೂಡ ಏನು ಸರಿಯಾದಂತ ರೀತಿಯಲ್ಲಿ ಕ್ರಿಸ್ತನ ಬಗ್ಗೆ ಪರಿಚಯ ಇಲ್ಲ. ಯೇಸು ಕ್ರಿಸ್ತನ ಅದ್ಭುತಗಳನ್ನು ಮಾಡ್ತಾ ಇದ್ನ, ಸ್ವಸ್ಥತೆಗಳನ್ನು ಮಾಡ್ತಾ ಇದ್ದ. ಆ ಒಂದು ಮೂಲಕವಾಗಿನೇ ಯೇಸು ಕ್ರಿಸ್ತನವನ್ನ ಸಂಪಾದನೆ ಮಾಡಿಕೊಂಡು ಕೆಲವರೆಲ್ಲ ಮಾನಸಾಂತರ ಪಟ್ಟು ಬಂದು ಯೇಸು ಕ್ರಿಸ್ತನ ವಿಷಯದಲ್ಲಿ ದೃಢವಾದಂತ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ.
ಆದರೆ ಯೇಸು ಕ್ರಿಸ್ತನ ಮರಣದವರೆಗೂ ಕೂಡ ಅವರು ದೃಢವಾಗಿ ಯೇಸು ಕ್ರಿಸ್ತನ ದಾರಿ ಮಾರ್ಗಗಳಲ್ಲಿ ನಿಂತಿಲ್ಲ. ಯೇಸು ಕ್ರಿಸ್ತನ ದಾರಿ ಮಾರ್ಗಗಳಲ್ಲಿ ಒಂದು ವೇಳೆ ಯೇಸು ಕ್ರಿಸ್ತನ ಮರಣವನ್ನು ಹೊಂದುವಂತ ಸಮಯದಲ್ಲಿ ಅವರು ದೃಢವಾಗಿ ನಿಂತಿದ್ದಿದ್ರೆ ಶಿಲುಬೆ ಹತ್ರ ಇರ್ತಾ ಇದ್ರು. ಆದ್ರೆ ಶಿಲುಬೆ ಹತ್ರ ಯಾರು ಬಂದಿಲ್ಲ. ಶಿಲುಬೆ ಮರಣದ ಯಾರು ಬಂದಿಲ್ಲ. ಎಲ್ಲರೂ ಹೋಗಿ ಬಾಗಿಲಾಕಿಕೊಂಡಿದ್ದಾರೆ. ಅಂದ್ರೆ ಯೇಸು ಕ್ರಿಸ್ತನು ಆತನು ಪುನರುತ್ಥಾನನಾಗಿ ಎದ್ದು ಬಂದು ಅವ್ರನ್ನ ಎಷ್ಟೋ ಸರಿ ಬಲಪಡಿಸುವಂತ ಕಾರ್ಯಗಳು ಇದೆ. ಪುನರುತ್ಥಾನನಾಗಿ ಎದ್ದು ಬಂದ ಮೇಲೆ ಬಲಪಡಿಸಿದಾನೆ ಆತನು. ನಾನೇ ಎದ್ದು ಬಂದಿದ್ದೀನಿ ನೋಡ್ರಿ, ನೀವೆಲ್ಲರೂ ದೇವರ ಕೆಲಸವನ್ನ ಚೆನ್ನಾಗಿ ರೀತಿಯಲ್ಲಿ ಮಾಡ್ರಿ ಎಂಬುದಾಗಿ, ನಿಮಗೆ ಮೇಲಿನ ಲೋಕದಿಂದ ಶಕ್ತಿ ಬರುತ್ತೆ ಎಂಬುದಾಗಿ ಆತನು ಹೇಳಿದ್ದಾನೆ. ಅದರಂತೆ ಶಕ್ತಿಯನ್ನು ಕಳಿಸಿಕೊಟ್ಟಿದ್ದಾನೆ, ಶಕ್ತಿ ಒದಗಿಸಿಕೊಟ್ಟಿದ್ದಾನೆ. ಇವೆಲ್ಲವನ್ನು ಮಾಡಿದಾಗ ಅವರು ಪರಿಪೂರ್ಣ ಶಕ್ತಿ ಉಳ್ಳಂತವರಾಗಿ ಅವರ ಪ್ರಾಣವನ್ನು ಕೊಡುವಂತ ಮಟ್ಟಿಗೆ ಹೋಗಿದ್ದಾರೆ. ಪತ್ರಿಕೆಗಳನ್ನ ಅಂದ್ರೆ ದೇವರ ಜ್ಞಾನವನ್ನ ಬರೆಯುವಂತ ಲೆಕ್ಕಕ್ಕೆ ಹೋಗಿದ್ದಾರೆ. ಪೌಲನು ಬರೆದಿದ್ದಾನೆ. ಇವರೆಲ್ಲರೂ ಕೂಡ ಶ್ರೇಷ್ಠವಾದಂತ ಸೇವೆಯನ್ನ ಮಾಡೋದಕ್ಕೆ ಪ್ರಾರಂಭವನ್ನ ಮಾಡಿದ್ದಾರೆ. ಯಾವಾಗ ಜ್ಞಾನ ಎನ್ನುವಂಥದ್ದು ಇವರ ಮೂಲಕವಾಗಿ ಬರೆಯುವಂಥದ್ದು ಪರಿಪೂರ್ಣವಾಯಿತೋ ಸ್ವಸ್ಥತೆಗಳ ಅವಶ್ಯಕತೆ ಇಲ್ಲ. ಅದಕ್ಕಿಂತಲೇ ದೇವರು ಏನ್ ಮಾಡಿದ್ದಾನೆ, ಅದೆಲ್ಲವನ್ನ ನಿಲ್ಲಿಸಿದ್ದಾನೆ ಎನ್ನುವಂಥದ್ದನ್ನ ನಾವಿಲ್ಲಿ ಖಚಿತವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಒಂದು ವಾಕ್ಯವು ಸ್ಥಿರಪಡಿಸಲ್ಪಟ್ಟ ಮೇಲೆನೆ ಈ ಒಂದು ಸ್ವಸ್ಥತೆಗಳು ನಿಂತಿದೆ. ವಾಕ್ಯವು ಸ್ಥಿರಪಡಿಸಲ್ಪಟ್ಟ ಮೇಲೆನೆ. ಅದು ಬೈಬಲ್ ಹೇಳಲ್ಲ ಒಂದು ಸಾರಿ. ಇಬ್ರಿಯರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 2ನೇ ವಚನದಿಂದ ಓದಿ. ಯಾಕೆಂದರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು. ಸಾಕು ನೋಡಿ, ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು ಎಂಬುದಾಗಿದೆ. ಯಾವ ಒಂದು ಸಮಯದಲ್ಲಿ ಆ ಕಾಂಕ್ರೀಟ್ ಎನ್ನುವಂಥದ್ದು ಸ್ಥಿರವಾಗುತ್ತೋ ಆವಾಗ ಕೆಳಗಿನ ಆಧಾರವಾಗಿದ್ದಂತ ಶೀಟ್ಗಳನ್ನ ಕಡ್ಡಿಗಳನ್ನ ತೆಗೆದುಹಾಕ್ತಾರೋ ಆ ರೀತಿಯಾಗಿ ದೇವರ ವಾಕ್ಯ ಎನ್ನುವಂಥದ್ದು ಸ್ಥಿರವಾಗಿದೆ. ದೇವರ ವಾಕ್ಯ ಎನ್ನುವಂಥದ್ದು ಸ್ಥಿರವಾಗಿದೆ. ದೇವರ ವಾಕ್ಯವು ಸ್ಥಿರವಾಗಿದ್ದಂತ ಸಮಯದಲ್ಲಿ ದೇವರೇನ್ ಮಾಡಿದ್ದಾನೆ, ತೆಗೆದುಹಾಕಿದ್ದಾನೆ. ಇದನ್ನ ಯಾವ ರೀತಿಯಾಗಿದ್ದು ಸ್ಥಿರವಾಗಿ ಯಾವ ರೀತಿಯಾಗಿದ್ದು ಸ್ಥಿರಪಡಿಸಲ್ಪಟ್ಟಿದೆ. ವಾಕ್ಯವನ್ನ ಸ್ಥಿರಪಡಿಸುವುದಕ್ಕಾಗಿ ಸೂಚಕ ಕಾರ್ಯಗಳು, ಮಹತ್ ಕಾರ್ಯಗಳು, ಅದ್ಭುತ ಕಾರ್ಯಗಳು, ಪವಿತ್ರಾತ್ಮನ ವರಗಳು ಒಂದವ್ರಿಗೆಲ್ಲವೂ ಕೂಡ ಕೊಡಲ್ಪಡುವಂಥದ್ದು ನಡೆದಿದೆ. ಅಂದ್ರೆ ಸ್ಥಿರಪಡಿಸಲ್ಪಟ್ಟ ತರುವಾಯ ಮತ್ತೆ ಇವೆಲ್ಲವನ್ನ ಮಾಡ್ಬೇಕಾದಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅದ್ಭುತಗಳನ್ನ ಮಾಡಿದ್ದೆ ಅವುಗಳಿಗೋಸ್ಕರ, ಅಂದ್ರೆ ದೇವರ ಮಾತುಗಳು ಸ್ಥಿರವಾಗ್ಬೇಕು ಎನ್ನುವುದಕ್ಕೋಸ್ಕರ, ಮನುಷ್ಯನ ಹೃದಯದಲ್ಲಿ ದೇವರ ಮಾತುಗಳು ಸತ್ಯ ಎನ್ನುವಂಥದ್ದು ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ, ಯೇಸು ಕ್ರಿಸ್ತನ ಸತ್ಯ, ಅಪೊಸ್ತಲರ ಸತ್ಯ ಎನ್ನುವಂಥದ್ದು ಮನುಷ್ಯನ ಮನಸ್ಸಿನಲ್ಲಿ ಬರ್ಬೇಕಾಯ್ತು. ಅದಕ್ಕೋಸ್ಕರವೇ ಇದು ನಡೀತು. ಆ ವಾಕ್ಯವೇ ಸ್ಥಿರವಾದ ಮೇಲೆ ಇದಕ್ಕೇನು ಕೆಲಸ? ವಾಕ್ಯವು ಸ್ಥಿರವಾದ ಮೇಲೆ ಯಾವ ಒಂದು ಸ್ವಸ್ಥತೆ ಕಾರ್ಯಗಳಿಗೆ, ಅದ್ಭುತ ಕಾರ್ಯಗಳಿಗೆ ಯಾವೊಂದು ಅವಶ್ಯಕತೆಗಳು ಇಲ್ಲ. ಇವತ್ತು ಮನುಷ್ಯನಿಗೆ ಅವಶ್ಯಕತೆಗಳು ಇರ್ಬೋದು, ನಮಗೆ ಬೇಕು, ಸ್ವಸ್ಥತೆಗಳು ಬೇಕು, ಅದ್ಭುತಗಳು ಬೇಕು ಅನ್ನೋದು. ಆದ್ರೆ ದೇವರ ಲೆಕ್ಕದಲ್ಲಿ ಇಲ್ಲ. ಮನುಷ್ಯನ ಲೆಕ್ಕವಲ್ಲ. ದೇವರ ಲೆಕ್ಕದಲ್ಲಿ ಇದು ಬೇಕಾಗಿಲ್ಲದೆ ಇರುವಂತ ಕಾರಣವೇ ದೇವರ ಲೆಕ್ಕದಲ್ಲಿ ಇದು ಬೇಡ ಎನ್ನುವಂತ ದೇವರು ತೀರ್ಮಾನ ಮಾಡಿದ್ರಿಂದಲೇ ದೇವರೇನ್ ಮಾಡಿದ್ದಾನೆ, ಅವೆಲ್ಲವನ್ನ ನಡೆಸಿದ್ದಾನೆ. ಅವೆಲ್ಲವೂ ಕೂಡ ಒಂದು ಸಮಯದಲ್ಲಿ ಇಲ್ಲದಲ್ಲೇ ಇದ್ದಂತ ಸಮಯದಲ್ಲಿ ದೇವರ ಮಾತುಗಳು ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕೆ, ನಂಬುವುದಕ್ಕೆ ಆಗದೇ ಇದ್ದಂತ ಪರಿಸ್ಥಿತಿಯಲ್ಲಿ ವರಗಳು, ಅದ್ಭುತಗಳು, ಅನ್ಯ ಭಾಷೆಗಳು, ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡುವಂಥದ್ದು ಇವೆಲ್ಲವೂ ಕೂಡ ದೇವರೇನ್ ಮಾಡಿದಾನೆ. ಅಂದ್ರೆ ಯೇಸುವನ್ನ ಈ ಒಂದು ಲೋಕವು ಕೊಂದುಬಿಡ್ತೋ, ಯಾವ ಯೇಸುವನ್ನ ಅಂದು ನಂಬಲಿಲ್ವೋ ಆತನೇ ನಿಜವಾದಂತ ಶ್ರೇಷ್ಠವಾದಂತ ದೇವರು ಅಂತೇಳಿ ನಿರೂಪಣೆ ಮಾಡುವುದಕ್ಕೋಸ್ಕರವೇನೆ ಸ್ವಸ್ಥತೆ, ಅದ್ಭುತ, ಸೂಚಕ ಕಾರ್ಯ, ಮಹತ್ ಕಾರ್ಯ ಇವೆಲ್ಲವೂ ಕೂಡ. ಬಲೆಯನ್ನ ಬೀಸಿದಂತ ಸಮಯದಲ್ಲಿ ಮೀನು ಸಿಗುತ್ತೆ. ಮೀನು ಹಿಡಿಯುವಂತ ದೇವರ ಉದ್ದೇಶವಾಗಿ ಮೀನು ಹಿಡಿತಿರ್ತಾರೆ. ಆ ಮೀನನ್ನ ಕೊಟ್ಟು ಅವ್ರನ್ನ ಏನ್ ಮಾಡ್ಬೇಕು, ಕಾಪಾಡಬೇಕು. ಅಂದ್ರೆ ಅಲ್ಲಿ ಒಂದೇ ಮಾತನ್ನ ಹೇಳಿದ್ರೆ ಅವ್ರು ಬರ್ತಿರ್ಲಿಲ್ಲ. ಆದ್ರೆ ನೀವು ಸಮುದ್ರದ ಈ ಒಂದು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿರಿ ಸಿಗುತ್ತೆ ಎಂಬುದಾಗಿ ಯೇಸು ಕ್ರಿಸ್ತನ ಏನಕ್ಕೋಸ್ಕರ ಹೇಳ್ಬೇಕು? ಯೇಸು ಕ್ರಿಸ್ತನ ಮಾತಿನ ಮೇಲೆ ಅವ್ರ ನಂಬಿಕೆ ಬರಬೇಕು. ಮೀನನ್ನು ಹಿಡಿಬೇಕು ಅನ್ನುವಂತ ಆಲೋಚನೆಯಿಂದ ಮೀನನ್ನು ಹಿಡಿತಾ ಇದ್ರು, ಮೀನು ಸಿಕ್ಕಿಲ್ಲ. ಆ ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನ ಮೀನು ಸಿಗುವಂತೆ ಮಾಡಿದ್ರೆ ಏನ್ ಮಾಡ್ತಾರೆ? ಓ, ನೀನು ದೈವ ಪುರುಷನು, ಯಾಕಂದ್ರೆ ನಾವು ಕಷ್ಟಪಟ್ಟಿದ್ದು ಮೀನ್ ಸಿಕ್ಕಿರ್ಲಿಲ್ಲ, ನೀನ್ ಹೇಳಿದೀಯಲ್ಲ ಮೀನ್ ಸಿಕ್ಕಿದೆ, ನೀನ್ ದೈವ ಪುರುಷನ್, ನೀನ್ ಸಾಮಾನ್ಯನಲ್ಲ ಎಂಬುದಾಗಿ ಖಚಿತವಾಗಿ ಅವರು ಅರ್ಥ ಮಾಡಿಕೊಳ್ಬೇಕು. ಆದ್ರಿಂದಲೇ ಪ್ರಾರಂಭದ ಒಂದು 100 ವರ್ಷಗಳಲ್ಲಿ ಪವಿತ್ರಾತ್ಮ ದೇವರು ಅಪೊಸ್ತಲರ ಮೂಲಕ, ಶಿಷ್ಯರ ಮೂಲಕವಾಗಿ ಈ ಒಂದು 27 ಪುಸ್ತಕಗಳಲ್ಲಿ ಬರೆಸಿಕೊಟ್ಟಂತ ಇರುವಂತದ್ದೇ ಸರ್ವ ಸತ್ಯವಾಗಿದೆ. ಎಷ್ಟೋ ದಿನಗಳು ಅದ್ಭುತಗಳನ್ನ ಮಾಡಿದ್ದಾನೆ, ಸ್ವಸ್ಥತೆಗಳನ್ನು ಮಾಡಿದ್ದಾನೆ. ಅವೆಲ್ಲವುಗಳು ಆದ್ಮೇಲೆ 100 ವರ್ಷದ ಒಂದು ಅವಧಿಯಲ್ಲಿ ವಾಕ್ಯ ಎನ್ನುವಂಥದ್ದು ಸಂಪೂರ್ಣವಾಗಿ ಬರೆಯಲ್ಪಟ್ಟಿದೆ. ಸಂಪೂರ್ಣವಾಗಿ ಬರೆಯಲ್ಪಟ್ಟಾಗ್ಲೇನೆ ದೇವ್ರೇನ್ ಮಾಡಿದ್ದಾನೆ, ಇದನ್ನ ನಿಲ್ಲಿಸಿದ್ದಾನೆ. ಸಂಪೂರ್ಣವಾಗಿ ಬರೆಯಲ್ಪಡದೆ ದೇವ್ರು ಒಂದು ವೇಳೆ ಈ ಮಾತನ್ನ ಹೇಳ್ತಿರ್ಲಿಲ್ಲ. ಏನ್ ಮಾತನ್ನ? ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 18ನೇ ವಚನವನ್ನ ಬೇಗ.
ಈ ಪುಸ್ತಕದ ಪ್ರವಾದನ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೆ ನಾನು ಹೇಳುವ ಸಾಕ್ಷಿ ಏನೆಂದರೆ, ಇವುಗಳಿಗೆ ಯಾವನಾದರೂ ಹೆಚ್ಚು ಮಾತುಗಳನ್ನು ತಂದು ಹಾಕಿದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ತಂದು ಹಾಕುವನು. ಮುಂದೆ ಯಾವನಾದರೂ ಈ ಪ್ರವಾದನ ಪುಸ್ತಕದಲ್ಲಿರುವ ಮಾತುಗಳಲ್ಲಿ ಒಂದನ್ನಾದರೂ ತೆಗೆದು ಬಿಟ್ಟರೆ ಈ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿಯೂ ಜೀವ ವೃಕ್ಷದಲ್ಲಿಯೂ ಅವನಿಗಿರುವ ಪಾಲನ್ನು ದೇವರು ತೆಗೆದು ಬಿಡುವನು. ಸಾಕು ನೋಡಿ, ಇಲ್ಲಿ ದೇವರಿ ಸರ್ವ ಸತ್ಯವನ್ನ ಸಂಪೂರ್ಣವಾದಂತ ರೀತಿಯಲ್ಲಿ ಬರೆಸಿದಂತ ಕಾರಣವೇ ಈ ಪುಸ್ತಕದಲ್ಲಿರುವಂತ ಯಾವುದನ್ನು ತೆಗಿಬಾರದು, ಪುಸ್ತಕದಲ್ಲಿರುವಂತದ್ದಕ್ಕೆ ಯಾವುದನ್ನು ಸೇರಿಸಬಾರದು ಎಂಬುದಾಗಿ ಈ ಮಾತನ್ನ ಹೇಳ್ತಾ ಇದ್ದಾನೆ. ಒಂದು ವೇಳೆ ದೇವರು ಯಾವುದೋ ಅಪೂರ್ಣವಾದಂತ ಬೋಧನೆಯನ್ನ ಹೇಳಿ ಆತನ ಈ ಮಾತನ್ನ ಹೇಳಿದ್ರೆ ದೇವರು ಅನ್ಯಾಯಸ್ಥನಾಗಿ ಹೋಗ್ತಾನೆ. ಯಾಕೆಂದ್ರೆ ಸಂಪೂರ್ಣವಾದಂತ ಜ್ಞಾನವು ಬರೆಯಲ್ಪಡದೆ ಈ ಮಾತನ್ನ ಹೇಳಂಗಿಲ್ಲ. ನೀವ್ ಯಾವ್ದನ್ನ ಸೇರಿಸ್ಬೇಡ್ರಿ, ಯಾವ್ದನ್ನ ತೆಗಿಬೇಡ್ರಿ, ಯಾಕಂದ್ರೆ ನಿಮಗೆ ಬೇಕಾಗಿರುವಂತ ಸಕಲವನ್ನು ನಾನು ಬರೆಸಿದ್ದೀನಿ, ಸರ್ವ ಸತ್ಯವನ್ನು ಕೂಡ ನಾನು ಬರೆಸಿದ್ದೀನಿ ಅಂತಾನ. ಯೇಸು ಕ್ರಿಸ್ತನು ಹೋಗುವಂತ ಸಮಯದಲ್ಲಿ ಜ್ಞಾನ ಎನ್ನುವಂಥದ್ದು ಅಪೂರ್ಣವಾಗಿದೆ, ಆದರೆ ಪರಿಪೂರ್ಣವಾದಂತ ಜ್ಞಾನವನ್ನು ಆತನು ಬೋಧನೆ ಮಾಡಿ ಹೋಗಿಲ್ಲ. ಯೇಸು ಕ್ರಿಸ್ತನು ಬೋಧನೆಯ ಮಹಾಜ್ಞಾನವನ್ನು ಬೋಧನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಎಷ್ಟೋ ಬೋಧನೆಗಳನ್ನ ಆತನು ಮಾಡಿದಾನೆ. ಆದ್ರೆ ತಂದೆ ಬಳಿಗೆ ಹೋಗುವಂತ ಕಾಲವು ಹತ್ತಿರ ಬಂದಂತ ಕಾರಣವೇ ಯೇಸು ಕ್ರಿಸ್ತನು ಏನಂತ ಹೇಳ್ತಾನೆ ಅಂದ್ರೆ, ನಾನು ಹೋಗ್ಲೇಬೇಕು, ನಾನು ಹೋಗುವಂಥದ್ದು ನಿಮ್ಮ ಒಳ್ಳೇದಕ್ಕೋಸ್ಕರವೇ. ನಾನು ಹೋದ್ಮೇಲೆ ಪವಿತ್ರಾತ್ಮನು ಬರ್ತಾನೆ, ಅಂದ್ರೆ ಸತ್ಯದ ಆತ್ಮನು ಬಂದು ಆತನು ನಿಮ್ಮನ್ನ ಸಕಲ ವಿಷಯದಲ್ಲೂ ಕೂಡ ಸತ್ಯಕ್ಕೆ ಸೇರಿಸ್ತಾನೆ ಅಂತ. ಪವಿತ್ರಾತ್ಮ ನಿಮ್ಮನ್ನ ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸ್ತಾನೆ ಅಂದ್ರೆ ಯೇಸು ಕ್ರಿಸ್ತನು ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸಿಲ್ವಾ? ಸೇರಿಸಿಲ್ಲ. ಸೇರಿಸಲೇ ಇದ್ದಂತ ಕಾರಣವೇ ಪವಿತ್ರಾತ್ಮನು ಬಂದು ನಿಮ್ಮನ್ನ ಸೇರಿಸ್ತಾನೆ ಅಂತ ಹೇಳಿ ಹೇಳ್ತಾನೆ. ಅದರಂತೆ ಪವಿತ್ರಾತ್ಮನು ಬಂದಿದ್ದಾನೆ. ಪವಿತ್ರಾತ್ಮನು ಬಂದ ಮೇಲೆನೆ ಗ್ರಂಥಗಳು ಬರೆಯಲ್ಪಡುವುದಕ್ಕೆ ಸ್ಟಾರ್ಟ್ ಆಗಿದೆ. ಅಂದ್ರೆ ಪತ್ರಿಕೆಗಳನ್ನ ಇವರೆಲ್ಲರೂ ಕೂಡ ಬರೆದಿದ್ದಾನೆ. ಪೌಲನು ಪತ್ರಿಕೆಗಳನ್ನ ಬರೀಬೇಕು ಅಂದ್ರು, ಈ ಭಕ್ತರುಗಳು ದೇವರ ಜ್ಞಾನವನ್ನ ಬರೀಬೇಕು ಅಂದ್ರು ಪವಿತ್ರಾತ್ಮನ ದಯೆಯಿಂದಲೇ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಆ ಒಂದು ಪವಿತ್ರಾತ್ಮನ ಸಹಾಯದಿಂದಲೇ, ಪವಿತ್ರಾತ್ಮನ ಪ್ರೇರಣೆಯಿಂದಲೇನೆ ಇವೆಲ್ಲ ಕಾರ್ಯಗಳನ್ನ ಅವರು ಬರೆದು ಆ ಒಂದು ಯೇಸು ಕ್ರಿಸ್ತನು ಪವಿತ್ರಾತ್ಮನ ವಿಷಯದಲ್ಲಿ ಹೇಳಿದಂತ ರೀತಿಯಲ್ಲಿ ಆತನು ಸಕಲ ವಿಷಯದಲ್ಲಿ ಆತನು ಸತ್ಯಕ್ಕೆ ಸೇರಿಸ್ತಾನೆ ಅಂತ. ಆ ರೀತಿಯಾಗಿ ಸಕಲ ಸತ್ಯವನ್ನು ಆತನು ಪವಿತ್ರಾತ್ಮನು ಬರೆಸಿ ಕೊನೆಯದಾಗಿ ಈ ಮಾತನ್ನ ಹೇಳ್ತಾ ಇದ್ದಾನೆ, ಯಾವುದನ್ನ ತೆಗಿಬಾರದು, ಎಲ್ಲವನ್ನ ಯಾವುದನ್ನು ಕೂಡ ಸೇರಿಸಲೂಬಾರದು. ಯಾಕೆಂದ್ರೆ ಎಲ್ಲವನ್ನ ಪರಿಪೂರ್ಣವಾದಂತ ರೀತಿಯಲ್ಲಿ ಬರೆಸಿದ್ದಾನೆ. ಪುನಃ ನಾವು ಬರೆಯುವುದಕ್ಕೆ ಏನೂ ಇಲ್ಲ ಇದರಲ್ಲಿ. ಪುನಃ ನಾವು ಅದರಲ್ಲಿ ಸೇರಿಸಿ ಹೇಳುವುದಕ್ಕೆ ಏನೂ ಇಲ್ಲ, ಅದರಿಂದ ತೆಗೆದು ಹೇಳುವುದಕ್ಕೆ ಏನೂ ಇಲ್ಲ. ಯಾಕೆಂದ್ರೆ ಇದು ದೇವರಿಂದ ಬಂದಿರುವಂತ ಗ್ರಂಥವಾಗಿರುವಂತ ಕಾರಣ. ಹಾಗೆಯೇ ಇಲ್ಲಿರುವಂತ ಕಾರಣ ಯಾವ ಕೂಡ ತೆಗೆದು ಹಾಕಬಾರದು. ಯಾಕಂದ್ರೆ ಪರಿಪೂರ್ಣವಾದಂತ ಜ್ಞಾನ ಎನ್ನುವಂಥದ್ದು ಬರೆಯಲ್ಪಟ್ಟಿದೆ. ಈ ಪರಿಪೂರ್ಣವಾದಂತ ಜ್ಞಾನ ಎನ್ನುವಂಥದ್ದು ಯಾವ ರೀತಿಯಾಗಿ ಬರೆಯಲ್ಪಟ್ಟಿದೆಯೋ ಅಂದ್ರೆ ಯಾವ ರೀತಿಯಾದಂತ ರೀತಿಯಲ್ಲಿ ಇದೆಯೋ ಒಂದ್ಸಾರಿ 1 ತಿಮೋಥಿ 1:15 ಓದಿ ಬೇಗ. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಅಂದ್ರೆ ನಂಬತಕ್ಕದ್ದಾಗಿ ಇದೆಯಂತೆ, ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿದೆಯಂತೆ. ಇದು ಈ ಸ್ವಸ್ಥತೆಗಳನ್ನ 1 ತಿಮೋಥಿ 1:15 1 ತಿಮೋಥಿ 1:15 ವಾಕ್ಯವು ನಂಬತಕ್ಕದ್ದಾಗಿಯೂ ಎಂಬುದಾಗಿದೆ. ಅಂದ್ರೆ ಈ ಸ್ವಸ್ಥತೆಗಳನ್ನ ಅದ್ಭುತಗಳನ್ನ ಮಾಡಿದ್ದೇ ಇವರು ದೇವರ ಮಾತನ್ನು ನಂಬಬೇಕು ಎನ್ನುವಂಥದ್ದಕ್ಕೋಸ್ಕರ. ಆದ್ರೆ ಒಂದು ಸಮಯದಲ್ಲಿ ಏನಾಗಿದೆ, ನಂಬತಕ್ಕದ್ದಾಗಿಯೂ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ನಂಬುವುದಕ್ಕೆ ಪರಿಪೂರ್ಣವಾದದ್ದಾಗಿ ಆಗಿದೆ, ಮತ್ತೆ ಸರ್ವಾಂಗೀಕಾರಕ್ಕೆ ಯೋಗ್ಯವಾದ ಸರ್ವ ವಿಷಯಗಳಲ್ಲಿ ಕೂಡ ಅಂಗೀಕರಿಸಿಕೊಳ್ಳುವಂತಹ ಒಂದು ಜ್ಞಾನವು ಇದು. ಬೈಬಲ್ ಎನ್ನುವಂಥದ್ದು ಇವತ್ತು ಯಾವುದೇ ಕೋನದಲ್ಲಿ, ಯಾವುದೇ ರಂಗದ ಮೂಲಕವಾಗಿಯೂ ಆಲೋಚನೆ ಮಾಡಿದ್ರೆ, ಯಾವುದೇ ಕೋನವನ್ನ ಇಟ್ಟುಕೊಂಡು ಆಲೋಚನೆ ಮಾಡಿದ್ರೆ, ಅದು ಭೌತಿಕವಾಗಿ ಇತಿಹಾಸವಾಗಿ ಆಗಿರ್ಬೋದು, ಭೌಗೋಳಿಕವಾಗಿ ಆಗಿರ್ಬೋದು, ವಿಜ್ಞಾನದ ಮೂಲಕವಾಗಿ ಆಗಿರ್ಬೋದು, ಇನ್ನೇ ಯಾವುದೇ ಒಂದು ಕೋನದಲ್ಲಿ ಬೈಬಲ್ ಅನ್ನು ನೋಡಿದ್ರು ಎಲ್ಲಾ ಕೋನಗಳಲ್ಲಿಯೂ ಸರಿಯಾದಂತ ರೀತಿಯಲ್ಲಿ ನಿರ್ಧರಿಸಿ ಬರೆಯಲ್ಪಟ್ಟಿರುವಂತ ದೇವರ ಮಹಾಜ್ಞಾನವು. ಇದನ್ನು ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ಯಾವುದೋ ಒಂದು ಕೋನದಲ್ಲಿ ನೋಡಿದ್ರೆ ಬೈಬಲ್ ತಪ್ಪಾಗಿ ಕಾಣುತ್ತೆ ಎನ್ನುವಂತ ಮಾತು ಸುಳ್ಳು.
ಯಾವುದೇ ಕೋನದಲ್ಲೂ ನೋಡಿದ್ರು ಬೈಬಲ್ ಎನ್ನುವಂಥದ್ದು ಖಚಿತವಾಗಿ ಸತ್ಯವಾಗಿಯೇ ಕಾಣುತ್ತೆ, ಮಹಾಜ್ಞಾನವಾಗಿಯೇ ಕಾಣುತ್ತೆ. ಅದೇಲಿರುವಂಥದ್ದು ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವ ವಿಷಯದಲ್ಲಿಯೂ ಅಂಗೀಕರಿಸುವುದಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಒಂದನ್ನು ಸೇರಿಸಬಾರ್ದು ತೆಗೆದಾಕಬಾರ್ದು ಅಂತ ಹೇಳಿ ಅಂತ ಅಂದ್ರೆ ಪೂರ್ಣವಾಗಿ ಅದರಂತೆ ವಾಕ್ಯ ಎನ್ನುವಂಥದ್ದು ಪರಿಪೂರ್ಣವಾಗಿ ಬರೆಯಲ್ಪಟ್ಟಿದೆ. ಈ ಒಂದು ಸೂಚಕ ಕಾರ್ಯಗಳನ್ನ ಮಾಡಿದಂತವರು, ಅದ್ಭುತಗಳನ್ನ ಮಾಡಿದಂತವರು, ಅವರ ಮುಖ್ಯ ಉದ್ದೇಶ ಏನು ಅಂದ್ರೆ ವಾಕ್ಯವನ್ನ ಸಾರುವಂತದ್ದು. ಅಂದ್ರೆ ಸರ್ವಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆಯನ್ನ ಸಾರಬೇಕು ಅಂತ ಹೇಳಿ ದೇವ್ರು ಏನ್ ಹೇಳಿದ್ನೋ ಆ ಒಂದು ಸರ್ವ ಸೃಷ್ಟಿಗೆ ಹೋಗಿ ಸರ್ವ ಸುವಾರ್ತೆಯನ್ನ ಸರ್ವರಿಗೂ ಕೂಡ ಸಾರಬೇಕು ಅಂತಂದ್ರೆ ಇವುಗಳ ಅವಶ್ಯವಿತ್ತು. ಅದಕ್ಕೋಸ್ಕರವೇ ಅದು ನಡೀತು. ಅದಕ್ಕಾಗಿ ಅವ್ರಿಗೂ ಕೂಡ ಸ್ವಸ್ಥತೆಗಳನ್ನು ಮಾಡುವಂತ ಶಕ್ತಿಗಳು ಕೊಡಲ್ಪಡ್ತು. ಆ ಮಾತನ್ನ ಒಂದು ಸಾರಿ ನೋಡುವಂತದ್ದಾದ್ರೆ ಅಂದ್ರೆ ಇವರು ಆ ಒಂದು ಸುವಾರ್ತೆ ಸಾರುವುದಕ್ಕೋಸ್ಕರವೇ ಇವರಿಗೆ ಈ ಶಕ್ತಿ ಕೊಡಲ್ಪಟ್ಟಿದೆ ಎನ್ನುವಂಥದ್ದನ್ನ ನಾವು ನೋಡುವಂತದ್ದಾದ್ರೆ ಮತ್ತೇನು ಬರೆದ ಸುವಾರ್ತೆ 10ನೇ ಅಧ್ಯಾಯ 7ನೇ ವಚನದಿಂದ ಓದಿ. ಪರಲೋಕ ರಾಜ್ಯವು ಸಮೀಪವಾಯಿತೆಂದು ಸಾರಿ ಹೇಳುತ್ತಾ ಹೋಗಿರಿ, ರೋಗಿಗಳನ್ನು ಸ್ವಸ್ಥ ಮಾಡಿರಿ, ಸತ್ತವರನ್ನು ಬದುಕಿಸಿರಿ, ಕುಷ್ಠ ಹತ್ತಿದವರನ್ನು ಶುದ್ಧ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ, ಉಚಿತವಾಗಿ ಹೊಂದಿದ್ದೀರಿ. ಸಾಕು ನೋಡಿ, ಇಲ್ಲಿ ಚೆನ್ನಾಗಿ ಗಮನಿಸಬೇಕು. 10ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ ನೋಡ್ಕೊಂಡ್ ಬರುವಂತದ್ದಾದ್ರೆ 12 ಜನ ಅಪೊಸ್ತಲರನ್ನು ನೇಮಕ ಮಾಡಿ ಅವರಿಗೆ ಅಧಿಕಾರವನ್ನ ಕೊಟ್ಟು ಹೇಳ್ತಿರುವಂತ ಮಾತು, ಪರಲೋಕ ರಾಜ್ಯವು ಸಮೀಪವಾಯಿತೆಂದು ಸಾರಿ ಹೇಳುತ್ತಾ ಹೋಗಿರಿ. ಅವ್ರಿಗೆ ಹೇಳ್ತಿರುವಂತದ್ದು, ನೀವು ಸುವಾರ್ತೆ ಸಾರೋದಕ್ಕೆ ಹೋಗ್ತಿರಲ್ಲ, ಈ ಅಧಿಕಾರವನ್ನ ತೆಗೆದುಕೊಳ್ರಿ. ಈ ತೆಗೆದುಕೊಂಡು ಏನ್ ಮಾಡ್ರಿ, ಪರಲೋಕ ರಾಜ್ಯವು ಸಮೀಪವಾಯಿತು ಅಂತ ಹೇಳಿ ಸಾರಿ ಹೇಳುತ್ತಾ ಹೋಗ್ರಿ. ರೋಗಿಗಳನ್ನ ಸ್ವಸ್ಥ ಮಾಡಿರಿ ಅಂದ್ರೆ ರೋಗಿಗಳನ್ನ ಸ್ವಸ್ಥ ಮಾಡ್ರಿ ಅಂತ ಹೇಳಿ ಇದಕ್ಕೆ ಇಂಪಾರ್ಟೆಂಟ್ ಕೊಟ್ಟು ದೇವ್ರಲ್ಲಿ ಮಾತಾಡ್ತಾ ಇಲ್ಲ. ದೇವ್ರ ಇಂಪಾರ್ಟೆಂಟ್ ಯಾವ್ದಕ್ ಕೊಡ್ತಾ ಇದ್ದಾನೆ ಅಂತಂದ್ರೆ ಈ ಸುವಾರ್ತೆ ಸಾರುವುದಕ್ಕೋಸ್ಕರ. ಅದೇಲಿರುವಂತದ್ದು ಪರಲೋಕ ರಾಜ್ಯವು ಸಮೀಪವಾಯಿತೆಂದು ಸಾರಿ ಹೇಳುತ್ತಾ ಹೋಗಿರಿ, ರೋಗಿಗಳನ್ನ ಸ್ವಸ್ಥ ಮಾಡಿರಿ, ಸತ್ತವರನ್ನ ಬದುಕಿಸಿರಿ, ಕುಷ್ಠ ಹತ್ತಿದವರನ್ನ ಶುದ್ಧ ಮಾಡಿರಿ, ದೆವ್ವಗಳನ್ನ ಬಿಡಿಸಿರಿ. ಏನಕ್ಕೋಸ್ಕರ ದೆವ್ವಗಳನ್ನ ಬಿಡಿಸ್ಬೇಕು, ಸತ್ತವರನ್ನ ಬದುಕಿಸ್ಬೇಕು, ಕುಷ್ಠರೋಗಿಗಳನ್ನ ಮಾಸಿ ಮಾಡ್ಬೇಕು? ನೀವು ಸುವಾರ್ತೆ ಸಾರ್ಬೇಕಲ್ಲ. ನೀವು ಸುವಾರ್ತೆ ಸಾರಿದ್ದನ್ನ ಅವ್ರನ್ನ ನಂಬಬೇಕಲ್ಲ. ನೀವು ದೇವರಿಂದಲೇ ಬಂದಿದ್ದೀರಿ ಎನ್ನುವಂಥದ್ದನ್ನ ಅವ್ರು ಅರ್ಥ ಮಾಡಿಕೊಳ್ಳಬೇಕಲ್ಲ. ಇದು ದೇವರ ಶಕ್ತಿ ಅಂತೇಳಿ ಅವ್ರು ತಿಳಿದುಕೋಬೇಕಲ್ಲ. ಅದಕ್ಕೋಸ್ಕರ ನೀವು ಇದನ್ನ ಮಾಡ್ರಿ ಎಂಬುದಾಗಿ ಇಲ್ಲಿ ಹೇಳಿರುವಂತದ್ದು. ಪರಲೋಕ ರಾಜ್ಯವು ಸಮೀಪವಾಯ್ತು ಅಂತ ಹೇಳಿ ಸಾರ್ಕೊಂಡು ಹೇಳ್ಕೊಂಡು ಯೇಸು ಕ್ರಿಸ್ತನು ಯಾವ ರೀತಿಯಾದಂತ ಅದ್ಭುತಗಳ ಸ್ವಸ್ಥತೆಗಳನ್ನ ಮಾಡಿದನೋ ಆ ರೀತಿಯಾಗಿ ಇವರು ಕೂಡ ಮಾಡ್ಬೇಕು. ಅಂದ್ರೆ ವಾಕ್ಯದ ನಿಮಿತ್ತವಾಗಿ ಸ್ವಸ್ಥತೆಗಳು ಹೊರತು ಸ್ವಸ್ಥತೆಗಳಿಗೋಸ್ಕರ ವಾಕ್ಯವಲ್ಲ. ಚೆನ್ನಾಗಿ ಗಮನಿಸ್ಬೇಕು. ವಾಕ್ಯದ ನಿಮಿತ್ತವಾಗಿ ವಾಕ್ಯಕ್ಕೋಸ್ಕರವೇ ಸ್ವಸ್ಥತೆ ಬಿಟ್ರೆ ಸ್ವಸ್ಥತೆಗಳಿಗೋಸ್ಕರ ವಾಕ್ಯವು ಅಲ್ಲ. ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಯೇಸು ಕ್ರಿಸ್ತನು ಕೂಡ ವಾಕ್ಯಕ್ಕೇನೆ ಪ್ರಾಮುಖ್ಯತೆಯನ್ನ ಕೊಟ್ರು. ಅದನ್ನ ಸಾರೋದಕ್ಕೋಸ್ಕರ ಈ ಭೂಮಿ ಮೇಲೆ ಬಂದಿದ್ದಾನೆ ಎನ್ನುವಂತ ಮಾತನ್ನ ಆತನ ಹೇಳ್ತಾನೆ. ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 38ನೇ ವಚನ. ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು, ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ ಎಂದು ಹೇಳಿದನು. ಇಲ್ಲಿ ಚೆನ್ನಾಗಿ ಗಮನಿಸಿದನ, ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆಯನ್ನ ಸಾರಬೇಕು, ಅಲ್ಲಿ ನಾನು ಅದ್ಭುತವನ್ನು ಮಾಡಬೇಕು, ಸ್ವಸ್ಥತೆಯನ್ನು ಮಾಡಬೇಕು ಎಂಬುದಾಗಿ ಯೇಸು ಕ್ರಿಸ್ತನ ಹೇಳ್ತಾ ಇಲ್ಲ. ಇಲ್ಲಿ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರ ಆಜ್ಞೆ ಕೊಟ್ಟಂತ ಯೇಸು ಕ್ರಿಸ್ತನೇ, ಅದ್ಭುತಗಳನ್ನ ಮಾಡಿದಂತ ಯೇಸು ಕ್ರಿಸ್ತನೇ. ಆತನ ಹೇಳ್ತಿರುವಂತ ಮಾತೇನು? ಸುವಾರ್ತೆಯನ್ನು ಸಾರಬೇಕು, ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ, ಅಲ್ಲಿಯೇ ನಾನು ಸುವಾರ್ತೆಯನ್ನು ಸಾರಬೇಕು, ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ ಎಂದು ಹೇಳಿದನು. ಇದಕ್ಕಾಗಿ ನಾನು ಹೊರಟು ಬಂದಿದ್ದೀನಿ. ಏದಕ್ಕೋಸ್ಕರ? ಅದ್ಭುತಗಳನ್ನು ಮಾಡೋದಕ್ಕೋಸ್ಕರ ಬಂದಿಲ್ಲ. ನಾನು ಸುವಾರ್ತೆ ಸಾರುವುದಕ್ಕೋಸ್ಕರವೇ ನಾನು ಹೊರಟು ಬಂದಿದ್ದೀನಿ. ಎಂಬುದಾಗಿ ಆತನೇ ಹೇಳಿದನು. ಅಂದ್ರೆ ಚೆನ್ನಾಗಿ ಇಲ್ಲಿ ಗಮನಿಸಬೇಕು. ಯೇಸು ಕ್ರಿಸ್ತನೇ ಅಂತ ಮಾತುಗಳನ್ನು ಹೇಳುವಂತ ಸಮಯದಲ್ಲಿ ನಾವಿವತ್ತು ಬಹಿರಂಗ ಸಭೆಗಳನ್ನ ನಾವು ಏರ್ಪಡಿಸಿಕೊಂಡು ಸ್ವಸ್ಥತೆ ಕೂಟಗಳು ಅಂತ ಹೇಳಿ ಮಾಡ್ತಾ ಇದ್ದೇವೆ ಅಂದ್ರೆ ಒಂದ್ಸರಿ ಆಲೋಚನೆ ಮಾಡಿ. ಯೇಸು ಕ್ರಿಸ್ತನು ಬಂದಿದ್ದು ಅದ್ಭುತಗಳನ್ನ ಮಾಡುವುದಕ್ಕ, ಸುವಾರ್ತೆಯನ್ನು ಸಾರುವುದಕ್ಕ? ಯೇಸು ಕ್ರಿಸ್ತನು ಬಂದಿರುವಂತದ್ದು ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರವೇ ಆತನು ಬಂದಿದ್ದಾನೆ ಬಿಟ್ರೆ ಅದ್ಭುತಗಳನ್ನು ಮಾಡುವುದಕ್ಕೋಸ್ಕರ ಆತನು ಬಂದಿಲ್ಲ. ಮತ್ತೆ ಅದ್ಭುತಗಳನ್ನ ಸ್ವಸ್ಥತೆಗಳನ್ನ ಏನಕ್ಕೋಸ್ಕರ ಮಾಡ್ದ? ಮೊಂಡ ಜನರು ನಂಬಬೇಕಲ್ಲ, ನಮ್ಮಂತವರು. ಅದಕ್ಕೋಸ್ಕರವೇ ಅದನ್ನ ಮಾಡಿದಾನೆ. ಈ ಸಂದರ್ಭ ನೋಡಿದ್ರೆ ಖಚಿತವಾಗಿ ಈ ಒಂದು ಮಾತು ಸ್ಪಷ್ಟವಾಗಿ ನಮ್ಗಿಲ್ಲಿ ಅರ್ಥವಾಗುತ್ತೆ. ಅಂದ್ರೆ ಪ್ರವಾದಿಗಳ ಪ್ರವಾದನೆಗಳಲ್ಲೂ ಕೂಡ ಯೇಸು ಕ್ರಿಸ್ತನ ಕುರಿತು ಇದೇ ಪ್ರವಾದನೆಯನ್ನ ಮಾಡಿದೆ. ಇದು ಗೊತ್ತಿದ್ಯಾ? ಯೇಸು ಕ್ರಿಸ್ತನೇನೋ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಆತನು ಭೂಲೋಕದಲ್ಲಿ ಬಂದು ನಾನು ಇದಕ್ಕೋಸ್ಕರ ಹೊರಟು ಬಂದಿದ್ದೀನಿ, ಈ ಕೆಲಸವನ್ನು ಮಾಡ್ಬೇಕು ಎಂಬುದಾಗಿ ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾನೆ ಅಂತಂದ್ರೆ ಕ್ರಿಸ್ತ ಪೂರ್ವದಲ್ಲಿ ಪ್ರವಾದನೆಗಳು ಕೂಡ ಯೇಸು ಕ್ರಿಸ್ತನ ವಿಷಯದಲ್ಲಿ ಇದೇ ವಿಷಯವನ್ನ ಬರೆಯಲ್ಪಟ್ಟಿದೆ. ಅಂದ್ರೆ ಪ್ರವಾದಿಗಳು ಕೂಡ ಇದೇ ವಿಚಾರವನ್ನ ಯೇಸು ಕ್ರಿಸ್ತನ ವಿಷಯದಲ್ಲಿ ಹೇಳಿದ್ದಾರೆ. ಒಂದು ಸಾರಿ ಆ ಒಂದು ಕ್ರಿಸ್ತ ಪೂರ್ವದಲ್ಲಿ ಯೇಸು ಕ್ರಿಸ್ತನ ಈ ವಿಷಯದಲ್ಲಿ ಏನನ್ನ ಪ್ರವಾದನೆ ಮಾಡಿದ್ದಾರೋ
ಯೆಶಾಯನ ಗ್ರಂಥ 61ನೇ ಅಧ್ಯಾಯ 1ನೇ ವಚನವನ್ನು ಓದಿ. ಯೆಶಾಯನ ಗ್ರಂಥ 61ನೇ ಅಧ್ಯಾಯ 1ನೇ ವಚನ. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಇದೆ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಚೆನ್ನಾಗಿ ಗಮನಿಸಿ, ಸಾಕು. ಇಲ್ಲಿ ಆತನು ನನ್ನನ್ನ ಬಡವರಿಗೆ ಶುಭವರ್ತಮಾನವನ್ನ ಸಾರುವುದಕ್ಕೆ ಅಭಿಷೇಕಿಸಿದನು. ಯೇಸು ಕ್ರಿಸ್ತನು ಎನ್ನುವಂತ ಮಾತಿನ ಅರ್ಥ ಏನು? ಅಭಿಷಿಕ್ತನು, ರಕ್ಷಕನು ಅಭಿಷಿಕ್ತನು ಎಂಬುದಾಗಿ. ಅಂದ್ರೆ ಅಭಿಷೇಕಿಸಲ್ಪಟ್ಟವನು ಅಂತ. ಅಂದ್ರೆ ಯೇಸುಗೋಸ್ಕರ ಅಭಿಷೇಕಿಸಲ್ಪಟ್ಟಿದ್ದಾನೆ ಯೇಸು ಕ್ರಿಸ್ತನು ಅಂದ್ರೆ ಇಲ್ಲಿದೆ ಮಾತು. ಆತನು ನನ್ನ ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ದೇವರು ಯೇಸು ಕ್ರಿಸ್ತನನ್ನ ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ, ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರವೇ, ದೇವರ ಮಾತುಗಳನ್ನು ತಿಳಿಸುವುದಕ್ಕೋಸ್ಕರವೇ ಆತನ ಏನ್ ಮಾಡಿದಾನಂತೆ? ಅಭಿಷೇಕಿಸಿದ್ದಾನಂತೆ. ಅವನು ಅದಕ್ಕೋಸ್ಕರವೇ ಅಭಿಷಿಕ್ತನಾಗಿದ್ದಾನೆ. ಸ್ವಸ್ಥತೆಯನ್ನು ಮಾಡು ಅಂತ ಹೇಳಿ ಅಭಿಷೇಕವನ್ನು ಮಾಡಿಲ್ಲ ದೇವರು. ಅದ್ಭುತಗಳನ್ನು ಮಾಡು ಅಂತ ಹೇಳಿ ಯೇಸು ಕ್ರಿಸ್ತನ ದೇವರು ಅಭಿಷೇಕವನ್ನು ಮಾಡಿಲ್ಲ. ಮಹತ್ ಕಾರ್ಯಗಳನ್ನು ಮಾಡು ಅಂತ ಹೇಳಿ ಅಭಿಷೇಕವನ್ನು ಮಾಡಿಲ್ಲ. ಏನಕ್ಕೋಸ್ಕರ ಅಭಿಷೇಕಿಸಿದಾನೆ? ನೀನು ಶುಭ ವರ್ತಮಾನವನ್ನ ಸಾರಬೇಕು, ಸುವಾರ್ತೆನ ನೀನು ಸಾರಬೇಕು ಅಂತ ಹೇಳಿ ಯೇಸು ಕ್ರಿಸ್ತನ ವಿಷಯದಲ್ಲಿ ಪೂರ್ವದಲ್ಲಿ ಪ್ರವಾದಿಗಳು ಯೇಸು ಕ್ರಿಸ್ತನ ವಿಷಯದಲ್ಲಿ ಪ್ರವಾದನೆಯನ್ನು ಮಾಡಿರುವಂತ ಕಾರ್ಯ. ನಾನು ಏತಕ್ಕೆ ಅಭಿಷೇಕಿಸಲ್ಪಟ್ಟಿದ್ದೀನಿ ಅಂತ ಹೇಳಿ ಅಂತಂದ್ರೆ, ಸುವಾರ್ತೆನ ಸಾರೋದಕ್ಕೋಸ್ಕರ ಅಭಿಷೇಕಿಸಲ್ಪಟ್ಟಿದ್ದೀನಿ ಅಂತ ಹೇಳಿ ಯೇಸು ಕ್ರಿಸ್ತನ ಮಾತನ್ನ ಅರ್ಥ ಮಾಡಿಕೊಂಡು ಮಾರ್ಕನ ಬರೆದ ಸುವಾರ್ತೆ 1:38 ಹೇಳುವಂತ ಮಾತು ಖಚಿತವಾಗಿ ನಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಆ ಸುವಾರ್ತೆಯನ್ನ ಪ್ರಕಟಿಸುವಂತದ್ರಲ್ಲಿ ಸ್ವಸ್ಥತೆಯ ವರಗಳು ಬೇಕು. ಆದ್ರಿಂದ ಯೇಸು ಕ್ರಿಸ್ತನಾಗ್ಲಿ ಅಪೊಸ್ತಲರಾಗ್ಲಿ ತಮಗೆ ಕೊಡಲ್ಪಟ್ಟಂತ ಶಕ್ತಿಗಳನ್ನ ಜನರ ಮಧ್ಯೆ ಪ್ರದರ್ಶಿಸುವಂತದ್ದು ನಡೆದಿದೆ. ಇದಕ್ಕೆ ಸಂಬಂಧಿಸಿದಂತ ಇನ್ನೊಂದು ಮಾತನ್ನ ಒಂದ್ಸರಿ ನೋಡಿ. ಮತ್ತಾಯನ ಬರೆದ ಸುವಾರ್ತೆ 4:23 ವಚನವನ್ನ. ಮತ್ತಾಯನ ಬರೆದ ಸುವಾರ್ತೆ 4:23 ವಚನದಿಂದ ಬೇಗ. ಬಳಿಕ ಯೇಸು ಗಲಿಲಾಯದಲ್ಲೆಲ್ಲ ತಿರುಗಾಡಿ ಅಲ್ಲಿಯವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಜನರ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಇಲ್ಲಿ ಏನಿದೆ ಚೆನ್ನಾಗಿ ಗಮನಿಸಬೇಕು. ಬಳಿಕ ಯೇಸು ಗಲಿಲಾಯದಲ್ಲೆಲ್ಲ ತಿರುಗಾಡಿ ಅಲ್ಲಿಯವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ, ನೋಡಿ ಇಲ್ಲೇನಿದೆಯೋ, ಬಳಿಕ ಗಲಿಲಾಯದಲ್ಲೆಲ್ಲ ಯೇಸು ತಿರುಗಾಡಿ ಅಲ್ಲಿಯವರ ಸಭಾಮಂದಿರಗಳಲ್ಲಿ. ಸಭಾಮಂದಿರಗಳಂದ್ರೆ ಏನಿದು? ಎಲ್ಲರೂ ಕೂಡ ಸೇರುವಂತ ಸೇರುವಂತ ಜಾಗ, ಸಭೆಯಾಗಿ ಕೂಡುವಂತ ಜಾಗ, ಬಹುಜನಗಳು ಅಲ್ಲಿ ಸೇರುವಂತ ಒಂದು ಸ್ಥಳವಾಗಿರುವಂತ ಕಾರಣ ಸಭಾಮಂದಿರಗಳಲ್ಲಿ ಉಪದೇಶವನ್ನು ಮಾಡುತ್ತಾ, ದೇವರ ವಾಕ್ಯವನ್ನು ತಿಳಿಸುತ್ತಾ, ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ. ಪರಲೋಕ ರಾಜ್ಯದ ವಿಷಯದಲ್ಲಿ ಏನು ಸುವಾರ್ತೆಗಳಿದೆಯೋ ಆ ಒಂದು ಕಾರ್ಯಗಳನ್ನೆಲ್ಲವನ್ನ ಹೇಳ್ತಾ ಜನರ ಎಲ್ಲಾ ತರದ ರೋಗಗಳನ್ನ ಎಲ್ಲಾ ತರದ ಬೇನೆಗಳನ್ನ ವಾಸಿ ಮಾಡುತ್ತಾ ಬಂದನು. ಯಾರು ಕೂಡ ಕಂಡು ಕೇಳರಿಯದಂತ ಮಾತುಗಳನ್ನ ಈತನ ಅವ್ರಿಗೆ ಹೇಳ್ತಾ ಇದ್ದಾನೆ. ಆ ಹೇಳುವಂತ ಸಮಯದಲ್ಲಿ ಒಂದು ವೇಳೆ ಈ ಯಾರು ಕೂಡ ಕಂಡು ಕೇಳರಿಯದಂತ ಅದ್ಭುತಗಳಲ್ಲಿ ಅಲ್ಲಿ ನಡೆದ್ರೆ ಯಾವ ರೀತಿಯಾಗಿ ಇರುತ್ತೆ? ಈತನ ಹೇಳುವಂತ ಮಾತು ನಿಜ ಎಂಬುದಾಗಿ. ಯಾಕೆಂದ್ರೆ ಬಹಳ ಮಟ್ಟಿಗೆ ಹಳ್ಳಿಗಳ ಕಡೆಯಲ್ಲಿ ಯಾವ ರೀತಿಯಾದಂತ ಒಂದು ಕಾರ್ಯವು ನಡೆಯುತ್ತೆ ಅಂತ ಅಂದ್ರೆ, ಕೆಲವರು ಪಂಡಿತರುಗಳು ಏನೋ ಒಂದು ಮಂತ್ರವಾದಿಗಳು ಎಂಬುದಾಗಿ ಬರ್ತಾರೆ. ಅಮಾಯಕರನ್ನ ಮೋಸ ಮಾಡೋದಕ್ಕೋಸ್ಕರ ಸಿಟಿಗಳಿಗೆ ಹೋಗಲು ಹಳ್ಳಿಗಳಿಗೆ ಬರ್ತಾರೆ. ಇವ್ರು ಬಂದು ಏನ್ ಮಾಡ್ತಾರೆ ಅಂದ್ರೆ, ಏನೋ ಒಂದು ಮಾಯ ಮಾಡುವಂತ ವಿಚಾರವನ್ನ ಅವ್ರು ಹೇಳ್ತಾರೆ. ಅವರು ಹೇಳುವಂಥದ್ದು ಸುಳ್ಳೇ ಆಗಿದ್ರು ಕೂಡ ಎಷ್ಟೋ ಅವರಿಗೆ ದುಡ್ಡನ್ನು ಕೊಟ್ಟು ಅವ್ರು ಹೇಳುವಂತ ಕಾರ್ಯಗಳನ್ನ ಮಾಡಿಬಿಡ್ತಾರೆ. ಏನಕ್ಕೋಸ್ಕರ? ಒಳ್ಳೇದಾಗ್ಬೇಕು ನಮಗೂ ಅನ್ನುವಂತ ಉದ್ದೇಶದಿಂದ. ಯಾಕಂದ್ರೆ ನಾವೇ ಇದನ್ನ ಮಾಡಿದ್ದೀವಿ. ಇದನ್ನ ಈ ಸುಳ್ಳೇಳಿದ್ರೆ ಇವರು ಈ ರೀತಿಯಾಗಿ ಬಲವಾಗಿ ನಂಬ್ತಾರೆ ಅಂದ್ರೆ, ಒಂದು ವೇಳೆ ಅವರು ಆ ಮಾತುಗಳನ್ನು ಹೇಳಿ ಅದರಂತೆನೆ ಕಣ್ಣು ಬರುವಂತೆ, ಕಾಲು ಬರುವಂತೆ, ಸತ್ತವರು ಎದ್ದೇಳುವಂತ ರೀತಿಯಲ್ಲಿ ಮಾಡ್ಬಿಟ್ರೆ ಇನ್ನು ಎಂತ ನಮಗೆ ಬರುತ್ತೋ ಒಂದ್ಸರಿ ಆಲೋಚನೆ ಮಾಡಿ. ಆ ರೀತಿಯಾಗಿ ಯೇಸು ಕ್ರಿಸ್ತನ ಅಲ್ಲಿ ಏನ್ ಮಾಡಿದಾನೆ? ದೇವರ ಮಾತುಗಳನ್ನು ತಿಳಿಸಿದ್ದಾನೆ. ಯಾವತ್ತಿಗೂ ಯಾರು ಕೂಡ ಮಾಡಿದ್ದಾರೆ ಎನ್ನುವಂಥದ್ದನ್ನು ಕೇಳದೇ ಇಲ್ಲದಂತ ಕಾರ್ಯಗಳನ್ನ ಆತನ ಅಲ್ಲಿ ಮಾಡಿದ್ದಾನೆ. ಮಾಡಿದಾಗ ಏನಾಗಿದೆ? ಈತನು ಸತ್ಪುರುಷನೇ ನಿಜ ಎಂಬುದಾಗಿ ಅವ್ರು ಏನ್ ಮಾಡಿದ್ದಾರೆ? ಬಲವಾಗಿ ನಂಬುವುದಕ್ಕೆ ಕಾರಣವಾಗಿದೆ. ಆದ್ರಿಂದಲೇ ಈ ಒಂದು ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಸಭಾಮಂದಿರಗಳಲ್ಲಿ ವಾಕ್ಯವನ್ನ ಸಾರ್ತಾ, ರೋಗಗಳನ್ನ ವಾಸಿ ಮಾಡ್ತಾ, ಆತನು ಮಾಡಿದಂತ ಕಾರ್ಯಗಳನ್ನು ನೋಡಿ ಅನೇಕರು ದೇವರ ಮಗ ಅಂತೇಳಿ ಅವರು ಅಂಗೀಕರಿಸೋದಕ್ಕೂ ಕೂಡ ಸಾಧ್ಯವಾಗಿದೆ. ದೇವರು ಮಾಡಿದಂತ ಯಾವುದೇ ಏರ್ಪಾಟಿನಿಂದ ವ್ಯರ್ಥವಾದಂತ ಕಾರ್ಯಗಳಿರಲ್ಲ. ಇದನ್ನು ಚೆನ್ನಾಗಿ ಗಮನಿಸಬೇಕು. ಯಾಕೆ ಮತ್ತೆ ಅದ್ಭುತಗಳನ್ನ ಮಾಡಬೇಕಾಗಿತ್ತು? ವಾಕ್ಯವನ್ನು ಸಾರುವಂತದ್ದೇ ಪ್ರಾಮುಖ್ಯವಾಗಿರುವಂತ ಕಾರಣ ಏನಕ್ಕೆ ಅದ್ಭುತಗಳು ಬೇಕು, ಏನು ಸ್ವಸ್ಥತೆಗಳು ಬೇಕು ಅಂತ ಹೇಳಿ ಒಂದ್ಸರಿ ನಾವು ಮೂರ್ಖತ ರೀತಿಯಲ್ಲಿ ಆಲೋಚನೆ ಮಾಡಿದ್ರೆ, ಅವರು ಅದ್ಭುತಗಳನ್ನ ಸ್ವಸ್ಥತೆಗಳನ್ನ ಮಾಡದಲ್ಲಿದ್ರೆ ಅವರು ಅವಾಗ ನಂಬ್ತಿರ್ಲಿಲ್ಲ. ಮೋಶೆ ಹೋಗಿ ಇಸ್ರಾಯೇಲರ ಮುಂದೆ ಆ ಮಹತ್ ಕಾರ್ಯವನ್ನು ಮಾಡದಲ್ಲಿದ್ರೆ ಅವ್ರು ನಂಬ್ತಿರ್ಲಿಲ್ಲ. 10 ಮಹಾ ಉಪದ್ರವಗಳು ಬರುವಂತ ರೀತಿಯಲ್ಲಿ ಅದ್ಭುತಗಳನ್ನ ಮೋಶೆ ಕೈಯಿಂದ ದೇವರು ಮಾಡಿದ್ರು ಕೂಡ ಇಸ್ರಾಯೇಲರು ದಾರಿ ತಪ್ಪುವಂತ ರೀತಿಯಲ್ಲಿ ಅರಣ್ಯದಲ್ಲಿ ಮಾರ್ಪಟ್ಟು ಹೋಗಿದ್ದಾರೆ.
ಭಯಂಕರ ರೀತಿಯಲ್ಲಿ ಕ್ರೂರತನದಲ್ಲಿ ಹೋಗಿದ್ದಾರೆ, ದೇವರಿಗೆ ವ್ಯತಿರೇಕಗಳಾಗಿ ಬದುಕಿದ್ದಾರೆ, ಮೋಶನಿಗೆ ವ್ಯತಿರೇಕಗಳಾಗಿ ಬದುಕಿದ್ದಾರೆ, ದೇವರಿಗೆ ವಿರುದ್ಧವಾದಂತ ರೀತಿಯಲ್ಲಿ ಮಾತನಾಡಿದ್ದಾರೆ. ಅಂತ ದೊಡ್ಡ ಅದ್ಭುತಗಳನ್ನು ಮಾಡಿದಂತವರೇ, ದೊಡ್ಡ ಅದ್ಭುತಗಳು ಅವರ ಕಣ್ಣು ಮುಂದೆ ನಡೆದಾಗ ಅವರೇ ಕೂಡ ಸರಿಯಾದಂತ ರೀತಿಯಲ್ಲಿ ನಂಬಿ ದೇವರ ಮಾತಿಗೆ ಅನುಸಾರವಾಗಿ ನಡೆದಿಲ್ಲ ಅಂತ ಅಂದ್ರೆ, ಈ ಒಂದು ಜಸ್ಟ್ ಮಾತುಗಳನ್ನ ಹೇಳಿದ್ರೆ ಖಚಿತವಾಗಿ ಇವರು ಕೂಡ ನಂಬ್ತಿರ್ಲಿಲ್ಲ. ನರಕಕ್ಕೆ ಹೋಗುವಂತ ಜನಗಳನ್ನ ತಪ್ಪಿಸ್ಬೇಕಲ್ಲ, ಅದಕ್ಕೋಸ್ಕರ ಆ ದೇವರ ಆವೇದನೆ ಇದು. ಏನಕ್ಕೋಸ್ಕರ ಸುವಾರ್ತೆ ಸಾರುವಂತದ್ದು ಇಂಪಾರ್ಟೆಂಟ್ ಆಗಿರ್ಬೇಕು, ಏನಕ್ಕೋಸ್ಕರ ಅದ್ಭುತಗಳು ನಡಿಬೇಕು ಅಂದ್ರೆ ಆ ದೇವರ ಆವೇದನೆ, ದೇವರ ಒಂದು ಪ್ರಣಾಳಿಕೆ ಇದು. ಯಾಗಾದ್ರೂ ಮಾಡಿ ಮನುಷ್ಯನ ಕಾಪಾಡಬೇಕು ಎನ್ನುವಂಥದ್ದು. ಇವತ್ತು ಮನುಷ್ಯನನ್ನ ಸೃಷ್ಟಿ ಮಾಡಿರುವಂತ ದೇವರಿಗೆ ಮನುಷ್ಯನ ಮನಸ್ಸಿನಲ್ಲಿ ಏನಿದೆಯೋ ಗೊತ್ತಿಲ್ವಾ? ನಮ್ಮ ಮನಸ್ಸಿನಲ್ಲಿ ಏನಿದೆಯೋ ಗೊತ್ತಿಲ್ವಾ? ನಮ್ಮ ಮನಸ್ಸಿನಲ್ಲಿ ಏನಿದೆಯೋ ಎನ್ನುವಂಥದ್ದು ಅರ್ಥ ಮಾಡಿದ್ದುಕೊಂಡಿಗೋಸ್ಕರವೇ ಈ ರೀತಿಯಾಗಿ ಅದ್ಭುತವನ್ನು ಮಾಡಿದ್ರೆ ಇವ್ರು ನಂಬ್ತಾರೆ ಎನ್ನುವಂಥದ್ದನ್ನ ತಿಳಿದಂತ ದೇವರೇ ಏನ್ ಮಾಡಿದ್ದಾನೆ? ಈ ಅದ್ಭುತಗಳನ್ನ ಮಾಡಿದ್ದಾನೆ, ಸ್ವಸ್ಥತೆಗಳನ್ನ ಇವೆಲ್ಲವನ್ನ ಮಾಡಿದ್ದಾನೆ. ಯೇಸು ಕ್ರಿಸ್ತನಿಗೂ ಶಿಷ್ಯರಿಗೂ ಕೂಡ ಈ ಶಕ್ತಿ ಯಾವ ರೀತಿಯಾಗಿ ಬಂತು ಅಂದ್ಕೊಂಡ್ರೆ ದೇವರಿಂದಲೇ ಈ ಶಕ್ತಿ ಎನ್ನುವಂಥದ್ದು ಬಂದಿದೆ. ಆತನೇ ಅವರ ಕೈಯಿಂದ ಆ ಒಂದು ಕ್ರಿಯೆಗಳನ್ನ ನಡೆಸಿ ವಾಕ್ಯವನ್ನ ಸ್ಥಿರಪಡಿಸುವಂತ ಕೆಲಸವನ್ನ ದೇವರೇ ಮಾಡಿದ್ದಾನೆ. ಅಂದ್ರೆ ಎಲ್ಲವನ್ನ ಸ್ವಸ್ಥತೆಗಳನ್ನು ಮಾಡಿದಂಥದ್ದು ದೇವರ ಶಕ್ತಿನೇ, ಸುವಾರ್ತೆನ ಸಾರಿಸಿದಂಥದ್ದು ಅದು ಕೂಡ ದೇವರ ಕಾರ್ಯವೇ, ಅವರ ಜೊತೆಯಲ್ಲಿದ್ದವ್ರನ್ನ ಕಾಪಾಡಿದಂಥದ್ದು ದೇವರ ಕಾರ್ಯವೇ, ಎಲ್ಲವೂ ಕೂಡ ದೇವರ ಕಾರ್ಯವೇ. ವಾಕ್ಯವು ಸ್ಥಿರಪಡಿಸಲ್ಪಟ್ಟಂತ ತರುವಾಯ ಇಂದು ನಾವು ಆತನನ್ನ ಯಾವ ರೀತಿಯಾಗಿ ನಂಬಬೇಕು? ಒಂದ್ಸರಿ ಆಲೋಚನೆ ಮಾಡಿ. 1ನೇ ಶತಮಾನದಲ್ಲಿ ವಾಕ್ಯವು ಸ್ಥಿರವಾಗಬೇಕು ಎನ್ನುವಂತ ಕಾರಣಕ್ಕೋಸ್ಕರವೇ ಈ ಒಂದು ಅದ್ಭುತಗಳು, ಸ್ವಸ್ಥತೆಗಳು ಎನ್ನುವಂಥದ್ದು ನಡೆದಿದೆ. ಆದ್ರೆ ಒಂದು ಸಮಯದಲ್ಲಿ ನೋಡುವಾಗ ವಾಕ್ಯವು ಸ್ಥಿರಪಡಿಸಲ್ಪಟ್ಟಿದೆ ಎಂಬುದಾಗಿ ನಾವು ವಾಕ್ಯವನ್ನು ಓದಿಕೊಂಡಿದ್ದೀವಿ. ಹೀಗಿರುವಂತ ಕಾರಣ ವಾಕ್ಯವು ಸ್ಥಿರವಾಗಿರುವಂತ ಈ ಒಂದು ಕಾಲಗಳಲ್ಲಿ ಒಂದು ವೇಳೆ ವಾಕ್ಯವು ಸ್ಥಿರವಾದಂತ ಸಮಯದಲ್ಲಿ ಆ ಒಂದು 1ನೇ ಶತಮಾನದಲ್ಲಿ ಇಲ್ಲ 2ನೇ ಶತಮಾನಗಳಿಂದ ಕಳೆದ ಮೇಲೆ ಯಾವ ರೀತಿಯಾಗಿ ಅವರು ನಂಬಬೇಕು? ವಾಕ್ಯ ಎನ್ನುವುದು ಸ್ಥಿರಪಡಿಸಲ್ಪಟ್ಟ ಮೇಲೆ ಅದ್ಭುತಗಳು, ಸ್ವಸ್ಥತೆಗಳು ನಡೆಯಲ್ಲ. ಯಾಕಂದ್ರೆ ವಾಕ್ಯವು ಸ್ಥಿರಪಡಿಸಲ್ಪಡುವ ತನಕವೇ ಅದ್ಭುತ, ಸ್ವಸ್ಥತೆಗಳು ನಡೆಯುತ್ತೆ. ಆ ವಾಕ್ಯವು ಸ್ಥಿರಪಡಿಸಲ್ಪಟ್ಟ ಮೇಲೆ ಅದು ನಡೆಯಲ್ಲ. ಮತ್ತೆ ನಡಿಬೇಕು, ಸ್ಥಿರಪಡಿಸಲ್ಪಡೋದಕ್ಕಿಂತ ಮೊದಲನೇ ಅವ್ರು ನಂಬಬೇಕು ಎನ್ನುವಂತ ರೀತಿ, ನಂಬುವುದಕ್ಕೋಸ್ಕರ ಅವು ನಡೆದಿದೆ ಅಂದ್ರೆ ವಾಕ್ಯವು ಸ್ಥಿರಪಡಿಸಲ್ಪಟ್ಟ ಮೇಲೆ ಅವನು ನಡೆಯಲ್ಲ. ಈಗ ಮತ್ತೆ ನಾವ್ ಹೆಂಗ್ ನಂಬಬೇಕು? ಒಂದ್ಸಾರಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೇ ವಚನವನ್ನು ಓದಿ ಬೇಗ. ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ. ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ. ಸಾಕು. ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಕ್ರಿಸ್ತನ ವಾಕ್ಯವೇ ಆಧಾರ. ಇಲ್ಲಿ ಚೆನ್ನಾಗಿ ಗಮನಿಸಿ. ಒಂದು ಸಮಯದಲ್ಲಿ ವಾಕ್ಯವು ಸ್ಥಿರವಾಗಿ ಇಲ್ಲದೆ ಇರುವಂತ ಸಮಯದಲ್ಲಿ ಇವರು ನಂಬುವುದಕ್ಕೆ ಅದ್ಭುತಗಳೇ ಕಾರಣ, ಅದ್ಭುತಗಳೇ ಆಧಾರ, ಸ್ವಸ್ಥತೆಗಳೇ ಆಧಾರ. ಚೆನ್ನಾಗಿದ್ದನ್ನು ಗಮನಿಸಬೇಕು. ಅದ್ಭುತಗಳು, ಸ್ವಸ್ಥತೆಗಳು ನಡೆದಾಗಲೇ ಇವ್ರ ಮಾತಿಗೆ ನಂಬಿಕೆ. ಅಂದ್ರೆ ಒಂದು ಸಮಯದಲ್ಲಿ ವಾಕ್ಯವು ಸ್ಥಿರಪಡಿಸಲ್ಪಡದೆ ಇರುವಂತ ಸಮಯದಲ್ಲಿ ಅದ್ಭುತಗಳು, ಸ್ವಸ್ಥತೆಗಳೇ ಆಧಾರ. ಆದ್ರೆ ಈ ಕಾಲದಲ್ಲಿ ಏನಿದೆ? ಸಾರಿದ ವಾರ್ತೆಯೇ ನಂಬಿಕೆಗೆ ಆಧಾರ. ಈ ಒಂದು ಸುವಾರ್ತೆಯೇ ನಂಬಿಕೆಗೆ ಆಧಾರ, ಸ್ವಸ್ಥತೆಗಳ ಅಲ್ಲ, ಅದ್ಭುತಗಳು ಅಲ್ಲ. ಖಚಿತವಾಗಿ ಬೈಬಲ್ ಇಲ್ಲಿ ತಿಳಿಸುತ್ತೆ. ಅಂದ್ರೆ ಏನನ್ನ ಕೇಳಬೇಕು, ಹೇಗ್ ನಂಬಬೇಕು ಅಂದ್ರೆ ಸ್ವಸ್ಥತೆಗಳು ನಡೀತವೆ ಅಂತಲೋ, ರೋಗಗಳು ಹೋಗ್ತವೆ ಅಂತಲೋ ಈ ಮಾತುಗಳನ್ನ ಕೇಳಿ ಯೇಸು ಕ್ರಿಸ್ತನನ್ನ ನಂಬುವಂತೆ ಇವತ್ತಿನ ಕಾಲಕ್ಕೆ ಇಲ್ಲ. ಒಂದು ಸಮಯದಲ್ಲಿ ಇತ್ತು. ಯೇಸು ಕ್ರಿಸ್ತನ ಕುರಿತಂತ ಮಾತುಗಳನ್ನ ಕೇಳಬೇಕು, ಕೇಳುವಂತಹ ಕ್ರಿಸ್ತನ ವಾರ್ತೆಯಿಂದ ನಂಬಿಕೆಯನ್ನು ಉಂಟು ಮಾಡಿಕೊಳ್ಬೇಕು. ಆತನು ಪಾಪಿಗಳಿಗಾಗಿ ಮರಣಿಸಿ ಸಮಾಧಿ ಮಾಡಲ್ಪಟ್ಟು ಎದ್ದನು ಎನ್ನುವಂಥದ್ದು ಈ ಒಂದು ಕಾರ್ಯವನ್ನು ಕುರಿತಂತ ಮಾತನ್ನ ಕೇಳಿ ನಂಬಿದ್ರೇನೆ ಸರಿಯಾದಂತ ನಂಬಿಕೆ ಆಗುತ್ತೆ. ಬಿಟ್ರೆ ಇವತ್ತಿಗೆ ಒಂದು ವೇಳೆ ಅದ್ಭುತಗಳು ನಡೆಯುತ್ತೆ, ಸ್ವಸ್ಥತೆಗಳು ನಡೆಯುತ್ತೆ, ಆದ್ರಿಂದಲೇ ಯೇಸು ಕ್ರಿಸ್ತನ ನಂಬಬೇಕು ಅಂತ ಹೇಳಿ ನಾವು ಆ ರೀತಿಯಾಗಿ ನಂಬಿ ಆ ರೀತಿಯಾಗಿ ಬೋಧನೆ ಮಾಡುವಂತದ್ದಾದ್ರೆ ನರಕಕ್ಕೆ ಹೋಗಬೇಕಾಗುತ್ತದೆ. ಯಾವನೇ ಆಗಿದ್ರು ಸರಿ. ಯಾರಿಗೋ ಏನೋ ನಡೀತತೆ ಅಂತ ಹೇಳಿ, ಏನೋ ಒಂದು ಅದ್ಭುತಗಳು ನಮ್ಗೆ ನಡೀತತೆ ಅಂತ ಹೇಳಿ ನಾವು ಒಂದು ವೇಳೆ ಯೇಸು ಕ್ರಿಸ್ತನನ್ನ ನಂಬುವಂತದ್ದಾದ್ರೆ ಅದು ತಪ್ಪು. ಯಾಕಂದ್ರೆ ಯೇಸು ಕ್ರಿಸ್ತನೇ ಒಂದು ಸಮಯದಲ್ಲಿ ಏನ್ ಹೇಳ್ತಾನೆ ಆ ತೋಮನ ವಿಷಯದಲ್ಲಿ? ನೀನು ನೋಡಿದ್ರಿಂದ ನನ್ನನ್ನು ನಂಬಿದೀಯಾ? ನನ್ನ ನೋಡಿದ್ರಿಂದ ನೀನು ಯೇಸು ಕ್ರಿಸ್ತನೇ ಎಂಬುದಾಗಿ ನೀನು ನಂಬಿದೀಯಾ? ನನ್ನನ್ನು ನೋಡದೇ ನಂಬುವಂತವನು ಧನ್ಯನು ಎಂಬುದಾಗಿ. ಇವತ್ತು ಯೇಸು ಕ್ರಿಸ್ತನನ್ನ ನಾವು ಕಣ್ಣಾರೆ ಕಂಡಿಲ್ಲ, ಆತನ ಮಾಡಿದಂತ ಅದ್ಭುತಗಳನ್ನ ಕಣ್ಣಾರೆ ನೋಡಿಲ್ಲ ನಾವು. ಯಾಕಂದ್ರೆ ಯೇಸು ಕ್ರಿಸ್ತನ ಕಾಲದಲ್ಲಿ ಹುಟ್ಟಿಲ್ಲ. ಯೇಸು ಕ್ರಿಸ್ತನ ಕಾಲಕ್ಕೂ ನಮ್ಮ ಕಾಲಕ್ಕೂ 2000 ವರ್ಷಗಳ ಅಂತರವಿದೆ. ಆದ್ರೂ ಕೂಡ ಯೇಸು ಕ್ರಿಸ್ತನು ಮಾಡಿದ್ದಾನೆ ಎನ್ನುವಂತ ರೀತಿಯಲ್ಲಿ ನಾವು ನಂಬುತ್ತಾ ಇದ್ದೀವಲ್ಲ. ಆ ಅಪೊಸ್ತಲರಿಗಿಂತಲೂ ನಾವೇ ಶ್ರೇಷ್ಠರು. ಯಾಕೆ ಅಪೊಸ್ತಲರಿಗಿಂತಲೂ ನಾವೇ ಶ್ರೇಷ್ಠರು ಅಂದ್ರೆ ಒಂದು ಸಮಯದಲ್ಲಿ ಆತನು ಮಾಡಿದಂತ ಅದ್ಭುತಗಳನ್ನ ಕಣ್ಣಿನಿಂದ ನೋಡಿದರೆ, ಅದ್ಭುತ ಮಹಾಜ್ಞಾನವನ್ನ ಬೋಧನೆ ಮಾಡಿದ್ದನ್ನ ಕಣ್ಣಾರೆ ನೋಡಿದರೆ, ಅವನು ಆತನ ಜೊತೆಯಲ್ಲಿ ಇದ್ದು ತಿರುಗಾಡಿದರೆ. ಆದ್ರೆ ಒಂದು ಸಮಯದಲ್ಲಿ ಅವರು ಓಡೋಗಿದ್ದಾರೆ. ಆದರೆ ಅವ್ಯಾವುದನ್ನು ಕೂಡ ನೋಡದೆ
ನಾವಿವತ್ತು ದೇವರ ಜ್ಞಾನವನ್ನು ಮಾತ್ರವೇ ನೋಡಿ ನಾವಿವತ್ತು ಇದು ಸತ್ಯವೇ ಎಂಬುದಾಗಿ ನಾವು ಕಣ್ಣಿಗೆ ಕಾಣದೇ ಇರುವಂತಹ ವಿಚಾರವನ್ನ ಇಬ್ರಿಯರಿಗೆ ಬರೆದ ಪುಸ್ತಕ 1:11 ವಚನಕ್ಕನುಸಾರವಾಗಿ ನಾವು ಕಾಣದೇ ಇರುವಂತವುಗಳನ್ನು ನಂಬಿದೀವಲ್ಲ, ನಾವು ಎಷ್ಟೋ ಧನ್ಯರು. ಯಾಕಂದ್ರೆ ಯೇಸು ಕ್ರಿಸ್ತನ ಮಾತಿಗೆ ಆಧಾರವಾಗಿನೇ ಹೇಳ್ತಾ ಇದ್ದೀನಿ. ನೋಡದೆ ನಂಬಿದವರು ಧನ್ಯರು ಎಂಬುದಾಗಿ ಆತನ ಹೇಳಿದಾನಲ್ಲ, ಆದ್ರಿಂದ ನಾವು ಧನ್ಯರು ಎಂಬುದನ್ನ ಖಚಿತವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಪ್ರಜೆಗಳು ತನ್ನಲ್ಲಿ ನಂಬಿಕೆಯನ್ನ ಇಡಬೇಕೆ ಹೊರತು ಆತನು ಮಾಡಿದಂತ ಸ್ವಸ್ಥತೆಗಳನ್ನು ನೋಡಿ ನಂಬಬಾರದು ಎಂಬುದಾಗಿ ಯೇಸು ಕ್ರಿಸ್ತನೇ ಹೇಳಿದಾನೆ. ಇದು ಅದ್ಭುತಗಳನ್ನು ಮಾಡಿದಂಥದ್ದು ಯೇಸು ಕ್ರಿಸ್ತನೇ, ಸುವಾರ್ತೆನ ಸಾರಿದಂಥದ್ದು ಯೇಸು ಕ್ರಿಸ್ತನೇ. ಆದ್ರೆ ಯೇಸು ಕ್ರಿಸ್ತನ್ ಏನಂತ ಹೇಳ್ತಾ ಇದ್ದಾನೆ, ಒಂದ್ಸರಿ ಮಾರ್ಕನ ಬರೆದ ಸುವಾರ್ತೆ 1:40 ವಚನದಿಂದ ಓದಿ. ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲೂರಿಕೊಂಡು, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಳ್ಳಲು, ಆತನು ಕನಿಕರಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧವಾಗು ಅಂದನು. ಕೂಡಲೇ ಅವನ ಕುಷ್ಠವು ಹೋಗಿ ಅವನು ಶುದ್ಧವಾದನು. ಸಾಕು, ಮುಂದೆ ಜೋರಾಗಿ. ಆಗ ಯೇಸು ಅವನಿಗೆ, ಯಾರಿಗೂ ಏನು ಹೇಳಬೇಡ, ನೋಡು, ಆದರೆ ಹೋಗಿ ಯಾಜಕನಿಗೆ ನಿನ್ನ ಮೈ ತೋರಿಸಿ ಮೋಶೆಯು ನೇಮಕ ಮಾಡಿರುವುದನ್ನು ಅರ್ಪಿಸಿ. ಸಾಕು, ಇಲ್ಲಿ ಚೆನ್ನಾಗಿ ಗಮನಿಸಬೇಕು. ಒಬ್ಬ ಕುಷ್ಠರೋಗಿ ಯೇಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲೂರಿಕೊಂಡು, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಹೇಳಲು, ಒಬ್ಬ ಕುಷ್ಠರೋಗಿ ಬಂದು ಯೇಸು ಕ್ರಿಸ್ತನ ಮುಂದೆ ಮೊಣಕಾಲೂರ್ಕೊಂಡು ಏನಂತ ಹೇಳ್ತಾ ಇದ್ದೇನೆ ಗೊತ್ತಾ? ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಏನಕ್ಕೋಸ್ಕರ ಈ ಮಾತನ್ನ ಹೇಳ್ತಾ ಇದ್ದೇನೆ? ಬೇರೆ ಸಮಯದಲ್ಲೆಲ್ಲ ಈತನು ಖಂಡಿತನೇ ಕೇಳಿದ್ದಾನೆ ಯೇಸು ಕ್ರಿಸ್ತನ ವಿಷಯದಲ್ಲಿ. ಯೇಸು ಕ್ರಿಸ್ತನ ಅದ್ಭುತವನ್ನ ಮಾಡ್ತಾನೆ, ಸ್ವಸ್ಥತೆಗಳನ್ನ ಮಾಡ್ತಾನೆ ಅಂತ ಹೇಳಿ ಈತನಿಗೆ ಗೊತ್ತಾಗಿದ್ದಂತ ಕಾರಣವೇ, ಈತನಿಗೆ ಈ ವಿಚಾರವು ಮುಟ್ಟಿದ್ದಂತ ಕಾರಣವೇ, ಈತನು ಸ್ಪಷ್ಟವಾಗಿ ಈತನು ಹೃದಯದಲ್ಲಿ ತೀರ್ಮಾನ ಮಾಡಿಕೊಂಡಂತ ಕಾರಣವೇ ಆತನ ಏನ್ ಹೇಳ್ತಾ ಇದ್ದಾನೆ, ನೀನು ಶುದ್ಧ ಮಾಡಬಲ್ಲೆ. ಕೆಲವ್ರು ಯಾರಾದ್ರೂ ಒಂದು ಸಮಯದಲ್ಲಿ ಹೇಳ್ತಿದ್ರೆ ನೀನು ಇದನ್ನು ಮಾಡಬಹುದು ಖಂಡಿತವಾಗ್ಲು ಎಂಬುದಾಗಿ, ಅಂದ್ರೆ ಅದರ ಅರ್ಥ ಏನು? ಖಂಡಿತವಾಗ್ಲೂ ಆತನ ಮಾಡ್ತಾನೆ ಅನ್ನುವಂತ ನಂಬಿಕೆ ಇದ್ದಾಗಲೇ ಈ ಮಾತನ್ನು ಹೇಳೋದಕ್ಕೆ ಸಾಧ್ಯ. ಈ ಕುಷ್ಠರೋಗಿ ಬಂದು ಯೇಸು ಕ್ರಿಸ್ತನ ವಿಷಯದಲ್ಲೂ ಕೂಡ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದ್ರೆ ಪರಿಪೂರ್ಣವಾದಂತ ನಂಬಿಕೆ ಇದೆ ಯೇಸು ಕ್ರಿಸ್ತನ ಮೇಲೆ, ಈ ಕುಷ್ಠರೋಗವನ್ನು ವಾಸಿ ಮಾಡ್ತಾನೆ ಅಂತನ. ಅಂದ್ರೆ ಏನಕ್ಕೋಸ್ಕರ ಈತನಿಗೆ ಈ ನಂಬಿಕೆ ಬಂದಿದೆ? ಯೇಸು ಕ್ರಿಸ್ತನು ಮೊದಲು ಅದ್ಭುತಗಳನ್ನ ಸ್ವಸ್ಥತೆಗಳನ್ನು ಮಾಡಿದಂಥದ್ದು ಈತನಿಗೆ ಗೊತ್ತಿರುವಂತ ಕಾರಣವೇ ಈ ಮಾತನ್ನ ಹೇಳ್ತಾ ಇದ್ದಾನೆ. ಅಂದ್ರೆ ಮೊದಲು ಯೇಸು ಕ್ರಿಸ್ತನ ಅದ್ಭುತಗಳನ್ನ ಸ್ವಸ್ಥತೆಗಳನ್ನ ಮಾಡದಲ್ಲೇ ಇದ್ರಿ ಇದಾಗ್ತಿರ್ಲಿಲ್ವಾ? ಆಗ್ತಿರ್ಲಿಲ್ಲ. ಈತನ ನಂಬೋದಕ್ಕೆ ಆಗ್ತಿರ್ಲಿಲ್ಲ. ಮೊದಲು ಯೇಸು ಕ್ರಿಸ್ತನ ಅದ್ಭುತಗಳನ್ನು ಸ್ವಸ್ಥತೆಗಳನ್ನು ಮಾಡಿದಕ್ಕೋಸ್ಕರವೇ ಈತನು ನಂಬೋದಕ್ಕೆ ಸಾಧ್ಯವಾಯಿತು. ಅಂದ್ರೆ ಆತನು ಮಾಡಿದಕ್ಕೋಸ್ಕರವೇ ಈತನಿಗೆ ಆ ವಿಚಾರ ಮುಟ್ಟೋದಕ್ಕೆ ಸಾಧ್ಯವಾಯಿತು. ಆ ವಿಚಾರ ಈತನಿಗೆ ಮುಟ್ಟಿದಾಗ ಈತನು ಬಲವಾಗಿ ನಂಬುವುದಕ್ಕೆ ಸಾಧ್ಯವಾಯಿತು. ಬಲವಾಗಿ ನಂಬಿದಂತ ಕಾರಣವೇ ಧೈರ್ಯವಾಗಿ ಯೇಸು ಕ್ರಿಸ್ತನ ಮುಂದೆ ಹೋಗಿ ಈ ಮಾತನ್ನು ಹೇಳೋದಕ್ಕೆ ಸಾಧ್ಯವಾಯಿತು. ಅಂದ್ರೆ ಆ ಕಾಲದಲ್ಲಿ ಅದ್ಭುತಗಳು ಸ್ವಸ್ಥತೆಗಳು ಎನ್ನುವಂಥದ್ದು ಮನುಷ್ಯನಿಗೆ ಬೇಕಾಗಿತ್ತು. ಅದು ಬಂದ್ರೇನೆ ನಂಬುತ್ತಾನೆ ಎನ್ನುವಂಥದ್ದು ಈ ಖಚಿತವಾಗಿ ಈ ಮಾತಿನಿಂದ ಅರ್ಥವಾಗುತ್ತೆ. ಒಬ್ಬ ಕುಷ್ಠರೋಗಿ ಯೇಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲೂರಿಕೊಂಡು, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಳ್ಳಲು, ಆತನು ಕನಿಕರ ಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧವಾಗು ಅಂದನು. ಕೂಡಲೇ ಅವನ ಕುಷ್ಠವು ಹೋಗಿ ಅವನು ಶುದ್ಧವಾದನು. ಆಗ ಯೇಸು ಅವನಿಗೆ, ಜಾಗ್ರತೆಯಿಂದ ಈ ಮಾತನ್ನು ಗಮನಿಸಿ, ಆಗ ಯೇಸು ಆತನಿಗೆ ಏನ್ ಹೇಳ್ತಾ ಇದ್ದಾನೆ? ಯಾರಿಗೂ ಏನು ಹೇಳಬೇಡ. ನೋಡು, ಯಾರಿಗೂ ಏನು ಹೇಳಕ್ ಹೋಗ್ಬೇಡ. ಯಾಕೆ ಏನು ಹೇಳಕ್ ಹೋಗ್ಬೇಡ? ಯಾಕೆ ಏನು ಹೇಳಕ್ ಹೋಗ್ಬಾರ್ದು? ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಒಬ್ಬ ಕುಷ್ಠರೋಗಿ ಸ್ವಸ್ಥ ಮಾಡಿ ಏನು ಹೇಳಕ್ ಹೋಗ್ಬೇಡ, ಯಾರಿಗೂ ನೀನೇನು ಹೇಳ್ಬೇಡ ಎಂಬುದಾಗಿ ಯೇಸು ಕ್ರಿಸ್ತನು ಏನಕ್ಕೋಸ್ಕರ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ, ಯಾರೂ ಕೂಡ ನನ್ನ ಅವಶ್ಯಕತೆಗಳಿಗೋಸ್ಕರ ರೋಗಗಳು ಹೋಗ್ತವೆ ಅಂತ ಹೇಳಿ ನಂಬಬಾರದು ಎನ್ನುವಂಥದ್ದು ಯೇಸು ಕ್ರಿಸ್ತನ ಉದ್ದೇಶ. ಭೌತಿಕವಾದಂತ ಈ ಒಂದು ಶಕ್ತಿಗಳನ್ನ ನೋಡಿ, ಅಂದ್ರೆ ಭೌತಿಕವಾದಂತ ಈ ಒಂದು ಪರಿಹಾರವನ್ನು ನೋಡಿ ಯಾರು ಕೂಡ ನನ್ನನ್ನು ನಂಬಬಾರದು ಎನ್ನುವಂಥದ್ದು ಯೇಸು ಕ್ರಿಸ್ತನ ಉದ್ದೇಶವಾಗಿದ್ದಂತ ಕಾರಣವೇ ಆತನ ಏನ್ ಮಾಡ್ತಾನೆ, ನೀನು ಯಾರಿಗೂ ಏನು ಹೇಳ್ಬೇಡ ಎಂಬುದಾಗಿ ಹೇಳ್ತಾನೆ. ಮಾರ್ಕನ ಬರೆದ ಸುವಾರ್ತೆ 16ನೇ ವಚನದಲ್ಲಿ, ನೀವು ಸರ್ವಲೋಕಕ್ಕೆ ಹೋಗಿ ಸುವಾರ್ತೆನ ಸಾರ್ರಿ ಎಂಬುದಾಗಿ ಆತನ ಹೇಳಿದಾನೆ. ನೀವು ಸರ್ವಲೋಕಕ್ಕೆ ಹೋಗಿ ಸ್ವಸ್ಥತೆಯ ಬಗ್ಗೆ ತಿಳಿಸ್ರಿ ಅಂತ ಹೇಳಿ ಹೇಳಿದಾನ? ನೀವು ಸರ್ವಲೋಕಕ್ಕೆ ಹೋಗಿ ಅದ್ಭುತಗಳನ್ನು ಮಾಡ್ರಿ ಎಂಬುದಾಗಿ ಹೇಳಿದಾನ? ನೀವು ಸರ್ವಲೋಕಕ್ಕೆ ಹೋಗಿ ಎಲ್ಲ ಈ ವಿಚಾರದಲ್ಲೇ ನಾನೇನು ಅದ್ಭುತಗಳನ್ನು ಮಾಡಿದೆ ಇದನ್ನೇ ಹೇಳ್ರಿ ಅಂತ ಎಂಬುದಾಗಿ ಹೇಳಿದಾನ? ಸರ್ವಲೋಕಕ್ಕೆ ಹೋಗಿ ಸುವಾರ್ತೆ ಸಾರ್ರಿ ಎಂಬುದಾಗಿ ಆಜ್ಞೆ ಕೊಟ್ಟಿದ್ದಾನ? ಸರ್ವಲೋಕಕ್ಕೆ ಹೋಗಿ ಅದ್ಭುತವನ್ನು ಮಾಡ್ರಿ ಎಂಬುದಾಗಿ ಆಜ್ಞೆ ಕೊಟ್ಟಿದ್ದಾನ? ಒಂದ್ಸರಿ ಆಲೋಚನೆ ಮಾಡಿ. ಅಂದ್ರೆ ಇವನ್ನ ಯೇಸು ಕ್ರಿಸ್ತನ ಉದ್ದೇಶ ಏನು? ಯಾವುದೇ ಕಾರಣಕ್ಕೂ ಕೂಡ ಜನರು ಇಲ್ಲಿ ಭೌತಿಕವಾದಂತ ಆಶೀರ್ವಾದಗಳನ್ನ ನೋಡಿ, ಭೌತಿಕವಾದಂತ ಬಿಡುಗಡೆಗಳನ್ನ ನೋಡಿ ನನ್ನನ್ನು ಹಿಂಬಾಲಿಸಬಾರದು. ಸತ್ಯವಾದಂತ ಮಾತುಗಳನ್ನ ಅರ್ಥ ಮಾಡಿಕೊಂಡು ನನ್ನನ್ನು ಹಿಂಬಾಲಿಸಬೇಕು ಎನ್ನುವಂಥದ್ದು ಯೇಸು ಕ್ರಿಸ್ತನ ಉದ್ದೇಶ. ನಿಮ್ಗೊಂದು ಡೌಟ್ ಬರ್ಬೋದು, ಒಂದ್ಸಾರಿ ಯೇಸು ಕ್ರಿಸ್ತರು ಒಂದು ಗೆರಸೇನರ ಸೀಮೆಯನ್ನ ದಾಟಿ ಹೋದ್ರು ಎಂಬುದಾಗಿದೆ.
ಆತನು ಆ ದೋಣಿಯನ್ನು ಹೋಗಿ ಆತನು ಇಳಿದ ಮೇಲೆ ಆತನು ದೆವ್ವವನ್ನು ಬಿಡಿಸ್ತಾನೆ. ಆತನ ಏನ್ ಮಾಡ್ತಾನೆ, ಆ ದೆವ್ವದಿಂದ ಬಿಡುಗಡೆ ಹೊಂದಿದಂತವನು ಆತನು ಕೂಡ ಈತನ ಹಿಂದೆ ಬರುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಎಲ್ಲಿಗೆ ಅಂತ ಕೇಳಿದಾಗ, ನಾನು ಕೂಡ ನಿನ್ನ ಜೊತೆಯಲ್ಲಿ ಯಾವಾಗ್ಲೂ ನಿನ್ನ ಹಿಂದೆ ಇರ್ತೀನಿ ಎಂಬುದಾಗಿ ಹೇಳಿದಕ್ಕೋಸ್ಕರ ಯೇಸು ಕ್ರಿಸ್ತನ್ ಏನ್ ಮಾಡ್ತಾನೆ, ನಿರಾಕರಿಸಿ ಆತನ ಒಂದ್ ಮಾತನ್ನ ಹೇಳ್ತಾನೆ. ಅದೇನು ಅಂತ ಅಂದ್ರೆ, ನೀನ್ ನನ್ನ ಹಿಂದೆ ಬರ್ಬೇಡ, ನೀನು ನಿನ್ನ ಮನೆಯವರ ಬಳಿಗೂ ನಿನ್ನ ಸ್ವಂತ ಜನರ ಬಳಿಗೂ ಹೋಗಿ ದೇವ್ರು ನಿನಗೆ ಏನೇನು ಮೇಲುಗಳನ್ನ ಮಾಡಿದನೋ ಅದನ್ನ ಹೇಳು ಎಂಬುದಾಗಿ. ಇಲ್ಲಿ ಈ ಜನ ನಾವು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವಂತ ವಿಚಾರ ಏನು ಅಂತ ಅಂದ್ರೆ, ದೆವ್ವಗಳನ್ನ ಬಿಡಿಸಿದ್ನಲ್ವಾ, ಈಗ ಏನ್ ಮಾಡ್ಬೇಕು, ಈತನು ಹೋಗಿ ದೆವ್ವ ಬಿಡಿಸ್ತಾ ನನಗೆ ಯೇಸು ಕ್ರಿಸ್ತನು ಎಂಬುದಾಗಿ ಹೇಳ್ಬೇಕು ಇವನು. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಮಾತನ್ನ ಹೇಳ್ತಾ ಇದ್ದಾನೆ ಅಂತ ಹೇಳಿ ನಾವ್ ಅಂದ್ಕೊಂಡಿದ್ದೀವಿ. ಇದು ತಪ್ಪು. ಯಾಕೆ ಅಂತ ಅಂದ್ರೆ, ಈ ದೆವ್ವಗಳನ್ನ ಬಿಡಿಸುವಂತದ್ದೇ ಅದ್ಭುತ, ಸ್ವಚ್ಛತೆಗಳನ್ನ ಮಾಡುವಂತದ್ದೇ ಅದ್ಭುತ ಎಂಬುದಾಗಿ ಯೇಸು ಕ್ರಿಸ್ತನು ಇಲ್ಲಿ ಭಾವಿಸಿಲ್ಲ. ಅದನ್ನೇ ಹೇಳ್ಬೇಕು ಎಂಬುದಾಗಿ ಯೇಸು ಕ್ರಿಸ್ತನು ಅಂದ್ಕೊಂಡಿಲ್ಲ. ಅದಕ್ಕೆ ಯೇಸು ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಯಾರಿಗೂ ಇದನ್ನ ಹೇಳ್ಬೇಡ ಎಂಬುದಾಗಿ ಹೇಳಿದ್ದಾನೆ. ಮತ್ತೆ ದೆವ್ವ ಬಿಟ್ಟವನ್ಗೆ ಹೇಳಿರುವಂತ ಮಾತಿನ ಅರ್ಥ ಏನು ಅಂತ ಅಂದ್ರೆ, ಏನೇನು ಮೇಲುಗಳನ್ನ ಮಾಡಿದಾನೆ, ಏನೇನು ಒಳ್ಳೆದನ್ನ ಮಾಡಿದಾನೆ ಅದನ್ನ ಹೋಗಿ ನಿನಗೆ ತಿಳಿಸು ಅಂತ ಅಂದ್ರೆ, ದೇವರ ಮಾತುಗಳನ್ನ ಆತನಲ್ಲಿ ತಿಳಿಸಿದ್ದಾನೆ. ದೇವರ ಮಾತನ್ನ ಆತನಿಗೆ ಪರಿಚಯ ಮಾಡಿದ್ದಾನೆ. ದೆವ್ವಗಳನ್ನ ಬಿಡಿಸಿದಾನೆ ಅಂದ್ರೆ ಯಾವ ಅಧಿಕಾರದಿಂದ? ದೇವರ ಶಕ್ತಿಯಿಂದ. ಅಂದ್ರೆ ದೇವರ ಬಗ್ಗೆ ನೀನೇನ್ ತಿಳಿಸಿದನೋ ಅಂದ್ರೆ ಆತನಿಗೆ ಬಂದಿದ್ದಂತ ಪಾಪವನ್ನ ಕ್ಷಮಾಪಣೆ ಮಾಡಿದ್ದಾನೆ. ಆತನ ಯಾವ ಪಾಪದಲ್ಲಿ ಇದ್ದು ಆತನು ಅನ್ಯನಾಗಿದ್ದು ದೇವರ ದಾರಿಮಾರ್ಗಗಳಿಂದ ದೂರ ಹೋಗಿ ಕೇಡಿನಲ್ಲಿ ಒದ್ದಾಡ್ತಾ ಇದ್ನಲ್ಲ, ಸೈತಾನನ ಕೈಗೆ ಸಿಕ್ಕಿ. ಅಂದ್ರೆ ಸೈತಾನನ ಆತನ ಹಿಡಿದಿದ್ದಾನೆ ಅಂದ್ರೆ ದೇವರಿಂದ ಅಪ್ಪಣೆ ಬಂದಿದೆ. ದೇವರಿಂದ ಅಪ್ಪಣೆ ಬಂದಿರೋದಕ್ಕೋಸ್ಕರ ಸೈತಾನ ಆತನ ಹಿಡಿದಿದ್ದಾನೆ. ದೆವ್ವಗಳು ಆತನೊಳಗೆ ಹೋಗಿವೆ. ಈಗ ಯೇಸು ಕ್ರಿಸ್ತನ ಅದನ್ನ ಬಿಡಿಸ್ತಾ ಇದ್ದಾನೆ ಅಂದ್ರೆ ಈತನೆಲ್ಲವನ್ನ ಈ ಕಾರ್ಯವನ್ನ ಆಲೋಚನೆ ಮಾಡಿ ಏನ್ ಮಾಡ್ಬೇಕು, ದೇವರ ಬಗ್ಗೆ ಆತನ ಪ್ರಕಟ ಮಾಡ್ಬೇಕೆ ಬಿಟ್ರೆ ದೆವ್ವಗಳನ್ನು ಬಿಡಿಸೋದು ಪ್ರಕಟ ಮಾಡ್ಬೇಕು ಎನ್ನುವಂಥದ್ದು ಖಚಿತವಾಗಿ ಅಲ್ಲ. ಅದನ್ನು ಕೂಡ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ಯೇಸು ಕ್ರಿಸ್ತನು ಇಲ್ಲಿ ಈತನಿಗೆ ಈ ಮಾತನ್ನ ಹೇಳ್ತಾನೆ ಅಂದ್ರೆ, ಯಾರಿಗೂ ಕೂಡ ನೀನು ಇದನ್ನು ತಿಳಿಸ್ಬೇಡ ಎಂಬುದಾಗಿ. ಇದೊಂದೇ ಸಂಗತಿಯಲ್ಲಿ ಮಾತ್ರ ಅಲ್ಲ, ಯೇಸು ಕ್ರಿಸ್ತನು ಬಹಳಷ್ಟು ಕಡೆಯಲ್ಲಿ ಆತನ ಸ್ವಸ್ಥತೆಗಳನ್ನ ಅದ್ಭುತಗಳನ್ನ ಮಾಡಿದಂತ ಸಮಯಗಳಲ್ಲಿ ಯೇಸು ಕ್ರಿಸ್ತನು ಖಚಿತವಾಗಿ ಈ ಮಾತುಗಳನ್ನು ಹೇಳಿದ್ದಾನೆ. ಇದು ಯಾರಿಗೂ ಗೊತ್ತಾಗಬಾರ್ದು, ನೀನ್ ಇದನ್ನ ಯಾರಿಗೂ ಹೇಳಕ್ ಹೋಗ್ಬೇಡ, ಇದು ಯಾರಿಗೂ ತಿಳಿಯದಂತ ರೀತಿಯಲ್ಲಿ ಇರ್ಲಿ. ಏನಕ್ಕೋಸ್ಕರ ಇದನ್ನ ಹೇಳ್ತಾ ಇದ್ದಾನೆ? ಸರ್ವಲೋಕಕ್ಕೆ ಹೋಗಿ ಸುವಾರ್ತೆನ ಸಾರ್ರಿ ಅಂತ ಹೇಳಿ ಆಜ್ಞೆ ಕೊಟ್ಟಿರುವಂತ ಯೇಸು ಕ್ರಿಸ್ತನು ಏನಕ್ಕೋಸ್ಕರ ಈ ಮಾತುಗಳನ್ನ ಹೇಳ್ಬೇಕು? ಮತ್ತೆ ಇದು ಕೂಡ ಸುವಾರ್ತೆಯೇ ಎಂಬುದಾಗಿ ಯೇಸು ಕ್ರಿಸ್ತನು ಕೂಡ ಭಾವಿಸಿದ್ರೆ ಇವ್ರು ಹೇಳುವಂತದ್ರಲ್ಲಿ ಯಾವ ತಪ್ಪಿದೆ? ಯಾವ ತಪ್ಪು ಇಲ್ಲ. ಆದ್ರೆ ಅದು ತಪ್ಪಾಗಿರುವಂತ ಕಾರಣವೇ ಇವ್ರು ಹೇಳಿದ್ರೆ ತಪ್ಪಾಗುತ್ತೆ. ಆದ್ರಿಂದಲೇ ಯೇಸು ಕ್ರಿಸ್ತನ್ ಏನ್ ಮಾಡ್ತಾರೆ, ಈ ಮಾತುಗಳನ್ನ ಹೇಳ್ಬೇಡ್ರಿ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ. ನಿಮ್ಮಲ್ಲಿ ಮಾನಸಾಂತರ ಬಂದದೆ, ಅದ್ ನನಗೆ ಸಾಕು ಅಂತ ಹೇಳಿ ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ. ನಿಮ್ಮಲ್ಲಿ ಮಾನಸಾಂತರ ಎನ್ನುವಂಥದ್ದು ಬಂದಿದೆ, ಅದು ಸಾಕೇ ಹೊರತು. ಆದ್ರೆ ಮಾನಸಾಂತರ ಯಾವ ರೀತಿಯಾಗಿ ಬಂತು? ಈ ಕುಷ್ಠರೋಗಿಗೆ ಬಂದಿದೆ. ನಾನು ಪಾಪಿ, ನನ್ನ ತಪ್ಪು ಮಾಡಿದಕ್ಕೋಸ್ಕರ ನನಗೆ ಈ ರೀತಿ ಶಿಕ್ಷೆ ಬಂದಿದೆ. ನನ್ನ ಮಾಡಿರುವಂತ ಕೇಡಿಂದ ನಾನು ಬಿಡುಗಡೆ ಆಗ್ಬೇಕು ಅಂದ್ರೆ ಯೇಸು ಕ್ರಿಸ್ತನ ಮಾತುಗಳೇ ಬೇಕು. ಯೇಸು ಕ್ರಿಸ್ತ ನಮ್ಮನ್ನು ಗುಣ ಮಾಡ್ತಾನೆ ಎನ್ನುವಂಥದ್ದು ಆತನ ಮಾನಸಾಂತರ ಬಂದಂತ ಕಾರಣವೇ ಆತನ ಏನ್ ಮಾಡಿದ್ದಾನೆ, ಯೇಸು ಕ್ರಿಸ್ತನ ಬಳಿಗೆ ಬಂದಿದ್ದಾನೆ. ಯಾಕೆ ಹೇಳ್ಬಾರ್ದು ಅಂತ ಹೇಳಿ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ, ಅಂದು ಅವರು ಯೇಸು ಕ್ರಿಸ್ತನನ್ನು ಯಾನಕ್ಕೋಸ್ಕರ ನಂಬ್ತಾ ಇದ್ರೋ, ಒಂದ್ಸರಿ ಯೋಹಾನ ಸುವಾರ್ತೆ 6:22 ವಚನದಿಂದ ಓದಿದ್ ಯಾಕೆಂದ್ರೆ ಏನಕ್ಕೋಸ್ಕರ ಅವ್ರು ಹಿಂಬಾಲಿಸ್ತಾ ಇದ್ರು, ಯೇಸು ಕ್ರಿಸ್ತನ ಮಾತುಗಳನ್ನು ಹೇಳೋದಕ್ಕೆ ಕಾರಣವೇನು ಅನ್ನುವಂಥದ್ದನ್ನ. ಮರುದಿವಸ ಸಮುದ್ರದ ಆಚೆ ಕಡೆಯಲ್ಲಿ ನಿಂತುಕೊಂಡಿದ್ದ ಜನರು ಯೇಸುವನ್ನು ಹುಡುಕುತ್ತಿದ್ದರು. ಇಲ್ಲಿ ಒಂದೇ ಹಡಗು ಇದ್ದ ಹೊರತು ಬೇರೆ ದೋಣಿಯು ಇರಲಿಲ್ಲವೆಂದು, ಶಿಷ್ಯರು ಮಾತ್ರ ಹೊರಟು ಹೋದದ್ದಲ್ಲದೆ ಯೇಸು ತನ್ನ ಶಿಷ್ಯರ ಸಂಗಡ ಆ ಹಡಗನ್ನು ಹತ್ತಲಿಲ್ಲವೆಂದು ಅವರಿಗೆ ತಿಳಿದಿತ್ತು. ಆದರೆ ಅಷ್ಟರೊಳಗೆ ಬೇರೆ ದೋಣಿಗಳು ತಿಬೇರಿಯದಿಂದ ಹೊರಟು ಸ್ವಾಮಿಯು ಸ್ತೋತ್ರ ಮಾಡಿ ಜನರಿಗೆ ರೊಟ್ಟಿ ಊಟ ಮಾಡಿಸಿದ ಸ್ಥಳದ ಸಮೀಪಕ್ಕೆ ಬಂದಿದ್ದವು. ಹೀಗಿರಲಾಗಿ ಯೇಸು ಇಲ್ಲಿ ಇಲ್ಲ, ಆತನ ಶಿಷ್ಯರೂ ಇಲ್ಲ ಎಂದು ಆ ಜನರು ನೋಡಿ ತಾವೇ ಆ ಸಣ್ಣ ದೋಣಿಗಳನ್ನು ಹತ್ತಿ ಯೇಸುವನ್ನು ಹುಡುಕುತ್ತಾ ಕಪೆರ್ನೌಮಿಗೆ ಬಂದರು. ಮತ್ತು ಸಮುದ್ರದ ಆಚೆ ಕಡೆಯಲ್ಲಿ ಆತನನ್ನು ಕಂಡುಕೊಂಡು, ಗುರುವೇ, ಯಾವಾಗ ಇಲ್ಲಿಗೆ ಬರೋಣವಾಯಿತು ಎಂದು ಕೇಳಿದ್ದಕ್ಕೆ ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದಲ್ಲ, ಆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದಲೇ. ಸಾಕು. ಇಲ್ಲಿ ನೋಡಿ, ಗಮನಿಸಿ. ಇಲ್ಲಿ ಯೇಸು ಕ್ರಿಸ್ತನು ಕೂಡ ನೀವು ಸೂಚಕ ಕಾರ್ಯಗಳನ್ನ, ಇಲ್ಲಿ ಈ ವಾಕ್ಯವನ್ನ ಗಮನಿಸಿ. ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನು ನೋಡಿದರಿಂದಲ್ಲ, ಆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ರಿಂದಲೇ ಅಂತಾನ. ಅಂದ್ರೆ ಯೇಸು ಕ್ರಿಸ್ತನು ಕೂಡ ಇಲ್ಲಿ ಈ ಮಾತು ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಸೂಚಕ ಕಾರ್ಯಗಳನ್ನು ನೋಡಿ ಹಿಂಬಾಲಿಸ್ಬೇಕಾಗಿತ್ತೇನೋ, ಇವ್ರು ಆ ರೀತಿಯಾಗಿ ಹಿಂಬಾಲಿಸಿಲ್ಲ, ರೊಟ್ಟಿ ತಿಂದ್ಬಿಟ್ಟು ಹಿಂಬಾಲಿಸ್ಬಿಟ್ಟವ್ರಿ ಅಂತ ಹೇಳಿ ಈ ರೀತಿಯಾಗಿ ಅಂದ್ಕಂತೀವಿ. ಒಂದ್ಸಾರಿ ಆಲೋಚನೆ ಮಾಡ್ಬೇಕು. ಅಲ್ಲಿ ತರತರವಾದಂತ ವಿಧವಾದಂತ ಗುಂಪುಗಳ ಆಲೋಚನೆಗಳನ್ನು ಇಟ್ಕೊಂಡಿರುವಂತ ಜನರಿದ್ದಾರೆ.
ಯಾವ ರೀತಿಯಾಗಿದ್ದಾರೆ ಅಂದ್ರೆ, ಕೆಲವರು ಅದ್ಭುತಗಳನ್ನ ನೋಡ್ಬೇಕು ಎನ್ನುವಂತ ಉದ್ದೇಶ ಕೆಲವರಿಗೆ, ಕೆಲವರಿಗೆ ಆ ಪ ಪ ರೋಗವನ್ನ ಹೊಂದ್ಕೊಳ್ಬೇಕು ಅಂತ ಹೇಳಿ ಹಿಂಬಾಲಿಸಿದಂತವ್ರು ಕೆಲವರು, ಅಂದ್ರೆ ಆ ರೋಗವನ್ನ ಕ್ಷಮಿಸಿ ರೋಗದ ಪರಿಹಾರವನ್ನು ಹೊಂದ್ಕೋಬೇಕು ಅಂತ, ಅಂದ್ರೆ ಸ್ವಸ್ಥತೆಗಳನ್ನ ಹೊಂದ್ಕೋಬೇಕು ಎನ್ನುವಂತ ರೀತಿಯಲ್ಲಿ ತಿರುಗ್ತಿದ್ದಂತ ಜನಗಳು ಕೆಲವರು ಇದ್ದಾರೆ. ಆ ಸ್ವಸ್ಥತೆಗಳಾಗುವಂಥದ್ದನ್ನು ನೋಡ್ಬೇಕು ಅನ್ನುವಂತ ಉದ್ದೇಶದಲ್ಲಿ ಇದ್ದಂತವ್ರು ಕೆಲವರು ಇದ್ದಾರೆ. ಕೆಲವರು ಆಕಾಶದಲ್ಲಿ ಸೂಚಕ ಕಾರ್ಯಗಳನ್ನ ಬಯಸ್ತಾ ಇದ್ದಾರೆ. ಇನ್ನು ಕೆಲವರು ಏನ್ ಮಾಡ್ತಾ ಇದ್ದಾರೆ, ರೊಟ್ಟಿ ಊಟವನ್ನ ಬಯಸ್ತಾ ಇದ್ದಾರೆ. ಇಲ್ಲಿ ಚೆನ್ನಾಗಿ ಗಮನಿಸಬೇಕು. ಇಲ್ಲಿ ಯೇಸು ಕ್ರಿಸ್ತನು ಏನ್ ಹೇಳ್ತಾ ಇದ್ದಾನೆ, ಕೆಲವ್ರು ಏನೋ ಅದ್ಭುತಗಳನ್ನ ನೋಡೋದಕ್ಕೋಸ್ಕರ ಹಿಂಬಾಲಿಸ್ತಾ ಇದ್ರಲ್ಲ, ನೀವು ಆ ರೀತಿಯಾಗಿ ಅದ್ಭುತಗಳನ್ನ ನೋಡೋದಕ್ಕೋಸ್ಕರ ನೀವೇನು ಹಿಂಬಾಲಿಸಿಲ್ಲ, ರೊಟ್ಟಿ ತಿಂದು ಹೊಟ್ಟೆ ತುಂಬಿಸ್ಕೊಂಡಿದ್ರಿಂದಲೇ ನನ್ನನ್ನು ಹಿಂಬಾಲಿಸ್ತಾ ಇದ್ದಾರೆ ಅಂತ ಹೇಳಿ ಯೇಸು ಕ್ರಿಸ್ತನು ಈ ಒಂದು ಸಂದರ್ಭದಲ್ಲಿ ಅನೇಕರು ಯೇಸು ಕ್ರಿಸ್ತನು ಹುಡುಕ್ತಾ ಇದ್ದಂತ ಸಮಯದಲ್ಲಿ ಆತನು ಎಲ್ಲಿಗೆ ಹೊರಟೋದ್ನು ಅಂತ ಹೇಳಿ ಬಾಧೆ ಪಡ್ತಾ ಇದ್ರಲ್ಲ, ಆ ಒಂದು ಸಮಯದಲ್ಲಿ ಇದನ್ನ ಹೇಳ್ತಾ ಇದ್ದಾನೆ. ಯೇಸು ಅವ್ರನ್ನ ನೋಡಿ, ನಾನು ಕೊಡುವಂತ ರೊಟ್ಟಿಗಳನ್ನ ತಿಂದು ಹೊಟ್ಟೆ ತುಂಬಿಸ್ಕೊಂಡಿದ್ದೀರಾ, ಆದ್ರಿಂದಲೇ ನೀವು ನನ್ನನ್ನು ಹುಡುಕ್ತಾ ಇದ್ದೀರಾ ಹೊರತು ನಾನು ಹೇಳುವಂತ ವಾಕ್ಯಕ್ಕೋಸ್ಕರ ಅಲ್ಲ ಎಂಬುದಾಗಿ ಖಚಿತವಾಗಿ ಆತನು ಇಲ್ಲಿ ಹೇಳುವಂತ ಮಾತು ಗೊತ್ತಾಗ್ತದೆ. ಅಂದ್ರೆ ರೊಟ್ಟಿ ಕೊಡ್ತಾನೆ ಅಂತ ಹೇಳಿ, ರೋಗವನ್ನು ವಾಸಿ ಮಾಡ್ತಾನೆ ಅಂತ ಹೇಳಿ, ಸೂಚಕ ಕಾರ್ಯಗಳನ್ನ ಅದ್ಭುತಗಳನ್ನ ಮಾಡ್ತಾನೆ ಅಂತ ಹೇಳಿ ಎಷ್ಟೋ ಜನಗಳು ಆತನನ್ನ ಹಿಂಬಾಲಿಸ್ತಾ ಇದ್ರು. ಅದಕ್ಕೋಸ್ಕರ ಆತನ ಏನ್ ಹೇಳ್ತಾ ಇದ್ದಾನೆ, ಇದನ್ನ ಯಾರಿಗೂ ಹೇಳಕ್ ಹೋಗ್ಬೇಡ. ಯಾಕೆ, ನೀನು ಸ್ವಸ್ಥತೆ ಆದ್ರೆ ನೀನು ಹೋಗಿ ನೀನ್ ಯಾರಿಗೋ ಪ್ರಕಟ ಮಾಡ್ದೆ ಅಂತ ಅವರು ಕೂಡ ಯೇಸು ಕ್ರಿಸ್ತನು ನಮಗ್ ಬಂದು ಸ್ವಸ್ಥತೆಯನ್ನ ಮಾಡ್ತಾನೆ, ಯೇಸು ಕ್ರಿಸ್ತನಿಂದ ನಮಗೆ ಸ್ವಸ್ಥತೆ ದೊರಕುತ್ತೆ ಎನ್ನುವಂತ ಉದ್ದೇಶದಿಂದಲೇ ಅವ್ರು ಏನ್ ಮಾಡ್ತಾರೆ, ನನ್ನನ್ನು ಹಿಂಬಾಲಿಸ್ತಾರೆ. ಅದಕ್ಕೋಸ್ಕರವೇ ನೀನ್ ಏನ್ ಮಾಡ್ಬೇಕು, ಇದನ್ನ ಯಾರಿಗೂ ಹೇಳ್ಬೇಡ ಎಂಬುದಾಗಿ ಆತನು ಆಜ್ಞೆಯನ್ನು ಕೊಡ್ತಿರುವಂತದ್ದಲ್ಲಿ ಖಚಿತವಾಗಿ ಕಾಣುತ್ತೆ. ಇಂದಿನ ಕ್ರೈಸ್ತ ಸಮಾಜವು ಕೂಡ ಅದರಂತೆ ಯೇಸು ಕ್ರಿಸ್ತನ ನಂಬ್ಕೊಂಡ್ರೆ ರೋಗ ಹೋಗುತ್ತೆ, ಬಾಧೆಗಳು ತೀರುತ್ತೆ, ಕಷ್ಟಗಳು ಹೋಗುತ್ತೆ, ಸ್ವಸ್ಥತೆಗಳನ್ನ ಮಾಡಬಲ್ಲವು ಅಂತ ಹೇಳ್ಬಿಟ್ಟು ಎಷ್ಟೋ ಸುಳ್ಳಿನ ಮೇಲೆ ಸುಳ್ಳುಗಳನ್ನ ಹೇಳ್ತಾ ಸರಿಯಾದಂತ ನಂಬಿಕೆಯನ್ನ ಇಡದಂತ ರೀತಿಯಲ್ಲಿ ಜಾರಿ ಹೋಗ್ತಾ ಇದ್ದೀರಿ ಎಲ್ಲರೂ ಕೂಡ. ಅಂದ್ರೆ ಆತನ ಶರೀರದ ಅವಶ್ಯಕತೆಗಳಿಗೋಸ್ಕರ ಯಾರು ಕೂಡ ನಂಬಬಾರದು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ್ರೆ, ಆತನ ಯಾರೇ ನಂಬುದ್ರು ಕೂಡ ಸ್ವಸ್ಥತೆ ಅದ್ಭುತಗಳಿಗೋಸ್ಕರವೇ ನಂಬಬೇಕು. ಆ ರೀತಿಯಾಗಿ ಇವರು ಕೂಡ ನಂಬಿ ಆ ರೀತಿಯಾಗಿ ನಂಬುವಂತ ರೀತಿಯಲ್ಲಿ ತಯಾರನ್ನ ಮಾಡಿ ಇವರೆಲ್ಲರೂ ಕೂಡ ಇಲ್ಲಿ ನಡೆಸ್ತಾ ಇದ್ದಾರೆ ಅನ್ನೋದನ್ನ ಖಚಿತವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ದೇವರನ್ನ ಯೇಸುಗಳನ್ನ ಮೇಲುಗಳು ಆಗ್ತವೆ ಅಂತ ಹೇಳಿ ನಂಬ್ತಿದ್ದಾರೆ ಹೊರತು ಆ ದೇವರಿಂದ ಕೇಡನ್ನ ನಂಬಿಸುವುದಕ್ಕೆ ಯಾರಾದ್ರೂ ಸಿದ್ಧವಾಗ್ತಾ ಇದ್ದಾರ? ದೇವರಿಂದ ಕೇಡು ಬರ್ಲಿ ಎಂಬುದಾಗಿ ಯಾರಾದ್ರೂ ಬಯಸ್ತಾ ಇದ್ದಾರ? ಯಾರು ಕೂಡ ಆ ಬಯಸ್ತಾ ಇಲ್ಲ. ಯಾಕೆ ಅಂತಂದ್ರೆ, ಒಂದು ಸಮಯದಲ್ಲಿ ಪೌಲನು ಯಾವ ರೀತಿಯಾದಂತ ಅದ್ಭುತಗಳನ್ನ ಆತನು ಮಾಡಿದನೋ, ಒಂದನೇ ಶತಮಾನದಲ್ಲಿ ಒಂದು ಸಮಯದಲ್ಲಿ ಅದ್ಭುತಗಳನ್ನ ಮಾಡಿದಂತ ಪೌಲನೇ ಯಾವ ರೀತಿಯಾಗಿ ಅದ್ಭುತವನ್ನ ಮಾಡದೇ ಹೋಗಿದ್ದಾನೋ, ಒಂದನೇ ಶತಮಾನದಲ್ಲಿ ನಡೆದಿರುವಂತ ಘಟನೆಯನ್ನ ಮುಂದಿನ ಕ್ಲಾಸಿನಲ್ಲಿ ನೋಡಿಕೊಳ್ಳೋಣ. ಸಮಯವಾಗಿರುವಂತ ಕಾರಣ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನ ಮಾಡ್ತೀನಿ. ಮಹಾಪರಿಶುದ್ಧನಾದಂತ ಮಹಾದೇವನೇ, ನಿನ್ನ ನಾಮಕ್ಕೆ ಮಹಿಮೆ ಆಗಲಿ ಸ್ವಾಮಿ. ಈ ಒಂದು ಅಮೂಲ್ಯವಾದಂತ ಸಮಯದಲ್ಲಿ ತಂದೆ, ಈ ಒಂದು ಅಮೂಲ್ಯವಾದಂತ ಜ್ಞಾನವನ್ನ ಕಲಿತುಕೊಳ್ಳುವುದಕ್ಕೆ, ಹೇಳುವುದಕ್ಕೆ ಎಲ್ಲರಿಗೂ ಕೂಡ ಸಹಾಯವನ್ನು ಅನುಗ್ರಹಿಸಿ, ನಿನ್ನ ಒಂದು ಸತ್ಯವಾದಂತ ಮಾತುಗಳನ್ನ ನನಗೆ ಸತ್ಯವಾಗಿ ಹೇಳಲು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಯಾವುದೇ ಮಾತುಗಳು ಕೂಡ ತಪ್ಪಾದಂತ ರೀತಿಯಲ್ಲಿ ಮಾತನಾಡದಂತ ರೀತಿಯಲ್ಲಿ, ಸುಳ್ಳುಗಳನ್ನ ಬೋಧನೆ ಮಾಡಿದಂತ ರೀತಿಯಲ್ಲಿ ನನ್ನನ್ನು ಕಾಪಾಡಿದ್ದಕ್ಕಾಗಿ ನಿನ್ನ ನಾಮಕ್ಕೆ ಮಹಿಮೆ. ನೀನು ಮೆಚ್ಚುವಂತ ರೀತಿಯಲ್ಲಿ, ಎಲ್ಲರಿಗೂ ಅರ್ಥವಾಗುವಂತ ರೀತಿಯಲ್ಲಿ ನಿನ್ನ ಮಾತುಗಳನ್ನು ತಿಳಿಸಲಿಕ್ಕೆ ಕೊಟ್ಟಂತ ಭಾಗ್ಯಕ್ಕಾಗಿ ಸ್ತೋತ್ರ. ಆ ಮಾತುಗಳನ್ನ ದೇವರೇ ಅವರು ಕೂಡ ಅರ್ಥ ಮಾಡಿಕೊಳ್ಳಲು ಕೊಟ್ಟಂತ ಭಾಗ್ಯಕ್ಕಾಗಿ ನಿನ್ನ ನಾಮಕ್ಕೆ ಮಹಿಮೆ. ನಮ್ಮೆಲ್ಲರನ್ನು ತಂದೆ ಈ ರೀತಿಯಾಗಿ ಕಾಪಾಡಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ದೇವ, ನನ್ನ ಕೊನೆಯ ಉಸಿರಿರುವವರೆಗೂ ತಂದೆ ಇದೇ ನನ್ನ ಆಸೆಯಾಗಿದೆ, ಅದನ್ನು ನೆರವೇರಿಸೆಂಬುದಾಗಿ ನಿನ್ನನ್ನು ಬಹಳವಾಗಿ ಬೇಡಿಕೊಳ್ಳುತ್ತಾ, ಈ ಒಂದು ಸಮಯದಲ್ಲಿ ವಾಕ್ಯವನ್ನು ಕೇಳಿರುವಂತಹ ಪ್ರತಿಯೊಬ್ಬರನ್ನು ಹೆಸರುಗಳಿಂದ ಆಶೀರ್ವದಿಸಿ ಕಾಪಾಡಿ ನಡೆಸೆಂದು ಪ್ರಾರ್ಥಿಸುತ್ತಾ, ಮಹಾಜ್ಞಾನಿಗಳಾಗುವಂತೆ ಈ ಲೋಕದಲ್ಲಿ ನಡೆಯುವಂತ ಅಜ್ಞಾನಿಗಳ ಅಜ್ಞಾನದ ಮೇಲೆ ದೇವ ನಿನ್ನ ಒಂದು ಮಾತುಗಳನ್ನ ಬೀಸುವಂತ ರೀತಿಯಲ್ಲಿ ಸಿದ್ಧವಾಗುವಂತ ಭುಜಬಲ ಪರಾಕ್ರಮ ಉಳ್ಳವರಾಗುವಂತೆ ತಂದೆ ನಮ್ಮೆಲ್ಲರನ್ನು ಸಿದ್ಧಗೊಳಿಸಿ ಕಾಪಾಡಿ ನಡೆಸೆಂದು ಪ್ರಾರ್ಥಿಸುತ್ತಾ, ಈ ಕಾರ್ಯಕ್ರಮಕ್ಕೋಸ್ಕರ ಪ್ರಯಾಸ ಪಡುವಂತ ಪ್ರತಿಯೊಬ್ಬರನ್ನು ಹೆಸರುಗಳಿಂದ ಆಶೀರ್ವದಿಸಿ ನಡೆಸೆಂದು ಪ್ರಾರ್ಥಿಸುತ್ತಾ, ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್.